ಹರೇ ಕೃಷ್ಣ. ಗೋಪಿ ಸೇನಾ ಕಾರ್ಯಕ್ರಮದಲ್ಲಿ ಬಂದಿರುವ ಎಲ್ಲ ಭಕ್ತರಿಗೆ, ವೈಷ್ಣವಿಯರಿಗೆ ಪ್ರಣಾಮಗಳು ಮತ್ತೆ ಸ್ವಾಗತ ಸುಸ್ವಾಗತ. ಹಾಗೆ ಎಲ್ಲರಿಗೂ ಸಹ ಪುರುಷೋತ್ತಮ ಮಾಸದ ಶುಭಾಶಯಗಳನ್ನ ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನ ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ ಉನ್ಮಿಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಂ ಮನೋಭೀಷ್ಟಂ ಸ್ಥಾಪಿತಂ ಮೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಾಪದಕಮಲಂ ಶ್ರೀಗುರು ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣಾ ಲಲಿತಾ ಶ್ರೀ ವಿಶಾಖಾನ್ವಿತಾಂ ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೇ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ಮೊಟ್ಟ ಮೊದಲಿಗೆ ಕಾರ್ಯಕ್ರಮದಲ್ಲಿ ವೈಷ್ಣವ ಭಜನೆಯನ್ನ ಹೇಳಲು ಭಕ್ತಿನಿ ವರ್ಷಿಕಾ ಮಾತಾಜಿಯವರು ನಮ್ಮೊಂದಿಗೆ ಇದ್ದಾರೆ. ಇವರು ಮೂಲತಃ ಶಿವಮೊಗ್ಗದವರಾಗಿದ್ದು ಇವರು ಅಲ್ಲಿನ ಒಂದು ದೇವಸ್ಥಾನದಲ್ಲಿ ತುಂಬಾ ಸೇವೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಮಕ್ಕಳಿಗೆ ಭಗವದ್ಗೀತೆಯ ತರಗತಿಗಳನ್ನು ಸಹ ಮಾತಾಜಿಯವರು ತೆಗೆದುಕೊಳ್ತಾರೆ. ತುಂಬಾ ವಿನಮ್ರ ಭಕ್ತಿಯಾಗಿದ್ದು ಎಲ್ಲ ಸೇವೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾರೆ. ಜೊತೆಗೆ ಇವರ ಕುಟುಂಬದವರು ಸಹ ಎಲ್ಲರೂ ಸಹ ಕೃಷ್ಣ ಪ್ರಜ್ಞೆಯಲ್ಲಿ ತಮ್ಮ ಒಂದು ಸೇವೆಯನ್ನ ನಿರಂತರವಾಗಿ ಪ್ರಾಮಾಣಿಕವಾಗಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹರೇ ಕೃಷ್ಣ ವರ್ಷಿಕಾ ಮಾತಾಜಿ, ನಿಮಗೆ ಒಂದು ಸಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮೂಲಕ ಸ್ವಾಗತವನ್ನ ಕೋರುತ್ತೇನೆ ಮಾತಾಜಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಓವರ್ ಟು ಯು ಮಾತಾಜಿ, ವರ್ಷಿಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಮಾತಾಜಿಸಿಗೂ ದಂಡವತ್ ಪ್ರಣಾಮಗಳು. ನಮೋ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. In the last rakam, Krishna premamayi Radha, Radha premamayo Hari, Jivane nadane nityam, Radha Krishna gatir mama, Krishnasya dravinam Radha, Radhaya dravinam Hari, Jivane nadane nityam, Radha Krishna gatir mama, Krishna pranamayi Radha, Radha pranamayo Hari, Jivane nadane nityam, Radha Krishna gatir mama, Krishna dravamayi Radha, Radha dravamayo Hari, Jivane nadane nityam, Radha Krishna gatir mama, Krishna gehe sthita Radha,
राधगे स्थितो हरि जीवने नदने नित्यम् राधा कृष्ण गतिर्मम कृष्ण चित्तस्थिता राधा राधा चित्तस्थितो हरि जीवने नदने नित्यम् राधा कृष्ण गतिर्मम नीलाम्बरधर राधा पीताम्बरधरो हरि जीवने नदने नित्यम् राधा कृष्ण गतिर्मम वृन्दावनेश्वरी राधा कृष्णा वृन्दोवनेश्वरः जीवने नदने नित्यम् राधा कृष्ण गतिर्मम हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे जय राधा माधव राधे राधे जय राधा श्याम सुंदर राधे राधे जय गौरनिताय जय गौरनिताय जय गौरनिताय जय जय प्रभुपाद जय जय गुरुदेव नित्य गौर हरि बोल हरि बोल हरि बोल हरि बोल ಜೈ ಹರಿಬೋಲ್ ಮಾತಾಜಿ. ವರ್ಷಿಕಾ ಮಾತಾಜಿ ಯುಗಳಾಷ್ಟಕವನ್ನ ತುಂಬಾ ಸುಂದರವಾಗಿ ಕೀರ್ತನೆಯನ್ನ ಮಾಡಿದ್ದೀರಿ. ಹರೇ ಕೃಷ್ಣ. ಇದೇ ರೀತಿಯಾಗಿ ತಮ್ಮ ಒಂದು ಸೇವೆಯನ್ನ ಗೋಪಿಸೇನೆಗೆ ನೀಡಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ ಮಾತಾಜಿ. ಒಂದು ಸಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮೂಲಕ ತಮಗೆ ಧನ್ಯವಾದಗಳನ್ನು ಹೇಳ್ತೇನೆ ಮಾತಾಜಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಈಗ ನಾವು ಯಾವುದೇ ರೀತಿಯಾಗಿ ತಡ ಮಾಡದೆ ಇವತ್ತಿನ ಒಂದು ಮುಖ್ಯ ಕಾರ್ಯಕ್ರಮ, ಇಂದಿನ ಒಂದು ಪ್ರವಚನ, ಈ ಪುರುಷೋತ್ತಮ ಮಾಸದಲ್ಲಿ ಪುರುಷೋತ್ತಮ ಮಾಸದ ಮಹತ್ವವನ್ನು ನಮಗೆಲ್ಲರಿಗೂ ಸಹ ತಿಳಿಸಲು ನಮ್ಮೊಂದಿಗೆ ಆದರಣೀಯ ಅನುತ್ತಮ ವಿಲಾಸಿನಿ ಮಾತಾಜಿಯವರು ನಮ್ಮೊಂದಿಗಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿಯವರ ಬಗ್ಗೆ ಒಂದು ಕಿರುಪರಿಚಯವನ್ನ ನೋಡೋಣ. ಮಾತಾಜಿಯವರು ಮೂಲತಃ ಶಿವಮೊಗ್ಗದವರಾಗಿದ್ದು, ಇವರು ದೇವಸ್ಥಾನದ ಎಲ್ಲಾ ಸೇವೆಗಳಲ್ಲಿ ತುಂಬಾ ಸಕ್ರಿಯವಾಗಿ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಾರೆ. ಮತ್ತೆ ಬೇರೆ ಮಾತಾಜಿಯವರಿಗೂ ಸಹ ಮಾತಾಜಿಯವರು ಒಂದು ಮಾರ್ಗದರ್ಶನವನ್ನು ಸಹ ಮಾಡ್ತಾ ಇರ್ತಾರೆ. ಹಾಗೇನೆ ಇವರು ಭಕ್ತಿ ಮಂಜರಿ, ಭಕ್ತಿ ವೃಕ್ಷಗಳನ್ನು ಸಹ ಮಾಡ್ತಾರೆ. ಹಾಗೇನೆ ಸ್ಕೂಲ್ಗಳಿಗೆ ಹೋಗ್ಬಿಟ್ಟು ಅಲ್ಲಿನ ಮಕ್ಕಳಿಗೆ ಭಗವದ್ಗೀತೆಯ ಶ್ಲೋಕಗಳನ್ನು ಸಹ ಮಾತಾಜಿಯವರು ಹೇಳ್ಕೊಡ್ತಾರೆ. ಹಾಗೇನೆ ಶಿವಮೊಗ್ಗದಲ್ಲಿ ಸಮ್ಮರ್ ಕ್ಯಾಂಪ್ ನಡೆಯುತ್ತೆ, ಎಲ್ಲರಿಗೂ ಸಹ ಗೊತ್ತಿದೆ. ತುಂಬಾ ವಿಜೃಂಭಣೆಯಿಂದ ಸಮ್ಮರ್ ಕ್ಯಾಂಪ್ ಅನ್ನ ಮಾಡ್ತಾರೆ. ಅದರಲ್ಲೂ ಸಹ ಮಾತಾಜಿಯವರು ತುಂಬಾ ಉತ್ಸಾಹದಿಂದ ಪಾಲ್ಗೊಳ್ತಾರೆ. ಹಾಗೇನೆ ಮಾತಾಜಿಯವರು ಪರಮ ಪೂಜ್ಯ ಶ್ರೀಲ ಜಯಪತಾಕ ಸ್ವಾಮಿ ಮಹಾರಾಜ್ ಅವರಿಂದ 3 ವರ್ಷಗಳ ಹಿಂದೆ ಹರಿನಾಮ ದೀಕ್ಷೆಯನ್ನು ಸಹ ಮಾತಾಜಿಯವರು ಪಡೆದಿರುತ್ತಾರೆ. ಇವರು ತುಂಬಾ ವಿನಮ್ರ ಭಕ್ತರಾಗಿದ್ದು, ಆಮೇಲೆ ದೇವಸ್ಥಾನದಲ್ಲಿ ಸಹ ಎಲ್ಲಾ ಒಂದು ಸೇವೆಗಳಲ್ಲಿ ಮಾತಾಜಿಯವರು ಪಾಲ್ಗೊಳ್ತಾರೆ. ಭಗವಂತನಿಗೆ ಭೋಗವನ್ನು ಮಾಡುವುದಾಗಿರ್ಬೋದು, ಗಾರ್ಲ್ಯಾಂಡ್ ಅನ್ನ ಮಾಡುವುದು ಭಗವಂತನಿಗೆ, ಈ ರೀತಿಯಾಗಿ ಎಲ್ಲಾ ಒಂದು ಸೇವೆಗಳಲ್ಲಿ ಮಾತಾಜಿಯವರು ತುಂಬಾ ಒಂದು ಸೇವೆಯನ್ನ ಸಕ್ರಿಯವಾಗಿ ತುಂಬಾ ಉತ್ಸಾಹದಿಂದ
ಮಾತಾಜಿಯವರೆಲ್ಲಾನು ಸಹ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಹಾಗೇನೆ ಮಾತಾಜಿಯವರ ಪ್ರಭುಗಳು ಸಹ ಎಲ್ಲರಿಗೂ ಸಹ ಗೊತ್ತಿದೆ. ಪ್ರಭುಜಿಯವರು ಶ್ರೀಮಾನ್ ರಸಿಕ ಶೇಖರ್ ಚೈತನ್ಯ ಪ್ರಭುಜಿ ಅವರು ಸಹ ತಮ್ಮನ್ನ ಒಂದು ಕೃಷ್ಣ ಸೇವೆಯಲ್ಲಿ, ಪ್ರಚಾರದ ಒಂದು ಸೇವೆಯಲ್ಲಿ ಸಹ ತೊಡಗಿಸ್ಕೊಂಡಿದ್ದಾರೆ. ಇವರಿಗೆ ಇಬ್ಬರು ಮಕ್ಕಳು ಸಹ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ, ನಿಮಗೆ ಒಂದು ಸಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮೂಲಕ ನಾನು ಗೋಪಿ ಸೇನಾ ವತಿಯಿಂದ ಸ್ವಾಗತವನ್ನ ಕೋರುತ್ತೇನೆ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಓವರ್ ಟು ಯು ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ತುಂಬಾ ಹೊಗಳ್ಬಿಟ್ರಿ ಮಾತಾಜಿ ಇವತ್ತು. ಏನಿಲ್ಲ ಮಾತಾಜಿ, ಎಲ್ಲ ವೈಷ್ಣವರ ಒಂದು ಕೃಪೆ, ಭಗವಂತನ ಒಂದು ಕೃಪೆ, ನಿಮ್ಮೆಲ್ಲರ ಒಂದು ಕೃಪೆಯಿಂದ ಈ ಒಂದು ಸೇವೆಯನ್ನ ಮಾಡ್ತಾ ಇದ್ದೀನಿ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನೆಟ್ವರ್ಕ್ ಸ್ವಲ್ಪ ಪಾಯಿಂಟ್ ಕಡಿಮೆ ಇದೆ ಮಾತಾಜಿ. ವಿಡಿಯೋ ಆಫ್ ಮಾಡ್ಕೊಂಡೆ ಮಾಡ್ತೀನಿ ಮಾತಾಜಿ. ಓಕೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪುರುಷೋತ್ತಮ ಮಾಸದ ಒಂದು ದಿನದಲ್ಲಿ ನಾವು ಎಲ್ಲರಿಗೂ ಸಹಿತ ಈ ಒಂದು ಗೋಪಿ ಸೇನಾದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಒಂದು ಹಿರಿಯ ಭಕ್ತರಿಗೂ ಮತ್ತು ಎಲ್ಲಾ ಭಕ್ತರಿಗೂ ನನ್ನ ಒಂದು ಪ್ರಣಾಮಗಳನ್ನ ತಿಳಿಸುತ್ತಾ, ಭಗವಂತನಲ್ಲಿ ಮತ್ತೆ ನನ್ನ ಗುರುಗಳಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನ ಇವತ್ತಿನ ಒಂದು ಪ್ರವಚನವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ಎಲ್ಲರಿಗೂ ಸಹಿತ ಈ ಒಂದು ಪುರುಷೋತ್ತಮ ಮಾಸದ ಒಂದು ಶುಭಾಶಯವನ್ನ ತಿಳಿಸ್ತಾ ಇದ್ದೀನಿ. ಮಾತಾಜಿಯವರು ಮಂಗಳಾಚರಣವನ್ನ ಹೇಳಿದ್ದಾರೆ. ಪ್ರಣಾಮ ಮಂತ್ರವನ್ನ ಹೇಳ್ಬಿಟ್ಟು ನಾನು ಈ ಒಂದು ಪ್ರವಚನವನ್ನ ಪ್ರಾರಂಭ ಮಾಡ್ತೇನೆ. ಓಂ ಅಜ್ಞಾನಾತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮಾತಾಜಿ ವಾಯ್ಸ್ ಕ್ಲಿಯರ್ ಇದಲ್ಲ ಮಾತಾಜಿ? ನಿಮ್ಮಲ್ಲಂಗೆ ಮಾತಾಜಿ? ಮಾತಾಜಿ ಕ್ಲಿಯರ್ ಇದೆ ಮಾತಾಜಿ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಮಾತಾಜಿ, ಎಲ್ಲಾದ್ರೂ ಕಟ್ ಆದ್ರೆ ಹೇಳಿ ಮಾತಾಜಿ. ಕ್ಲಿಯರ್ ಇದೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಪ್ರಣಾಮವನ್ನ ತಿಳಿಸುತ್ತಾ ಇವತ್ತಿನ ಒಂದು ಈ ಪುರುಷೋತ್ತಮ ಮಾಸದ ಒಂದು ಮಹತ್ವದ ಬಗ್ಗೆ ಮಾತಾಜಿಯವರು ಲೀಲಮಯಿ ಆಧರಣೀಯ ಲೀಲಮಯಿ ಜಾಹ್ನವಿ ಮಾತಾಜಿಯವರು ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಅವರಿಗೊಂದು ಧನ್ಯವಾದವನ್ನ ತಿಳಿಸುತ್ತಾ ಇವತ್ತಿನ ಒಂದು ಪ್ರವಚನವನ್ನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಒಂದು ಪುರುಷೋತ್ತಮ ಮಾಸ ಅಂದ್ರೆ ಅಧಿಕ ಮಾಸ, ಇದು ಹೇಗೆ, ಇದರ ಒಂದು ಮಹತ್ವವನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಯಾಕಂತಂದ್ರೆ ಇದರ ಒಂದು ಮಹತ್ವವನ್ನ ತಿಳ್ಕೊಂಡ್ವಿ ಅಂದ್ರೆ ಈ ಒಂದು ವ್ರತವನ್ನ ಯಾವ ರೀತಿ ನಾವು ಆಚರಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ತಿಳ್ಕೊಳ್ಳಿಕ್ಕೆ ಅರ್ಥವಾಗುತ್ತೆ. ಹೇಗೆ ಅಂತಂದ್ರೆ ಈಗ ನಾವು ಒಂದು ಏನೋ ಸ್ವಲ್ಪ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೊಳ್ತೀವಿ. ಅಂತಂದ್ರೆ ಈಗ ಹಣವನ್ನ ಇನ್ವೆಸ್ಟ್ ಮಾಡಿ, ಈಗ ಆ ಹಣವನ್ನ ಇನ್ವೆಸ್ಟ್ ಮಾಡಿದಾಗ ಮತ್ತೆ ನಮ್ಗೆ ಏನಾಗುತ್ತೆ ಅಂದ್ರೆ ಅದಕ್ಕೆ ಜಾಸ್ತಿ ಡಬಲ್ ಏನಾಗುತ್ತೆ ಅಂದ್ರೆ ಮರಳಿ ನಮ್ಗೆ ಸಿಗುತ್ತೆ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಆ ಹಣವನ್ನ ಇನ್ವೆಸ್ಟ್ ಮಾಡ್ತೀವಿ ಅಲ್ವಾ. ಈಗ ಯಾರಾದ್ರೂ ಇನ್ವೆಸ್ಟ್ ಮಾಡಿ ಅಂದಾಗ ನಾವು ಖಂಡಿತ ಇನ್ವೆಸ್ಟ್ ಮಾಡೇ ಮಾಡ್ತೀವಿ, ಮಾಡಲ್ಲ ಅಂತ ಯಾವುದೇ ಕಾರಣಕ್ಕೂ ಸಹಿತ ನಾವು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ಅದೇ ತರ ನಾವಿಲ್ಲಿ ಏನ್ ಹೇಳ್ತಾ ಇರೋದು, ಈ ಒಂದು ಕ್ಲಾಸ್ ಅಲ್ಲಿ ಏನ್ ಹೇಳ್ತಿದೀವಿ ಅಂತಂದ್ರೆ, ಇಲ್ಲಿ ನಾವು ಇನ್ವೆಸ್ಟ್ ಮಾಡು ಅಂತ ಹೇಳ್ತಾ ಇರೋದೇನು ಅಂತಂದ್ರೆ, ಇಲ್ಲಿ ದುಡ್ಡನ್ನ ಇನ್ವೆಸ್ಟ್ ಮಾಡು ಅಂತ ನಾವಿಲ್ಲಿ ಹೇಳ್ತಾ ಇಲ್ಲ. ಅದ್ರ ಬದ್ಲಿಗೆ ನಾವ್ ಏನ್ ಹೇಳ್ತಿದೀವಪ್ಪ ಅಂದ್ರೆ, ನಿಮ್ಮ ಸಮಯವನ್ನ, ನಿಮ್ಮ ಸ್ವಲ್ಪ ಒಂದು ಸಮಯವನ್ನ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಭಗವಂತನ ಭಕ್ತಿ ಸೇವೆಯಲ್ಲಿ ಅಂದ್ರೆ ಭಕ್ತಿ ಸೇವೆ ಮಾಡ್ಲಿಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಸಮಯವನ್ನ ಇಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈ ಒಂದು ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ ಎಷ್ಟು ಮಹತ್ವವಾಗಿರ್ತಕ್ಕಂಥದ್ದು ಅನ್ನೋದು ನಾವಿಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಈ ಒಂದು ಪುರುಷೋತ್ತಮ ಮಾಸವನ್ನ
ಮಲಮಾಸ ಅಂತಂದು ಕರೀತಾರೆ, ಆಮೇಲೆ ಅಧಿಕ ಮಾಸ ಅಂತಂದು ಕರೀತಾರೆ. ಈ ಮೂರು ಕೂಡ ಒಂದೇ. ಪುರುಷೋತ್ತಮ ಮಾಸ ಅಂದ್ರೂ ಕೂಡ ಒಂದೇನೆ, ಮಲಮಾಸ ಅಂದ್ರೂ ಕೂಡ ಒಂದೇನೆ, ಅಧಿಕ ಮಾಸ ಅಂದ್ರೂ ಕೂಡ ಒಂದೇನೆ. ಈ ಮೂರು ಒಂದೇ. ಅಂದ್ರೆ ಈ ಒಂದು ಅಧಿಕ ಮಾಸದಲ್ಲಿ ನಾವು ಏನು ಭಕ್ತಿ ಸೇವೆ ಮಾಡ್ತೀವೋ ಆ ಭಕ್ತಿ ಸೇವೆ ಏನಾಗುತ್ತೆ ಅಂದ್ರೆ 1000 ಪಟ್ಟು ಅದಕ್ಕೆ ನಮ್ಗೆ ಏನಾಗುತ್ತೆ ಅಂದ್ರೆ ಅಧಿಕವಾಗಿರ್ತಕ್ಕಂಥ ಒಂದು ಫಲ ಸಿಗುತ್ತೆ ಅಂತ ಹೇಳಿ ನಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಾವು ತಿಳ್ಕೊಬಹುದು ಹೇಗಪ್ಪ ಅಂತಂದ್ರೆ, ಈಗ ಈ ಒಂದು ಭೌತಿಕ ಜಗತ್ತಿನಲ್ಲಿ ಹಲವಾರು ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ನಾವೆಲ್ಲ ಏನ್ ಮಾಡಿದೀವಿ ಅಂದ್ರೆ ಪ್ರತಿಯೊಬ್ರು ಅಲ್ವಾ ಪ್ರಾಪಂಚಿಕ ಚಟುವಟಿಕೆಗಳಲ್ಲಿ ತೊಡಗ್ಬಿಟ್ಟಿದೀವಿ. ಬಟ್ ಇಂದಿನ ಒಂದು ಜನರಿಗೆ ಈ ಒಂದು ಪ್ರಾಪಂಚಿಕ ಒಂದು ಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂತ ಜನರಿಗೆ ಭಕ್ತಿ ಮಾಡ್ಲಿಕ್ಕೆ, ಆಮೇಲೆ ಅವರ ಒಂದು ಜೀವನದ ಉದ್ದೇಶ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ, ಆಮೇಲೆ ಧರ್ಮ ಗ್ರಂಥಗಳನ್ನ ಓದ್ಲಿಕ್ಕೆ ಅವರಿಗೆ ಪುರ್ಸೊತ್ತಿಲ್ಲ, ಅಂದ್ರೆ ಸಮಯ ಅನ್ನೋದು ಇಲ್ಲ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಅದಕ್ಕೋಸ್ಕರನೇ ಅಂತವರಿಗೋಸ್ಕರನೇ ಭಗವಂತ ಏನ್ ಮಾಡಿದಾನೆ ಅಂದ್ರೆ ಅಂತವರಿಗೋಸ್ಕರ ಮತ್ತೆ ಎಲ್ಲರ ಮೇಲೆ ಕರುಣೆ ತೋರ್ಲಿಕ್ಕೋಸ್ಕರ ಏನ್ ಮಾಡಿದಾನೆ ಅಂದ್ರೆ ಭಗವಂತ ಇಲ್ಲಿ ಹಲವಾರು ಮಾರ್ಗಗಳನ್ನ ನಮಗೆ ಸೂಚಿಸಿದ್ದಾನೆ, ಆಮೇಲೆ ತಿಳಿಸ್ಕೊಟ್ಟಿದ್ದಾನೆ. ಅದಕ್ಕೋಸ್ಕರನೇ ಈ ಒಂದು ಪುರುಷೋತ್ತಮ ಮಾಸ ಅನ್ನೋದು ಅಥವಾ ಈ ಒಂದು ಪುರುಷೋತ್ತಮ ಮಾಸದ ವ್ರತಾಚರಣೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಇದು ತುಂಬಾ ಉತ್ತಮವಾಗಿರ್ತಕ್ಕಂಥದ್ದು, ಆಮೇಲೆ ಶ್ರೇಷ್ಠ ದಿವ್ಯವಾಗಿರ್ತಕ್ಕಂಥ ಒಂದು ಮಾಸ ಅಂತ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಇದಕ್ಕೆ ಭಗವಂತ ಈ ಒಂದು ಮಾಸಕ್ಕೆ ಭಗವಂತ ಪುರುಷೋತ್ತಮ ಅಂತ ಹೇಳಿ ತನ್ನ ಹೆಸರನ್ನ ಕೊಟ್ಟಿದ್ದಾನೆ ಅಲ್ವಾ. ಬಟ್ ಭಗವಂತ ಪುರುಷೋತ್ತಮ ಅಂತ ಹೇಳಿ ತನ್ನ ಹೆಸರನ್ನ ಕೊಟ್ಟಿದ್ದಾರೆ. ಬಟ್ ಅವನ ಹೆಸರನ್ನ ಕೊಟ್ಟಿದ್ದಾನೆ ಅದಷ್ಟೇ ಅಲ್ಲ, ಹೆಸರನ್ನ ಅದೊಂದೇ ಕೊಟ್ಟಿಲ್ಲ ಭಗವಂತ. ನಮಗೆ ಏನ್ ಕೊಟ್ಟಿದ್ದಾನೆ ಅದ್ರ ಜೊತೆಗೆ ಅಂದ್ರೆ ಈ ಮಾಸಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನ ಭಗವಂತ ಇಲ್ಲಿ ನಮಗೆ ಕೊಟ್ಟಿದ್ದಾನೆ. ಜೊತೆಗೆ ಆ ಒಂದು ಮಾಸಕ್ಕೆ ಭಗವಂತ ತನ್ನ ಕೃಪೆಯನ್ನ ಕೊಟ್ಟಿದ್ದಾನೆ. ಮತ್ತೆ ಜೊತೆಗೆ ಏನ್ ಕೊಟ್ಟಿದ್ದಾನೆ ಭಗವಂತ? ಶ್ರೇಷ್ಠವಾಗಿರ್ತಕ್ಕಂಥ ವರದಾನವನ್ನ ಕೊಟ್ಟಿದ್ದಾನೆ. ನೋಡಿ, ಬರೇ ಭಗವಂತ ಈ ಒಂದು ಪುರುಷೋತ್ತಮ ಅಂತ ಹೆಸರು ಮಾತ್ರ ಕೊಟ್ಟಿಲ್ಲ, ಅವನು ಈ ಮಾಸಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನ ಕೊಟ್ಟಿದ್ದಾನೆ, ತನ್ನ ಕೃಪೆಯನ್ನ ಕೊಟ್ಟಿದ್ದಾನೆ, ಶ್ರೇಷ್ಠವಾಗಿರ್ತಕ್ಕಂಥ ಒಂದು ವರದಾನವನ್ನ ಈ ಮಾಸಕ್ಕೆ ಭಗವಂತ ಏನ್ ಮಾಡಿದ್ದಾನೆ? ಕೊಟ್ಟಿದ್ದಾನೆ. ಅದಕ್ಕೋಸ್ಕರನೇ ಯಾರೇ ಆಗಿರ್ಲಿ ಈ ಮಾಸದಲ್ಲಿ ಯಾರೇ ಸ್ವಲ್ಪ ಭಕ್ತಿ ಮಾಡಿದ್ರು ಕೂಡ ಅವ್ರಿಗೆ ಏನಾಗುತ್ತೆ, ಅದರ ಫಲ ಅನ್ನೋದೇನಾಗುತ್ತೆ ಅಂದ್ರೆ 1000 ಪಟ್ಟು ಹೆಚ್ಚಾಗುತ್ತೆ ಅಂತ ಹೇಳಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಪ್ರಯತ್ನ ಮಾಡ್ಬೇಕು. ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾರೆ, ಈ ಒಂದು ಸ್ಕಂದ ಪುರಾಣ ಆಗಿರ್ಬೋದು, ಪದ್ಮ ಪುರಾಣ ಆಗಿರ್ಬೋದು, ಮಹಾಭಾರತ, ಆಮೇಲೆ ವೇದ, ಎಲ್ಲಾ ಶಾಸ್ತ್ರಗಳು ಏನಪ್ಪಾ ಅಂತಂದ್ರೆ ಎಲ್ಲಾ ಶಾಸ್ತ್ರಗಳು ಸಹಿತ ಈ ಒಂದು ಪುರುಷೋತ್ತಮ ಮಾಸ ಅಥವಾ ಅಧಿಕ ಮಾಸದ ಒಂದು ಮಹಿಮೆಯನ್ನ ಕೊಂಡಾಡ್ತಾ ಇದ್ದಾವೆ ಎಲ್ಲಾ ಶಾಸ್ತ್ರಗಳು. ಅದಕ್ಕೆ ಅರ್ಥ ಆಗುತ್ತೆ ನಮ್ಗೆ, ತಿಳ್ಕೊಬೇಕು ಈ ಮಾಸ ಎಷ್ಟು ಮಹತ್ವವಾಗಿದ್ದು ಅಂತ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು ಅಂತ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಈ ಮಾಸ ಯಾವ ರೀತಿ ಹೇಗೆ ಬಂತು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಅಂದ್ರೆ ಇದು ಹೇಗೆ ಬಂತು ಅಂತ ನಾವು ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡೋಣ. ಆಮೇಲೆ ಇದರ ಅಧಿದೇವತೆ ಆಗಿರ್ತಕ್ಕಂಥ ಆ ಒಂದು ದೇವಿ ಇದಾರಲ್ಲ, ಅವರು ಭಗವಂತನ ಹತ್ರ ಏನ್ ಕೇಳ್ಕೊಂಡ್ರು ಅಂತ ಅದನ್ನ ಕೇಳಲಿಕ್ಕೆ ನಾವು ಇದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 2-3 ಸ್ಟೋರಿಗಳು ಇದಾವೆ, ಲೀಲೆಗಳು, ಅದನ್ನ ನೋಡ್ಲಿಕ್ಕೆ ನಾವು ಇಲ್ಲಿ ಪ್ರಯತ್ನ ಮಾಡೋಣಂತೆ. ಇದು ಫಸ್ಟ್ ಇದು ಹೇಗೆ ಬಂತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇದು ಈಗ ನಾವು ಈ ಒಂದು ಲೂನಾರ್ ಕ್ಯಾಲೆಂಡರ್ ಅಂತ ಹೇಳ್ತೀವಿ, ಚಾಂದ್ರಮಾನ ಕ್ಯಾಲೆಂಡರ್ ಅಂತ ಹೇಳ್ತೀವಲ್ಲ, ಅದರ ಪ್ರಕಾರ ಒಂದು ವರ್ಷಕ್ಕೆ ಎಷ್ಟು ದಿನ ಅಂತಂದ್ರೆ 354 ದಿನ ಅಂತ ಹೇಳಿ ನಾವು ತಿಳಿಸ್ಕೊಡ್ತಾ ಇದ್ದಾರೆ ಚಾಂದ್ರಮಾನ ಕ್ಯಾಲೆಂಡರ್ ಪ್ರಕಾರ. ಅದೇ ತರ ಸೂರ್ಯಮಾನ ಕ್ಯಾಲೆಂಡರ್ ಅಂದ್ರೆ ಸೋಲಾರ್ ಕ್ಯಾಲೆಂಡರ್ ಪ್ರಕಾರ ಒಂದು ವರ್ಷಕ್ಕೆ 365 ದಿನಗಳು ಅಂತ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹೀಗೆ ಈ ಒಂದು ವರ್ಷಕ್ಕೆ ಏನಾಗುತ್ತೆ ಅಂದ್ರೆ ಇವೆರಡು ಸಮವಾಗಿ ನಾವು ಮಾಡಿದಾಗ ಒಂದು ವರ್ಷಕ್ಕೆ 11 ದಿವಸ ಏನಾಗುತ್ತೆ ಅಂದ್ರೆ ಇಲ್ಲಿ ಅಧಿಕವಾಗಿ ಇರೋದನ್ನ ನಮ್ಗೆ ಕಂಡು ಬರುತ್ತೆ ಅಲ್ವಾ. ಏನು 354 ಚಾಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ದಿನಗಳಿರ್ತವೆ, ಸೂರ್ಯಮಾನ ಕ್ಯಾಲೆಂಡರ್ ಪ್ರಕಾರ 365 ದಿವಸಗಳಿದಾವೆ. ಒಟ್ಟು ವರ್ಷಕ್ಕೆ ಏನಾಗುತ್ತೆ ಅಂದ್ರೆ 11 ದಿವಸ ಏನಾಗುತ್ತೆ ಅಂದ್ರೆ ಇಲ್ಲಿ ಅಧಿಕವಾಗಿ ಬರುತ್ತೆ. ಅದಕ್ಕೋಸ್ಕರನೇ ಇದನ್ನ ಸರಿದೂಗಿಸ್ಲಿಕ್ಕೋಸ್ಕರ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಇಲ್ಲಿ ಈ ಅಧಿಕವಾಗಿರ್ತಕ್ಕಂಥ 11 ದಿನ ಏನಿದೆ ಅಲ್ಲ, ಈ ಅಧಿಕವಾಗಿರ್ತಕ್ಕಂಥ 11 ದಿವಸಗಳನ್ನೆಲ್ಲ ಸೇರಿಸಿ ಏನ್ ಮಾಡಿದಾರೆ ಅಂದ್ರೆ ಒಂದು ತಿಂಗಳನ್ನಾಗಿ ಏನ್ ಮಾಡಿದ್ದಾರೆ, ಅಧಿಕವಾಗಿ ಸೇರಿಸಿದ್ದಾರೆ.
ಅದಕ್ಕೋಸ್ಕರನೇ ಇದನ್ನ ಏನ್ ಮಾಡ್ತಿದ್ದಾರೆ ಅಂದ್ರೆ ಅಧಿಕ ಮಾಸ ಅಂತ ಇಲ್ಲಿ ಕರೀತಾ ಇದ್ದಾರೆ. ನೋಡಿ 354 ದಿವಸಗಳು ಅದು ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ, ಆಮೇಲೆ ಸೂರ್ಯಮಾನ ಕ್ಯಾಲೆಂಡರ್ ಪ್ರಕಾರ 365 ದಿನಗಳು. ಇವೆರಡನ್ನ ಸರಿದೂಗಿಸ್ಲಿಕ್ಕೋಸ್ಕರ ಏನ್ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ 11 ದಿವಸ ಅಧಿಕವಾಗಿ ಬರೋದ್ರಿಂದ ಇದನ್ನ ಏನ್ ಮಾಡ್ತಾರೆ, ಒಂದು ತಿಂಗಳಾಗಿ ಇದನ್ನ ಪ್ರತ್ಯೇಕವಾಗಿ ತೆಗಿತಾರೆ. ಹಾಗಾಗಿ ಇದನ್ನ ಅಧಿಕ ಮಾಸ ಅಂತ ಇಲ್ಲಿ ಕರೀತಾರೆ. ಈ ಒಂದು ಅಧಿಕ ಮಾಸ ಏನಂತಂದ್ರೆ ಇದು 3 ವರ್ಷಕ್ಕೊಮ್ಮೆ ಇದು ಬರುತ್ತೆ ಅಂತ ಹೇಳಿ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಈ ಒಂದು ಅಧಿಕ ಮಾಸ. ಆಮೇಲೆ ಇದು ಹೇಗೆ ಬಂತು ಅಂತ ನಾವಿಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ವಿ. ಈ ಒಂದು ಅಧಿಕ ಮಾಸದ ಒಂದು ಮಹಿಮೆ ಅಥವಾ ಮಹತ್ವ ಏನು ಅನ್ನೋದನ್ನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಇಲ್ಲಿ ಪ್ರಯತ್ನ ಮಾಡೋಣ. ಇದು ಏನಪ್ಪಾ ಅಂತಂದ್ರೆ ಈ ಒಂದು ಅಧಿಕ ಮಾಸ ಇದೆ ಅಲ್ವಾ, ಇದು ವೈದಿಕ ಒಂದು ಶಾಸ್ತ್ರದ ಪ್ರಕಾರ ಏನು ಅಂತಂದ್ರೆ ಇಲ್ಲಿ ಎಲ್ಲಾ ಒಂದು ಜಡ ಮತ್ತೆ ಚೇತನ ವ್ಯಕ್ತಿತ್ವ ರೂಪದಲ್ಲಿ ಇರ್ತಕ್ಕಂಥ ಎಲ್ಲಾ ದೇವತೆಗಳಾಗಿರ್ಬೋದು, ಈಗ ಸೂರ್ಯ ಆಗಿರ್ಬೋದು, ಚಂದ್ರ, ಭೂಮಿ, ನಕ್ಷತ್ರ, ಎಲ್ಲಾ ದೇವತೆಗಳು ಏನು ಅಂತಂದ್ರೆ ಆ ಒಂದು ಪ್ರತಿಯೊಂದು ಒಂದೊಂದು ಇದಕ್ಕೂ ಲೋಕಕ್ಕೂ ಒಬ್ಬೊಬ್ಬ ದೇವತೆಗಳು ಇರ್ತಾರೆ ಅಲ್ವಾ, ಅಲ್ಲಿ ಒಬ್ಬೊಬ್ಬ ದೇವಿಯವರು ಸಹಿತ ಇರ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಅಧಿಕ ಮಾಸ ಇದು ಪ್ರಕಟವಾದಾಗ ಏನಾಗುತ್ತೆ ಅಂದ್ರೆ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ತಿರಸ್ಕಾರ ಮಾಡ್ತಾರೆ. ಈ ಒಂದು ಅಧಿಕ ಮಾಸದ ಒಂದು ದೇವತೆ ಆಗ್ಲಿಕ್ಕೆ ತಿರಸ್ಕಾರ ಮಾಡ್ತಾರೆ. ಹಾಗಾಗಿ ಇಲ್ಲಿ ಈ ಒಂದು ತಿಂಗಳಲ್ಲಿ ಏನು ಅಂತಂದ್ರೆ ಸೂರ್ಯ ಇದಾನಲ್ವಾ, ಸೂರ್ಯ ಯಾವ ರಾಶಿಯನ್ನು ಸಹಿತ ಅವನ್ ಏನ್ ಮಾಡಲ್ಲ, ಪ್ರವೇಶವನ್ನ ಮಾಡಲ್ಲ. ಅಂದ್ರೆ ಸೂರ್ಯ ಅಲ್ಲೇ ಇರ್ತಾನೆ, ಅವನು ಚಲಿಸೋದಿಲ್ಲ ಅಂತ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ತಿಂಗಳಲ್ಲಿ ಯಾವುದೇ ಒಂದು ಶುಭ ಮುಹೂರ್ತಗಳು ಸಹಿತ ಇರೋದಿಲ್ಲ ಅಂತ ನಮಗಿಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ಅಧಿಕ ಮಾಸವನ್ನ ಮಲಮಾಸ ಅಂತಂದು ಕೂಡ ನಮಗಿಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ಅಧಿಕ ಮಾಸ ಇದೆ ಅಲ್ಲ, ಈ ಅಧಿಕ ಮಾಸವನ್ನ ಯಾರು ಕೂಡ ಯಾವ ದೇವತೆ ಕೂಡ ಇಲ್ಲಿ ಈ ಒಂದು ಅಧಿಕ ಮಾಸವನ್ನ ತಗೊಳ್ಳಿಕ್ಕೆ ಇಷ್ಟ ಪಡಲ್ಲ. ಅದಕ್ಕೋಸ್ಕರನ ಆ ಅಧಿಕ ಮಾಸದ ದೇವತೆ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಈ ಅಧಿಕ ಮಾಸವನ್ನ ಏನ್ ಮಾಡ್ಬೇಕು, ಈಗ ಮಲಮಾಸ ಇದೆಯಲ್ಲ ಇದನ್ನ ಪರಿವರ್ತನೆ ಮಾಡ್ಬೇಕು. ಈ ಮಾಸವನ್ನ ಯಾರು ಸ್ವೀಕಾರ ಮಾಡಲ್ಲಲ್ವಾ, ಅದಕ್ಕೋಸ್ಕರನೇ ಆ ಒಂದು ಮಾಸದ ಅಧಿದೇವತೆ ಏನ್ ಮಾಡ್ತಾರೆ ಅಂದ್ರೆ ಭಗವಂತ ಕೃಷ್ಣನ ಹತ್ರ ಹೋಗಿ ಅಂದ್ರೆ ವಿಷ್ಣುವಿನ ಹತ್ರ ಹೋಗಿ ಏನ್ ಮಾಡ್ತಾರೆ, ತನ್ನ ದುಃಖವನ್ನೆಲ್ಲ ಹೇಳ್ಕೊಳ್ತಾರೆ. ಅಂದ್ರೆ ನನ್ನ ಮಲಮಾಸ ಅಂತ ಹೇಳ್ತಿದ್ದಾರೆ, ಈ ಮಾಸವನ್ನ ಯಾರೂ ಕೂಡ ಸ್ವೀಕಾರ ಮಾಡ್ಲಿಕ್ಕೆ ತಯಾರಿಲ್ಲ ಅಂತ ಹೇಳಿ ತನ್ನ ದುಃಖವನ್ನ ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ದೇವಿ ಹೋಗಿ ಏನ್ ಮಾಡ್ತಾರೆ, ವಿಷ್ಣುವಿನ ಬಳಿ ಹೋಗಿ ಅವರು ಕೇಳ್ಕೊಳ್ತಾರೆ. ಕೇಳ್ಕೊಂಡಾಗ ವಿಷ್ಣು ಏನ್ ಮಾಡ್ತಾರೆ, ಈ ಒಂದು ಮಾಸವನ್ನ ಸ್ವೀಕಾರ ಮಾಡ್ತಾರೆ. ಭಗವಂತ ಈ ಒಂದು ಮಾಸವನ್ನ ಸ್ವೀಕಾರ ಮಾಡಿ ಅದಕ್ಕೋಸ್ಕರನೇ ಭಗವಂತ ಏನ್ ಮಾಡ್ತಾರೆ, ತನ್ನ ಹೆಸರನ್ನ ಈ ಮಾಸಕ್ಕೆ ಕೊಡ್ತಾರೆ. ಅದಕ್ಕೋಸ್ಕರನೇ ಪುರುಷೋತ್ತಮ ಮಾಸ ಅಂತ ಹೇಳಿ ಈ ಒಂದು ಮಾಸಕ್ಕೆ ಹೆಸರು ಬಂದಿದ್ದು. ಅದಕ್ಕೋಸ್ಕರನೇ ಹೇಳ್ತಾರೆ, ಇದು ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಏನು ಅಂತಂತಂದ್ರೆ 15.18 ಅದು ಬಂದ್ಬಿಟ್ಟು ಪುರುಷೋತ್ತಮ ಯೋಗ ನಾಮನೇ ಅದು ಬರುತ್ತೆ. ಅದರಲ್ಲಿ ಭಗವಂತ ಹೇಳ್ತಾನೆ 19ನೇ ಶ್ಲೋಕದಲ್ಲಿ 15.19ನೇ ಶ್ಲೋಕದಲ್ಲಿ ಹೇಳ್ತಾನೆ, 15.18ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ ಅಂತ ಏನ್ ಹೇಳ್ತಿದ್ದೇನೆ ಅಂತಂದ್ರೆ, ಯಸ್ಮಾತ್ ಅಕ್ಷರ ಮತಿತೋಹಂ ಅಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತೀತ ಪುರುಷೋತ್ತಮಃ. ಇಲ್ಲಿ ಹೇಳ್ತಾನೆ ಭಗವಂತ ಏನ್ ಹೇಳ್ತಾನೆ ಅಂದ್ರೆ, ನಾನು ಈ ಒಂದು ಕ್ಷರ ಮತ್ತ ಅಕ್ಷರಗಳಿಗೆ ಅಂದ್ರೆ ಕ್ಷರ ಮತ್ತು ಅಕ್ಷರಗಳಿಗೆ ನಾನು ಏನಾಗಿದ್ದೀನಿ ಅಂದ್ರೆ ಅತೀತನಾಗಿದ್ದೇನೆ, ಮತ್ತೆ ನಾನು ತುಂಬಾ ಅತ್ಯುತ್ತಮನಾಗಿದ್ದೇನೆ. ಅದಕ್ಕೋಸ್ಕರನೇ ಇಡೀ ಪ್ರಪಂಚ ಏನ್ ಮಾಡಿದೆ ಅಂತಂದ್ರೆ ಎಲ್ಲಾ ವೇದಗಳು ಹೇಳುತ್ತೆ, ಇಡೀ ಪ್ರಪಂಚವು ಹೇಳುತ್ತೆ ನನ್ನನ್ನ ಪುರುಷೋತ್ತಮ ಅಂತ ಹೇಳಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಎಲ್ಲರೂ ಸಹಿತ ನನ್ನನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಭಗವಂತ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ 15ನೇ ಅಧ್ಯಾಯದಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾನೆ. ಅಂದ್ರೆ ಎಲ್ಲಾ ಕ್ಷರವಾಗಿರ್ತಕ್ಕಂಥ ಮತ್ತೆ ಅಕ್ಷರವಾಗಿರ್ತಕ್ಕಂಥ ಎಲ್ಲರಿಗೂ ಸಹಿತ ಭಗವಂತನೇ ಏನು ಅಂತಂದ್ರೆ ಅವನೇ ಅತೀತ, ಅವನೇ ಮೂಲನಾಗಿದ್ದಾನೆ, ಅವನೇ ಅತ್ಯುತ್ತಮನಾಗಿದ್ದಾನೆ. ಅದಕ್ಕೋಸ್ಕರ ಎಲ್ಲರೂ ಸಹಿತ ಭಗವಂತನನ್ನ ಏನ್ ಮಾಡಿದಾರೆ ಅಂದ್ರೆ ಪುರುಷೋತ್ತಮ ಅಂತ ಇಲ್ಲಿ ನಾವು ಇಲ್ಲಿ ಒಪ್ಕೊಳ್ತಾ ಇದ್ದಾರೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಭಗವಂತನ ಒಂದು ಸಂಪರ್ಕಕ್ಕೆ ಏನೇ ಬಂದ್ರು ಕೂಡ, ಯಾರೇ ಹೋದ್ರು ಕೂಡ ಅದು ಏನಾಗುತ್ತೆ ಅಂದ್ರೆ ಇಲ್ಲಿ ಪವಿತ್ರವಾಗುತ್ತೆ ಅಂತ ನಮ್ಗೆ ಭಗವಂತ ಈ ಶ್ಲೋಕದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾನೆ. ಅಂದ್ರೆ ಆ ಒಂದು ಮಲ ಮಾಸದ ಅಥವಾ ಅಧಿಕ ಮಾಸದ ದೇವತೆ ಹೋಗಿ ಭಗವಂತನಲ್ಲಿ ಅವರು ವಿನಂತಿಸಿಕೊಳ್ತಾರೆ, ಅಂದ್ರೆ ತಮ್ಮ ದುಃಖವನ್ನ ತೋರ್ಪಡಿಸ್ಕೊಳ್ತಾರೆ. ಅದಕ್ಕೋಸ್ಕರನೇ ಭಗವಂತ ಅದಕ್ಕೆ ಏನ್ ಮಾಡ್ತಾನೆ ಅಂದ್ರೆ ಭಗವಂತನ ಒಂದು ಸಂಪರ್ಕಕ್ಕೆ ಬಂದಾಗ ಏನಾಗುತ್ತೆ ಅಂದ್ರೆ ಆ ಒಂದು ಮಾಸವು ಕೂಡ ಏನಾಗುತ್ತೆ ಅಂದ್ರೆ ಅಲ್ಲಿ ಪವಿತ್ರವಾಗುತ್ತೆ ಅಂತ ನಮಗಿಲ್ಲಿ
ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಏನ್ ಮಾಡ್ತಾನೆ ಭಗವಂತ ಈ ಒಂದು ಮಾಸಕ್ಕೆ ತನ್ನ ಒಂದು ಹೆಸರನ್ನ ಮಾತ್ರ ಕೊಟ್ಟಿಲ್ಲ ಅಂತ ನಾನು ಫಸ್ಟೇ ಮೊದಲೇ ಹೇಳಿದ್ನಲ್ವಾ. ಭಗವಂತ ಈ ಮಾಸಕ್ಕೆ ಏನ್ ಕೊಟ್ಟಿದ್ದಾನೆ, ತನ್ನ ನಾಮ ಮಾತ್ರ ಕೊಟ್ಟಿಲ್ಲ. ಅವನು ಏನ್ ಕೊಟ್ಟಿದ್ದಾನೆ ಭಗವಂತ, ತನ್ನ ಗುಣವನ್ನ ಕೊಟ್ಟಿದ್ದಾನೆ, ತನ್ನ ಶಕ್ತಿ ಆರು ಐಶ್ವರ್ಯ ಇದೆಯಲ್ಲ ಭಗವಂತಂದು, ಆ 6 ಗುಣಗಳಿದಾವಲ್ವಾ, ಆ ಎಲ್ಲಾ ಗುಣಗಳನ್ನು ಸಹಿತ ಭಗವಂತನ ಶಕ್ತಿ, ಭಗವಂತನ ಐಶ್ವರ್ಯ, ಎಲ್ಲದನ್ನು ಸಹಿತ ಭಗವಂತ ಏನ್ ಮಾಡಿದ್ದಾನೆ ಈ ಒಂದು ಮಾಸಕ್ಕೆ ಕೊಟ್ಟಿದ್ದಾನೆ. ಆಮೇಲೆ ಇದಕ್ಕೇನು ಅಂದ್ರೆ ಭಗವಂತನ ಒಂದು ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದನು ಸಹಿತ ಭಗವಂತ ಇಲ್ಲಿ ನಮ್ಗೆ ಕೊಟ್ಟಿದ್ದಾನೆ. ಆಮೇಲೆ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ಸಹಿತ ಭಗವಂತ ಈ ಮಾಸಕ್ಕೆ ಕೊಟ್ಟಿದ್ದಾನೆ. ಹಾಗಾಗಿನೇ ಹೇಳ್ತಾರೆ, ಈ ಒಂದು ಮಾಸದಲ್ಲಿ ನಾವು ಏನೇ ಭಕ್ತಿ ಕಾರ್ಯಗಳನ್ನ ಮಾಡಿದ್ರು ಕೂಡ ಅದಕ್ಕೆ 1000 ಪಟ್ಟು ಏನಾಗುತ್ತೆ ಅಂದ್ರೆ ಅಧಿಕ ಒಂದು ಫಲ ಸಿಗುತ್ತೆ ಅಂತ ಹೇಳಿ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಈ ಒಂದು ಮಾಸದ ಮಹಿಮೆಯಲ್ಲಿ ಅಥವಾ ಮಹತ್ವದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಹೇಳ್ಬೋದು, ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಭಗವಂತ ಭಕ್ತಿಗೆ ತುಂಬಾನೇ ಏನ್ ಮಾಡ್ತಾನೆ ಅಂದ್ರೆ ಹೆಚ್ಚು ಒತ್ತನ್ನ ಕೊಡ್ತಾನೆ. ಇಲ್ಲಿ ಭಗವಂತ ಸಹಿತ ಯಾರು ಭಗವಂತನ ಭಕ್ತಿ ಸೇವೆ ಮಾಡ್ತಾರೆ ಅವರಿಗೆ ಆ ಒಂದು ಫಲವನ್ನ ಕೊಡ್ಲಿಕ್ಕೆ ಭಗವಂತ ಮುಂದೆ ಬರ್ತಾನೆ ಇರ್ತಾನೆ ಯಾವಾಗ್ಲೂ ಸಹಿತ. ಅದಕ್ಕೆ ಹೇಳ್ತಾರೆ ಈ ಮಾಸದಲ್ಲಿ ಯಾವುದೇ ಒಂದು ಯಜ್ಞವನ್ನ ಮಾಡಬಾರ್ದು, ಯಾವುದೇ ಒಂದು ಶುಭ ಒಂದು ಕಾರ್ಯಗಳನ್ನ ಮಾಡಬಾರ್ದು. ಹಾಗಾಗಿ ಆತರ ಹೇಳಿದಾಗ ಏನಾಗುತ್ತೆ, ಭಗವಂತ ಏನ್ ಮಾಡ್ತಾನೆ, ಈ ಒಂದು ಮಾಸದಲ್ಲಿ ಭಕ್ತಿ ಕಾರ್ಯ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಮಂಗಳಕರವಾಗಿರುತ್ತೆ ಅಂತ ಹೇಳಿ ನಮಗೆ ವಿಶೇಷವಾಗಿ ಭಗವಂತ ನಮ್ಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಆದ್ರೆ ಈ ಒಂದು ಕಲಿಯುಗದಲ್ಲಿ ಇರ್ತಕ್ಕಂಥ ಬದ್ಧಾತ್ಮರಾಗಿರ್ಬೋದು ಅಥವಾ ಪತಿತಾತ್ಮರಿಗೆ ಭಗವಂತ ಏನ್ ಮಾಡಿದಾನೆ ಅಂದ್ರೆ ಈ ಒಂದು ಮಾಸದಲ್ಲಿ ಈ ಒಂದು ವ್ರತಾಚರಣೆ ಮಾಡೋದ್ರಿಂದ ಭಗವಂತ ಏನ್ ಮಾಡ್ತಾನೆ, ತನ್ನ ವಿಶೇಷವಾಗಿರ್ತಕ್ಕಂಥ ಒಂದು ಕೃಪೆಯನ್ನು ಸಹಿತ ಭಗವಂತ ಇಲ್ಲಿ ಕೊಡ್ತಾ ಇದ್ದಾನೆ. ಈ ಮೂಲಕ ನಾವು ಅರ್ಥ ಮಾಡ್ಕೋಬಹುದು, ಈ ಒಂದು ಪಾಂಡವರಿಗೂ ಸಹಿತ ಭಗವಂತ ಏನ್ ಮಾಡಿದ ಅಂದ್ರೆ ಸ್ವತಃ ಕೃಷ್ಣನೇ ಏನ್ ಮಾಡಿದ ಈ ಒಂದು ಮಾಸದ ಒಂದು ಮಹಿಮೆಯನ್ನ ಅಥವಾ ಈ ಮಾಸದ ಒಂದು ಮಹತ್ವವನ್ನ ಸ್ವತಃ ಕೃಷ್ಣನೇ ಅವನ್ ಏನ್ ಮಾಡಿದ ಅಂದ್ರೆ ಪಾಂಡವರಿಗೆ ತಿಳಿಸ್ಕೊಟ್ಟ. ಅಂದ್ರೆ ಯಾವ ರೀತಿ ಒಂದು ವ್ರತಾಚರಣೆಯನ್ನ ಮಾಡ್ಬೇಕು ಅಂತ ಹೇಳಿ ಭಗವಂತನೇ ಅವ್ರಿಗೆ ಏನ್ ಮಾಡ್ದ ಅಂದ್ರೆ ತಿಳಿಸ್ಕೊಟ್ಟ. ಅದಕ್ಕೋಸ್ಕರನೇ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ಮಾಸದಲ್ಲಿ ವಿಷ್ಣುವಿನ ಅಂದ್ರೆ ಭಗವಂತ ಕೃಷ್ಣನ ನಾಮರೂಪ ಆಗಿರ್ಬೋದು ಅಥವಾ ಅವನ ಒಂದು ಗುಣಗಳನ್ನ ಅಥವಾ ಅವನ ಒಂದು ಲೀಲೆಗಳನ್ನ ಮತ್ತೆ ಎಲ್ಲದನ್ನು ಸಹಿತ ನಾವೇನ್ ಮಾಡ್ಬೇಕು ಅಂದ್ರೆ ಶ್ರವಣವನ್ನ ಮಾಡ್ಬೇಕು, ಜೊತೆಗೆ ಅದನ್ನ ಕೀರ್ತನನ್ನ ಮಾಡ್ಬೇಕು. ಅದಕ್ಕೋಸ್ಕರನೇ ಈ ಒಂದು ಮಾಸದಲ್ಲಿ ಭಗವಂತನ ನಾಮರೂಪ, ಆಮೇಲೆ ಗುಣ, ಲೀಲೆ, ಶ್ರವಣ ಮತ್ತೆ ಕೀರ್ತನೆ ಎಲ್ಲದಕ್ಕೂ ಸಹಿತ ತುಂಬಾ ಮಹತ್ವವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಭಗವಂತ ಏನ್ ಮಾಡಿದ್ದಾನೆ, ಇದಕ್ಕೆ ವಿಶೇಷವಾಗಿ ಒಂದು ಗುಣವನ್ನ ಕೊಟ್ಟಿದ್ದಾನೆ. ಹಾಗಾಗಿ ವಿಶೇಷವಾಗಿ ನಾವೆಲ್ಲ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಒಂದು ಮಾಸವನ್ನ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಈ ಒಂದು ಮಾಸದಲ್ಲಿ ನಾವು ಏನೇ ಭಕ್ತಿ ಕಾರ್ಯಗಳನ್ನ ಮಾಡಿದ್ರು ಸಹಿತ ಭಗವಂತನ ಹೇಳ್ಬಿಟ್ಟಿದ್ದಾನೆ, ಅದಕ್ಕೆ ಒಂದು 1000 ಪಟ್ಟು ನಾವು ಏನಾಗುತ್ತೆ ಅಂದ್ರೆ ಇದಕ್ಕೆ ಅಧಿಕವಾಗಿರ್ತಕ್ಕಂಥ ಒಂದು ಫಲ ಸಿಕ್ಕೇ ಸಿಗುತ್ತೆ ಅಂತ ನಮಗೆ ಭಗವಂತ ಹೇಳ್ಕೊಟ್ಟಿದ್ದಾನೆ ಅಲ್ವಾ. ಅದಕ್ಕೋಸ್ಕರನೇ ಈ ಒಂದು ಮಾಸದ ಅಧಿದೇವತೆ ಹೋಗಿ ಭಗವಂತನಲ್ಲಿ ಕೇಳ್ಕೊಂಡಾಗ ಭಗವಂತ ಸ್ವತಃ ಏನ್ ಮಾಡ್ತಾನೆ, ಅವನೇ ತನ್ನ ಹೆಸರನ್ನು ಈ ಒಂದು ಮಾಸಕ್ಕೆ ಕೊಟ್ಟು ಇಷ್ಟೆಲ್ಲಾ ನಮಗೆ ಏನ್ ಮಾಡಿದಾನೆ ಅಂತಂದ್ರೆ ಲಾಭವನ್ನ ಭಗವಂತ ನಮಗೆ ತೋರ್ಸ್ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಈ ಒಂದು ಮಾಸವನ್ನ ನಾವು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು ಅಂತ ನಮ್ಗಿಲ್ಲಿ ಅರ್ಥ ಮಾಡ್ಕೋಬಹುದು. ಆಮೇಲೆ ಇದನ್ನ ಪದ್ಮ ಪುರಾಣದಲ್ಲೂ ಸಹಿತ ಈ ಒಂದು ನಾರದ ಪಂಚರಾತ್ರದಲ್ಲಿ ಸಹಿತ ನಾರದ ಮುನಿಗಳು ಸಹಿತ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಅಲ್ಲಿನೂ ಕೂಡ ತುಂಬಾ ಹೇಳ್ತಾರೆ, ಯಾರು ನಾರದ ಮುನಿಗಳು ಹೇಳ್ತಾರೆ, ಯಾಕೆ ಈ ಒಂದು ಮಾಸದಲ್ಲಿ ಒಳ್ಳೆ ಈಗೇನಂತಾರೆ, ಈಗ ಆ ದೇವತೆ ಏನ್ ಮಾಡುತ್ತೆ, ಇದೊಂದು ಕೆಟ್ಟ ಮಾಸ ಅಂತ ಹೇಳಿ ಎಲ್ಲರೂ ಏನ್ ಮಾಡ್ತಿದ್ದಾರೆ, ಇದೊಂದು ಅಧಿಕ ಮಲ ಮಾಸ ಅಂತ ಹೇಳಿ ಎಲ್ಲರೂ ಕರಿತಾ ಇದಾರಲ್ವಾ. ಇದಕ್ಕೆ ಒಂದು ಒಳ್ಳೆಯ ಒಂದು ಮಾಸ ಇದು. ಈ ಒಂದು ಮಾಸದಲ್ಲಿ ನಾವ್ ಏನ್ ಮಾಡಿದ್ರೆ ಎಷ್ಟು ಫಲ ಸಿಗುತ್ತೆ ಅಂತ ಹೇಳಿ ಸ್ವತಃ ನಾರದ ಮುನಿಗಳು ಸಹಿತ ನಮ್ಗೆ ಈ ಒಂದು ಪದ್ಮ ಪುರಾಣದಲ್ಲಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ನಾರದ ಪಂಚರಾತ್ರದಲ್ಲಿ ಸಹಿತ ನಮ್ಗೆ ನಾರದ ಮುನಿಗಳು ತಿಳಿಸ್ಕೊಟ್ಟಿದ್ದಾರೆ. ಅದೇನು ಅಂತಂದ್ರೆ ತದ್ದಿನಾಂ ದುರ್ದಿನಾಂ ಮನ್ನೆ ಮೇಘ ಚನ್ನಂ ನ ದುರ್ದಿನಾಂ ಯದ್ದಿನಾಂ ಕೃಷ್ಣ ಸಂಪ್ಲೇಪಂ ಕಥಾಪೀಯೂಷವರ್ಜಿತಂ. ಈ ಶ್ಲೋಕ ನೋಡಿ ಎಷ್ಟು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಶ್ಲೋಕದಲ್ಲಿ ಇವ್ರು ಹೇಳ್ತಾರೆ, ನಾರದ ಮುನಿಗಳು ಹೇಳ್ತಾರೆ, ಅಂದ್ರೆ ಈ ಭಗವಂತ ಭಗವದ್ಗೀತೆಯಲ್ಲೂ ಸಹಿತ ಹೇಳ್ತಾರೆ. ಏನಪ್ಪಾ ಅಂತಂದ್ರೆ ಕಾಲಾಸ್ಮಿ ಅಂತ ಹೇಳ್ತಾನೆ. ಅಂದ್ರೆ ನಾನು ಸಮಯ ಅಂತ ಹೇಳ್ತಾನೆ ಭಗವಂತ ಅಲ್ವಾ. ನಾನು ಬಂದ್ಬಿಟ್ಟು ಸಮಯ ಅಂತ ಹೇಳ್ತಾನೆ ಅಥವಾ ಕಾಲ ಅಂತ ಹೇಳ್ತಾನೆ. ಅಂದ್ರೆ
ಇಲ್ಲಿ ಭಗವಂತನೇ ಕೃಷ್ಣನೇ ಇಲ್ಲಿ ಏನು ಅಂತಂದ್ರೆ ಸಮಯ ಅಂತೇಳಿ ನಾವು ಭಗವದ್ಗೀತೆಯಲ್ಲಿ ತಿಳ್ಕೊಂಡಿದೀವಿ ಅಲ್ವಾ. ಆದ್ರೆ ಕೃಷ್ಣನೇ ಇಲ್ಲಿ ಕಾಲ ಅಥವಾ ಸಮಯ ಅಂತ ನಾವು ಅರ್ಥ ಮಾಡ್ಕೊಂಡ್ಮೇಲೆ ಎಲ್ಲದೂ ಕೂಡ ಒಳ್ಳೇದೇ ಇರ್ಬೇಕಲ್ವಾ. ಈಗ ಈ ಒಂದು ಅಧಿಕ ಮಾಸನು ಕೂಡ ಒಳ್ಳೇದೇ ಇರ್ಬೇಕಲ್ವಾ, ಯಾಕಂದ್ರೆ ಕೃಷ್ಣನೇ ಸಮಯ ಅಂತ ನಾವು ಇಲ್ಲಿ ಭಗವದ್ಗೀತೆಯಲ್ಲಿ ಅರ್ಥ ಮಾಡ್ಕೊಂಡಿದೀವಿ ಅಲ್ವಾ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಭಗವಂತ ಕೃಷ್ಣನೇ ಸಮಯ ಅಂತ ಅಂದ್ಮೇಲೆ ಈ ಪುರುಷೋತ್ತಮ ಮಾಸನು ಸಹಿತ ಒಳ್ಳೇದೇ ಅಂತ ನಾವು ತಿಳ್ಕೊಬೇಕು. ಆದ್ರೆ ಇವ್ರು ಹೇಳ್ಕೊಡ್ತಾರೆ, ಯಾರು ನಾರದ ಮುನಿಗಳು ಈ ಒಂದು ಶ್ಲೋಕದ ಮುಖಾಂತರ ನಮಗೆ ಅರ್ಥ ಮಾಡಿಸ್ತಾರೆ. ಏನಪ್ಪಾ ಅಂತಂದ್ರೆ ಈ ಒಂದು ಭೌತಿಕದಲ್ಲಿರ್ತಕ್ಕಂಥ ಜನಗಳು ಏನ್ ಮಾಡ್ತಾರಪ್ಪ ಅಂದ್ರೆ ತದ್ದಿನಾಂ ದುರ್ದಿನಾಂ ಮೊನ್ನೆ ಮೇಘ ಚೆನ್ನಂನ ದುರ್ದಿನಾಂ ಅಂತ ಹೇಳ್ತಾರೆ. ಅಂದ್ರೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಈಗ ಪೂರ್ತಿ ಯಾವ ದಿನ ಈ ಒಂದು ಪೂರ್ತಿ ಈಗ ನೋಡಿ, ಈಗ ಒಂದು ಮಳೆ ಬರ್ತಕ್ಕಂಥ ಒಂದು ಸಮಯ ನಮ್ಗೆಲ್ಲ ಗೊತ್ತಿದೆ. ಈ ಒಂದು ಪೂರ್ತಿ ಮೋಡ ಆಗಿರುತ್ತೆ, ನಿಮ್ಗೆಲ್ಲ ನೋಡಿದೀರಾ ಅಲ್ವಾ. ಮೋಡ ಎಷ್ಟು ಸಂಜೆ ಟೈಮಲ್ಲಿ ಫುಲ್ ಮೋಡ ಪೂರ್ತಿ ಸಂಪೂರ್ಣವಾಗಿ ಮೋಡ ಆಗಿರುತ್ತೆ. ಆ ಒಂದು ಮೋಡ ಆದಾಗ ಏನಾಗುತ್ತೆ, ಮಳೆ ಬರುತ್ತೆ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಗೊತ್ತಾಗುತ್ತೆ ನಮಗೆ ಈ ಒಂದು ಸಮಯ ತುಂಬಾ ಮೋಡ ಆಗಿದೆ, ಇವಾಗ ಮಳೆ ಬರುತ್ತೆ ಅಂತ ನಾವು ತಿಳ್ಕೊಂತೀವಿ. ಅದೇ ತರನೇ ಇಲ್ಲಿ ಹೇಳ್ತಾರೆ ಮೇಘ ಚೆನ್ನಂನ ದುರ್ದಿನಾಮ್ ಅಂತ ಹೇಳ್ತಾರೆ. ಅಂದ್ರೆ ಸಂಪೂರ್ಣವಾಗಿ ಯಾವ ದಿನ ಫುಲ್ ಮೋಡ ಆಗಿರುತ್ತೆ, ಆಮೇಲೆ ಜಿಟಿ ಜಿಟಿ ಅಂತ ಹೇಳಿ ಮಳೆ ಬರ್ತಾ ಇರುತ್ತೆ. ಅವಾಗ ಏನಂತಾರೆ ಜನ ಎಲ್ಲ, ಈ ಒಂದು ಭೌತಿಕದಲ್ಲಿ ಇರ್ತಕ್ಕಂಥ ಜನ ಏನ್ ಮಾಡ್ತಾರೆ, ಓ ಈ ತರ ತುಂಬಾ ಮೋಡ ಆಗ್ಬಿಟ್ಟಿದೆ, ತುಂಬಾ ಜಿಟಿ ಮಳೆ ಬರ್ತಾ ಇದೆ, ಇದು ಏನು ಅಂತಂದ್ರೆ ದುರ್ದಿನ, ಅಂದ್ರೆ ಇದು ತುಂಬಾ ಕೆಟ್ಟ ದಿನ ಆಗಿರ್ತಕ್ಕಂಥ ದಿನ ಅಂತ ಹೇಳ್ತಾರೆ ಅಲ್ವಾ. ಬಟ್ ಇದು ಒಂದು ಸಮಯ ಒಳ್ಳೇದಲ್ಲ, ಇದು ಒಂದು ಕೆಟ್ಟ ಸಮಯ ಅಂತ ಇಲ್ಲಿ ಹೇಳ್ತಾರೆ. ಅದನ್ನೇ ಇಲ್ಲಿ ನಾರದ ಮುನಿಗಳು ಹೇಳ್ತಾ ಇದ್ದಾರೆ ಏನು ಅಂತಂದ್ರೆ ಈ ಒಂದು ಸಮಯ ಏನಪ್ಪಾ ಅಂತಂದ್ರೆ ಅದು ಶುಭ ದಿನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಶುಭ ದಿನ ಅಂತಂದ್ರೆ ಯದ್ದಿನಾಂ ಕೃಷ್ಣ ಸಂಪ್ಲೇಪಂ ಕಥಾ ಪೀಯೂಷ ವರ್ಜಿತಂ ಅಂತ ಹೇಳ್ತಾರೆ. ಅಂದ್ರೆ ಯಾವ ಒಂದು ಸಮಯದಲ್ಲಿ, ಯಾವ ಒಂದು ಕೆಟ್ಟ ದಿನ ಅಂತ ಹೇಳ್ತಾರೆ, ಕೆಟ್ಟ ಸಮಯ ಅಂತ ಹೇಳ್ತಾರಲ್ಲ, ಅಂತಹ ಒಂದು ಸಮಯದಲ್ಲಿ ಕೃಷ್ಣ ಕಥಾ ಮಾಡ್ತೀವೋ ಅಂತ ಇಲ್ಲಿ ಇವ್ರು ಏನಂತ ಹೇಳ್ತಾರೆ, ಭೌತಿಕ ಜನಗಳು, ಎಲ್ಲಿ ಕೃಷ್ಣ ಕಥಾ ನಡೆಯೋದಿಲ್ಲೋ ಅಥವಾ ಎಲ್ಲಿ ಕೃಷ್ಣನ ಸಂಕೀರ್ತನೆ ನಡೆಯೋದಿಲ್ಲೋ ಅದು ಕೆಟ್ಟ ಗಳಿಗೆ ಅಂತ ನಾವು ಹೇಳ್ತಾ ಇದೀವಿ ಅಲ್ವಾ. ಬಟ್ ಇಲ್ಲಿ ಏನು ಅಂತಂದ್ರೆ ಈ ಒಂದು ಅಧಿಕ ಮಾಸವನ್ನ ಕೆಟ್ಟ ಮಾಸ ಅಂತ ಎಲ್ಲ ಹೇಳ್ತಾರೆ. ಈ ಒಂದು ಕೆಟ್ಟ ಅಧಿಕ ಮಾಸದಲ್ಲಿ ಅಥವಾ ಈ ಒಂದು ಮಲ ಮಾಸದಲ್ಲಿ ಯಾವುದೇ ರೀತಿಯ ಒಂದು ಕಾರ್ಯಗಳನ್ನ ಮಾಡಬಾರ್ದು ಅಂತ ಹೇಳಿ ಈ ಒಂದು ಭೌತಿಕ ಜನಗಳು ತಿಳ್ಕೊಂಡು ಏನ್ ಮಾಡ್ತಾರೆ, ಯಾವುದೇ ಒಂದು ಕಾರ್ಯಗಳನ್ನ ಮಾಡಲ್ಲ, ಜೊತೆಗೆ ಭಕ್ತಿ ಕಾರ್ಯಗಳನ್ನು ಸಹಿತ ಮಾಡಲ್ಲ. ಅದಕ್ಕೋಸ್ಕರನೇ ನಾರದ ಮುನಿಗಳು ಹೇಳ್ತಾರೆ, ಈ ಒಂದು ಅಧಿಕ ಮಾಸದಲ್ಲಿ ಈ ಎಲ್ಲಾ ಕಾರ್ಯಗಳು, ಯಾವ ಎಲ್ಲಾ ಕಾರ್ಯಗಳು ಅಂತಂದ್ರೆ ಭಗವಂತನ ಒಂದು ನಾಮ ಸಂಕೀರ್ತನೆ ಆಗಿರ್ಬೋದು, ಕೃಷ್ಣನ ಒಂದು ಸಂಕೀರ್ತನೆ ಆಗಿರ್ಬೋದು, ಆಮೇಲೆ ಕೃಷ್ಣನ ಕಥಾ, ಆಮೇಲೆ ಕೃಷ್ಣನ ಒಂದು ಲೀಲೆಗಳು ಎಲ್ಲೆಲ್ಲಿ ನಡೀತವೋ ಅದೆಲ್ಲ ಏನು ಅಂತಂದ್ರೆ ಒಂದು ಒಳ್ಳೆಯ ಶುಭವಾಗಿರ್ತಕ್ಕಂಥ ಒಂದು ಸಮಯ ಅಂತ ಹೇಳಿ ನಮಗೆ ಈ ಒಂದು ಶ್ಲೋಕದ ಮುಖಾಂತರ ನಾರದ ಮುನಿಗಳು ನಮಗೆ ಏನ್ ಮಾಡ್ತಿದ್ದಾರೆ ಅಂದ್ರೆ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಈ ಒಂದು ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ ಅನ್ನೋದು ತುಂಬಾ ಒಳ್ಳೆಯ ಮಾಸ ಅಂತ ಹೇಳಿ ನಾವು ಈ ಶ್ಲೋಕದ ಮುಖಾಂತರ ನಾವೇನ್ ಮಾಡ್ಬೋದು ಅಂದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದು ಅಂತ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನೋಡಿ, ಭಗವಂತನೇ ಕಾಲೋಸ್ಮಿ ಅಂತ ಹೇಳಿದಾರಲ್ವಾ. ಕಾಲೋಸ್ಮಿ ಅಂತಂದ್ರೆ ಭಗವಂತನೇ ಸಮಯ, ಅವನೇ ಒಂದು ಕಾಲ ಸಮಯ ಆಗಿರೋದ್ರಿಂದ ಇಲ್ಲಿ ಕೆಟ್ಟ ಕಾಲ ಅನ್ನೋದು ಎಲ್ಲಿ ಬರುತ್ತೆ. ಅವನಿಗೆ ಪುರುಷೋತ್ತಮ ಮಾಸ ಅಂತೇಳಿ ಭಗವಂತ ತನ್ನ ನಾಮವನ್ನು ಸಹಿತ ಇದಕ್ಕೆ ಕೊಟ್ಟಿದ್ದಾನೆ. ಹಾಗಾಗಿ ಇದು ಒಂದು ಒಳ್ಳೆಯ ಮಾಸ ಅಂತೇಳಿ ನಾವೇನ್ ಮಾಡ್ಕೋಬಹುದು, ಇಲ್ಲಿ ಅರ್ಥ ಮಾಡ್ಕೋಬಹುದು ಅಂತ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಾನು ಅವಾಗ್ಲೇ ಒಂದು ಹೇಳಿದ್ನಲ್ವಾ, ಈ ಭಗವಂತ ಏನ್ ಮಾಡ್ದ ಅಂದ್ರೆ ಸ್ವತಃ ಭಗವಂತ ಈ ಒಂದು ಪಾಂಡವರಿಗೆ ಏನ್ ಮಾಡ್ದ ಅಂದ್ರೆ ಈ ಒಂದು ಮಾಸದ ಒಂದು ಮಹಿಮೆಯನ್ನ ತಿಳಿಸ್ಕೊಟ್ಟ ಅಂತೇಳಿ ನಾವು ತಿಳ್ಕೊಂಡ್ವಿ ಯಾವಾಗ್ಲೇ ಅಲ್ವಾ. ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಸ್ಟೋರಿ ಇದೆ ಇಲ್ಲಿ. ಏನು ಅಂತಂದ್ರೆ, ಈಗ ದ್ರೌಪದಿ ಇದಾರಲ್ವಾ, ಇದು ಸಹಿತ ಪದ್ಮ ಪುರಾಣದಲ್ಲೇ ಬರುತ್ತೆ. ದ್ರೌಪದಿ ಇದಾರಲ್ವಾ, ದ್ರೌಪದಿ ಪಾಂಡವರ ಪತ್ನಿ, ಅವರು ಸಹಿತ ಅವ್ರೇನ್ ಮಾಡಿದ್ರು ಅಂತಂದ್ರೆ ಈ ಒಂದು ಮಾಸವನ್ನ ಯಾವ ರೀತಿ ತಿರಸ್ಕಾರ ಮಾಡಿದ್ರು, ಅದರಿಂದ ಏನ್ ಅವ್ರಿಗೆ ಆಯ್ತು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಇಲ್ಲಿ ಪ್ರಯತ್ನ ಮಾಡೋಣ. ಇದೇನು ಅಂತಂದ್ರೆ ಈ ಒಂದು ಪದ್ಮ ಪುರಾಣದಲ್ಲಿ ಬರ್ತಕ್ಕಂಥದ್ದು ಇದು. ಈ ನೇಮಿಷಾರಣ್ಯದಲ್ಲಿ ಶೌನಕಾದಿ ಋಷಿಗಳಿದಾರಲ್ವಾ, ಆ ಶೌನಕಾದಿ ಋಷಿಗಳಿಗೆ ಸೂತ ಗೋಸ್ವಾಮಿಗಳು ಈ ಒಂದು ಇದನ್ನ ಲೀಲೆಯನ್ನ ಹೇಳಲಿಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಇದು ಏನಪ್ಪಾ ಲೀಲೆ ಅಂತಂದ್ರೆ, ಅಲ್ಲಿ ಮೇಧಾವಿ ಅಂತಕ್ಕಂತ ಒಬ್ಬ ಋಷಿ ಇರ್ತಾರೆ. ಆ ಮೇಧಾವಿ ಅಂತಕ್ಕಂತ ಋಷಿಗೆ ಒಬ್ಬ ಮಗಳಿರ್ತಾರೆ. ಅವ್ರು ಏನಾಗಿರ್ತಾರೆ ಅಂದ್ರೆ ಅವ್ರಿಗೆ ಅವರ ಒಬ್ಬ ಮೇಧಾವಿ ಅಂತ ಋಷಿಗಳ ಒಬ್ಬ ಮಗಳ ಒಂದು ಪತಿ ಏನಾಗಿರ್ತಾರೆ ಅಂದ್ರೆ ಅವರು ಮರಣವನ್ನ ಹೊಂದಿರ್ತಾರೆ.
ಆ ಸಡನ್ ಆಗಿ ಅವ್ರು ಮರಣ ಹೊಂದಿದಾಗ ಏನಾಗುತ್ತೆ, ಅವರಿಗೆ ದುಃಖ ಆಗುತ್ತೆ. ಅವ್ರೇನ್ ಮಾಡ್ತಾರೆ, ನನ್ನ ಪತಿಯನ್ನ ಮತ್ತೆ ನಾನು ಏನ್ ಮಾಡ್ಬೇಕು, ವಾಪಸ್ ನಾನು ಕರ್ಸ್ಕೋಬೇಕು ಅಂತ ಹೇಳಿ ಆ ಮೇಧಾವಿ ಅಂತಕ್ಕಂತ ಒಬ್ಬ ಋಷಿಯ ಮಗಳು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ದುರ್ವಾಸ ಮುನಿಗಳ ಹತ್ರ ಹೋಗ್ತಾರೆ. ದುರ್ವಾಸ ಮುನಿಗಳ ಹತ್ರ ಹೋಗಿ ಏನ್ ಮಾಡ್ತಾರೆ ಅಂದ್ರೆ, ನನಗೆ ನನ್ನ ಒಂದು ಪತಿಯನ್ನ ನಾನು ಕಳ್ಕೊಂಡಿದ್ದೀನಿ, ನನ್ನ ಪತಿ ಮರಣ ಹೊಂದಿದ್ದಾರೆ, ದಯವಿಟ್ಟು ನನಗೆ ಅವರ ವಾಪಸ್ ನನಗೆ ಕರ್ಸ್ಕೊಡಿ ಅಂತ ಹೇಳಿ ನಾನು ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ಕೊಂತಾರೆ ಅವರು ದುರ್ವಾಸ ಮುನಿಗಳ ಹತ್ರ. ಅದಕ್ಕೆ ದುರ್ವಾಸ ಮುನಿಗಳು ಹೇಳ್ತಾರೆ, ಒಂದು ಸಲಹೆಯನ್ನ ಕೊಡ್ತಾರೆ. ಸರಿ ಆಯ್ತು, ನೀನ್ ಏನ್ ಮಾಡು ಅಂದ್ರೆ, ಈ ಒಂದು ಪುರುಷೋತ್ತಮ ಮಾಸದ ಒಂದು ವ್ರತವನ್ನ ಮಾಡು ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ದುರ್ವಾಸ ಮುನಿಗಳು ಆ ಮೇಧಾವಿ ಅಂತಕ್ಕಂತ ಋಷಿಯ ಮಗಳಿಗೆ ಹೇಳ್ತಾರೆ. ಹೇಳ್ದಾಗ ಏನಾಗುತ್ತೆ ಅಂದ್ರೆ, ಅವರು ಇದು ಒಂದು ಪುರುಷೋತ್ತಮ ಮಾಸದ ಬಗ್ಗೆ ಎಲ್ಲದೂ ಹೇಳ್ತಾರೆ, ಆ ವ್ರತಾಚರಣೆ ಹೇಗ್ ಮಾಡ್ಬೇಕು ಎಲ್ಲದನ್ನು ತಿಳಿಸ್ತಾರೆ ಅವರು ದುರ್ವಾಸ ಮುನಿಗಳು. ಅವಾಗ ಅವ್ರು ಏನ್ ಮಾಡ್ತಾರೆ, ಮೇಧಾವಿಯವರ ಮಗಳು, ಋಷಿಯ ಮಗಳು ಏನ್ ಮಾಡ್ತಾರೆ ಅಂದ್ರೆ, ಇದು ಮಲಮಾಸ ಅಲ್ವಾ, ಈ ಒಂದು ಕೆಟ್ಟ ಮಾಸ ಇದು, ಈ ಮಾಸದಲ್ಲಿ ನಾನೇನಾದ್ರೂ ಈ ಒಂದು ನೀವ್ ಹೇಳಿರ್ತಕ್ಕಂಥ ಎಲ್ಲಾ ಕಾರ್ಯಗಳನ್ನ ಮಾಡಿದ್ರೆ ನನಗೆ ಹೇಗೆ ನನ್ನ ಪತಿ ನನಗೆ ಮತ್ತೆ ವಾಪಸ್ ಬರ್ತಾರೆ, ಹಾಗಾಗಿ ನಾನು ಇದನ್ನ ಮಾಡಲ್ಲ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ಆ ಒಂದು ಮಾಸವನ್ನ ಏನ್ ಮಾಡ್ತಾರೆ, ಅವರು ತಿರಸ್ಕಾರವನ್ನ ಮಾಡ್ತಾರೆ. ಅಂದ್ರೆ ನಿರ್ಲಕ್ಷಣೆ ಮಾಡ್ತಾರೆ ಅವರು ಆ ಒಂದು ಮಾಸವನ್ನ, ಆ ಒಂದು ವ್ರತಾಚರಣೆಯನ್ನ ಅವರು ಮಾಡಲ್ಲ. ಆ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ಅವ್ರು ಏನ್ ಮಾಡ್ತಾರೆ, ಆ ಒಂದು ವ್ರತವನ್ನ ಬಿಟ್ಟು ಶಿವನ ಕುರಿತಾಗಿ ಏನ್ ಮಾಡ್ತಾರೆ, ಸಾವಿರಾರು ವರ್ಷಗಳ ನಂತರ ಏನ್ ಮಾಡ್ತಾರೆ, ಅವರು ತಪಸ್ಸನ್ನ ಮಾಡ್ತಾರೆ. ಆ ಒಂದು ಸಾವಿರಾರು ವರ್ಷಗಳ ತಪಸ್ಸನ್ನು ಮಾಡಿದಾಗ ಏನಾಗುತ್ತೆ ಅಂದ್ರೆ, ಶಿವ ಏನ್ ಮಾಡ್ತಾರೆ, ಅವರಿಗೆ ಪ್ರತ್ಯಕ್ಷರಾಗ್ತಾರೆ. ಆ ಒಂದು ತಪಸ್ಸಿಗೆ ಶಿವ ಪ್ರತ್ಯಕ್ಷ ಆಗ್ಬಿಟ್ಟು ಆ ಒಂದು ಶಿವ ಪ್ರತ್ಯಕ್ಷ ಆದಾಗ ಏನ್ ಮಾಡ್ತಾರೆ, ಆ ಮೇಧಾವಿ ಋಷಿಯ ಮಗಳು ಏನ್ ಮಾಡ್ತಾರೆ ಅಂದ್ರೆ, ಅವರು ಗಾಬರಿಯಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ, 5 ಬಾರಿ ಏನ್ ಮಾಡ್ತಾರೆ, ತನ್ನ ಪತಿಯನ್ನ ಕೇಳ್ತಾರೆ. ಅಂದ್ರೆ ಪತಿಂ ದೇಹಿ ಅಂತ ಹೇಳಿ 5 ಸಾರಿ ಏನ್ ಮಾಡ್ತಾರೆ ಅಂತಂದ್ರೆ, ತನ್ನ ಪತಿಯನ್ನ ಕೇಳ್ತಾರೆ. ಶಿವ ಪ್ರತ್ಯಕ್ಷ ಅಂದ್ರೆ ಗಾಬರಿ ಆಗ್ಬಿಡುತ್ತೆ, ಶಿವ ಪ್ರತ್ಯಕ್ಷ ಆದ ತಕ್ಷಣನೇ 5 ಬಾರಿ ಕೇಳಿದಾಗ ಏನಾಗುತ್ತೆ ಅಂದ್ರೆ, ಇದರ ಒಂದು ಪರಿಣಾಮವಾಗಿ ಏನಾಗುತ್ತೆ ಅಂದ್ರೆ, ಅವರು ಮುಂದಿನ ಒಂದು ಜನ್ಮದಲ್ಲಿ ಅವರು ದ್ರೌಪದಿಯಾಗಿ ಜನಿಸ್ತಾರೆ. ಈ ಒಂದು ಮೇಧಾವಿ ಅಂತಕ್ಕಂಥ ಋಷಿಯ ಮಗಳಿದಾರಲ್ವಾ, ಅವರು ನೆಕ್ಸ್ಟ್ ಜನ್ಮದಲ್ಲಿ ದ್ರೌಪದಿಯಾಗಿ ಜನಿಸಿ ಏನ್ ಮಾಡ್ತಾರೆ, ಅವರು ಈ ಒಂದು ಶಿವನ ಒಂದು ವರದ ಒಂದು ಪ್ರಭಾವದಿಂದ ಏನ್ ಮಾಡ್ತಾರೆ, ಅವರು 5 ಪತಿಗಳನ್ನ, ಪಾಂಡವರನ್ನ ಏನ್ ಮಾಡ್ತಾರೆ, ಅವರು ಪಡೀತಾರೆ. ಜೊತೆಗೆ ಏನ್ ಮಾಡ್ತಾರೆ, ಅವರು ತುಂಬಾ ಕಷ್ಟಗಳನ್ನ ಸಹಿತ ಅನುಭವಿಸ್ತಾರೆ ದ್ರೌಪದಿ. ನೋಡಿ, ಇದ್ರ ಅರ್ಥ ಆಗುತ್ತೆ, ಆ ಒಂದು ಮಾಸವನ್ನ ಅವರು ತಿರಸ್ಕಾರ ಮಾಡಿದ್ದಕ್ಕೆ, ಪುರುಷೋತ್ತಮ ಮಾಸದಲ್ಲಿ ಆ ವ್ರತಾಚರಣೆಯನ್ನ ಮಾಡಲು ತಿರಸ್ಕಾರ ಮಾಡಿದ್ದಕ್ಕೆ ಇದರ ಒಂದು ತಾತ್ಪರ್ಯ ಏನು ಅಂತ ನಾವು ಅರ್ಥ ಮಾಡ್ಕೋಬಹುದು. ಅಂದ್ರೆ ಈ ಒಂದು ಅಧಿಕ ಮಾಸ ಅಥವಾ ಈ ಒಂದು ಪುರುಷೋತ್ತಮ ಮಾಸದಲ್ಲಿ ನಾವು ಯಾವುದನ್ನು ಕೂಡ ನಿರ್ಲಕ್ಷಿಸಬಾರದು ಅಂತೇಳಿ ನಾವು ಇದಕ್ಕೆ ಈ ಒಂದು ದ್ರೌಪದಿಯ ಒಂದು ಬೆಸ್ಟ್ ಎಕ್ಸಾಂಪಲ್, ಈ ಒಂದು ಉದಾಹರಣೆಯನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಹೇಳ್ತಾರೆ, ನಾವು ಈ ಒಂದು ಮಾಸದಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ ಏನು ಒಂದು ಪುರುಷೋತ್ತಮ ಮಾಸದಲ್ಲಿ ಯಾವ ರೀತಿ ಈ ಒಂದು ವ್ರತಾಚರಣೆಯನ್ನ ಹೇಳಿದಾರೋ ಅದನ್ನ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ಸಹಿತ ನಾವೇನ್ ಮಾಡ್ಬಾರ್ದು, ಈ ಒಂದು ಮಾಸವನ್ನ ತಿರಸ್ಕಾರ ಮಾಡ್ಬಾರ್ದು. ತಿರಸ್ಕಾರ ಮಾಡಿದ್ರೆ ದ್ರೌಪದಿ ನೋಡಿ, ಅವ್ರು ಎಷ್ಟು ಕಷ್ಟವನ್ನ ಅನುಭವಿಸಿದ್ರು ಅಲ್ವಾ, ಅಷ್ಟೊಂದು ಕಷ್ಟವನ್ನ ಅನುಭವಿಸಿದ್ದಕ್ಕೆ ಕಾರಣ ಈ ಒಂದು ಲೀಲೆನೆ ಅಂತ ನಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾವು ಈ ಒಂದು ಮಾಸದ ಮಹತ್ವವನ್ನ ತಿಳ್ಕೊಂಡ್ಮೇಲೆ ಅದನ್ನ ಅನುಸರಿಸ್ಲಿಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ, ಪ್ರಯತ್ನವನ್ನ ಮಾಡ್ಬೇಕು ಅಂತ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ಇದೇ ಒಂದು ಪದ್ಮ ಪುರಾಣದಲ್ಲಿ ಇನ್ನೊಂದು ಒಂದು ಲೀಲೆ ಬರುತ್ತೆ. ಅಂದ್ರೆ ಈ ಒಂದು ಮಾಸದ ಎಷ್ಟು ಮಹತ್ವವಿದೆ, ಈ ಮಾಸವನ್ನ ತಿರಸ್ಕಾರ ಮಾಡಿದ್ರೆ ನಮಗೆ ಇದರಿಂದ ಏನು ಕಷ್ಟ ಆಗುತ್ತೆ, ಆಮೇಲೆ ಇದರಿಂದ ಈ ಮಾಸವನ್ನ ಆಚರಣೆ ಮಾಡಿದ್ರೆ ನಮ್ಗೆ ಏನ್ ಲಾಭ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಲೀಲೆಗಳನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಸಹಿತ ಪದ್ಮ ಪುರಾಣದಲ್ಲೇ ಬರುತ್ತೆ ಈ ಒಂದು ಲೀಲೆ ಕೂಡ. ಒಬ್ಬ ರಾಜ ಇರ್ತಾನೆ, ಅವನು ಅವನ ಹೆಸರು ಹದದ್ವನ್ವ ಅಂತ ಹೇಳಿ ಆ ರಾಜನ ಹೆಸರು. ಅವನು ಚಿತ್ರಧನ್ವನ ಮಗ. ಅವನಿಗೆ 4 ಗಂಡ್ ಮಕ್ಳು ಇರ್ತಾರೆ, ಒಬ್ಬ ಹೆಣ್ಮಗಳು ಇರ್ತಾರೆ, ಈ ಒಂದು ಹದದ್ವನ್ವ ಅಂತ ಹೇಳಿ. ಒಂದ್ಸಾರಿ ಏನಾಗುತ್ತೆ ಅಂದ್ರೆ, ಅವನು ಕಾಡಿಗೆ ಬೇಟೆ ಆಡ್ಲಿಕ್ಕೆ ಅಂತ ಹೇಳಿ ಹೋಗ್ತಾನೆ. ಯಾರು, ಈ ಹದದ್ವನ್ವ ಅಂತಕ್ಕಂತ ಒಬ್ಬ ರಾಜ ಕಾಡಿಗೆ ಬೇಟೆ ಆಡ್ಲಿಕ್ಕೆ ಅಂತ ಹೇಳಿ ಹೋಗ್ತಾನೆ. ಬಟ್ ಅಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ದಾರಿಯಲ್ಲಿ ಏನು ಹೋಗ್ತಾ ಇರುವಾಗ ಏನಾಗುತ್ತೆ, ಅವನಿಗೆ ಆ ದಾರಿ ಕಾಣದ ಅವನೇನಾಗುತ್ತೆ, ಸ್ವಲ್ಪ ಅಲ್ಲಿ ಅವನು ಕಳ್ಕೊಂಡ್ಬಿಡ್ತಾನೆ. ಆ ದಾರಿನೇ ಅವನಿಗೆ ಗೊತ್ತಾಗಲ್ಲ, ಯಾವ ಸೈಡ್ ಹೋಗ್ಬೇಕು ಏನು ಅಂತ ಹೇಳಿ ಗೊತ್ತಾಗಲ್ಲ. ಕೊನೆಗೆ ಏನಾಗುತ್ತೆ ಅಂದ್ರೆ, ಒಂದು ಜಿಂಕೆಯನ್ನ ನೋಡ್ತಾನೆ ಅವನು. ಆ ಜಿಂಕೆ ನೋಡಿದ ತಕ್ಷಣ ಏನಾಗುತ್ತೆ ಅವನಿಗೆ, ಆ ಒಂದು ಜಿಂಕೆಯನ್ನ ನಾನು ಬೇಟೆ ಆಡ್ಬೇಕು ಅಂತ ಹೇಳಿ ಏನ್ ಮಾಡ್ತಾನೆ, ಆ ಜಿಂಕೆನ ಬೇಟೆ ಆಡ್ಲಿಕ್ಕೆ ಅಂತ ಹೇಳಿ ಅವನು
ಹೋಗ್ತಾನೆ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಒಂದ್ ಕಾಡಲ್ಲಿ ಏನಾಗ್ಬಿಡುತ್ತೆ, ಅವನಲ್ಲೇ ಒಂದು ಮೂಲೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ ಆ ರಾಜ. ಸಿಕ್ಕಾಕೊಂಡಾಗ ಏನಾಗುತ್ತೆ ಅಂತಂದ್ರೆ, ಅಲ್ಲಿ ಅದೇ ಆ ರಾಜ ಇರ್ತಕ್ಕಂಥ ಒಂದು ಅಲ್ಲಿ ಪಕ್ಕಕ್ಕೆ ಒಂದು ಮರ ಇರುತ್ತೆ. ಆ ಮರದ ಮೇಲೆ ಒಂದು ಗಿಳಿ ಇರುತ್ತೆ. ಆ ಗಿಳಿ ಏನ್ ಮಾಡುತ್ತೆ ಅಂದ್ರೆ, ಆ ಮರದ ಮೇಲೆ ಕುತ್ಕೊಂಡಿರುತ್ತೆ. ಆ ಗಿಳಿ ಹೇಳುತ್ತೆ, ಏನು ಹೇಳುತ್ತೆ ಅಂತಂದ್ರೆ, ಈ ಈ ಜನಗಳಿದಾರಲ್ವಾ, ಇವು ಎಲ್ಲಾ ಜನರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಇವರು ಎಲ್ಲಾ ಈ ಏನು ಹಣ ಇದೆ, ಎಲ್ಲಾ ಹಣ ಸಂಪತ್ತು ಐಶ್ವರ್ಯ ಇದೆ ಅಲ್ಲ, ಈ ಹಣ ಸಂಪತ್ತು ಐಶ್ವರ್ಯ ಎಲ್ಲಾ ಬಂದ ಮೇಲೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಈ ಒಂದು ಜೀವನದ ಉದ್ದೇಶ ಏನು ಅನ್ನೋದು ಸಹಿತ ಅವರು ಮರ್ತ್ ಬಿಟ್ಟಿದ್ದಾರೆ ಅಂತ ಹೇಳಿ ಆ ಗಿಳಿ ಏನ್ ಮಾಡುತ್ತೆ, ಹೇಳುತ್ತೆ. ಆ ಮರದ ಮೇಲೆ ಕುತ್ಕೊಂಡಿರ್ತಕ್ಕಂಥ ಗಿಳಿ ಅಂತಂದ್ರೆ, ಜನರಿಗೆ ಎಲ್ಲಾ ಹಣ ಅಥವಾ ಸಂಪತ್ತು ಐಶ್ವರ್ಯ ಬಂದ್ಮೇಲೆ ಏನಾಗ್ತಾರೆ ಅಂದ್ರೆ, ನಮ್ಮ ಜೀವನದ ಒಂದು ಉದ್ದೇಶ ಏನಪ್ಪಾ ಅಂತ ಹೇಳಿ ಅನ್ನೋದು ಸಹಿತ ಅವ್ರು ಏನ್ ಮಾಡ್ತಾರೆ, ಮರ್ತ್ ಬಿಡ್ತಾರೆ ಅಂತ ಹೇಳಿ ಆ ಗಿಳಿ ಹೇಳಿದಾಗ, ಅದು ಮತ್ತೆ ಮತ್ತೆ ಹೇಳುತ್ತೆ, ರಿಪೀಟ್ ಮಾಡುತ್ತೆ. 2-3 ಸರಿ ಅದನ್ನ ರಿಪೀಟ್ ಮಾಡುತ್ತೆ. ಅವಾಗ ಅವನ್ ಅನ್ಕೊಂತಾನೆ, ಇದೇನಪ್ಪಾ ಈ ಗಿಳಿ ನನಗೆ ಏನೋ ಹೇಳ್ತಾ ಇದೆ ಏನೋ, ಈ ಗಿಳಿ ಏನ್ ಮಾತಾಡ್ತಿದೆ ಅನ್ನೋದ ನನಗೆ ಅರ್ಥ ಆಗ್ತಾ ಇಲ್ವಲ್ಲ, ಇದು ನನಗೆ ಏನಾದ್ರೂ ಹೇಳ್ತಾ ಇರ್ಬೋದಾ ಅಂತ ಹೇಳಿ ಏನ್ ಮಾಡ್ತಾನೆ ಅವನು, ಆ ಗಿಳಿ ಹೇಳೋದನ್ನೇ ಕೇಳ್ತಾ ಇದ್ದಾನೆ. ಅವಾಗ ಏನಾಗುತ್ತೆ ಅವನಿಗೆ, ಓ ಈ ಗಿಳಿ ನನಗೆ ಏನಾದ್ರೂ ಹೇಳ್ತಾ ಇರ್ಬೋದೇನೋ ಅಂತ ಹೇಳಿ, ಅಲ್ಲಿ ಬೇಟೆ ಆಡ್ಲಿಕ್ಕೆ ಅಂತ, ಜಿಂಕೆನ ಬೇಟೆ ಆಡ್ಲಿಕ್ಕೆ ಅಂತ ಬಂದಲ್ಲ, ಆ ಒಂದು ಜಿಂಕೆನ ಬೇಟೆ ಆಡೋದ್ ಬಿಟ್ಟು ಏನ್ ಮಾಡ್ದ ಅವನು, ಅದೇ ಒಂದು ಬೇಜಾರದಲ್ಲಿ ಏನ್ ಮಾಡ್ದ, ಅರಮನೆಗೆ ಮತ್ತೆ ಏನ್ ಮಾಡ್ತಾನೆ ಅವನು, ವಾಪಸ್ಸು ಬರ್ತಾನೆ. ಅರಮನೆಗೆ ವಾಪಸ್ ಬಂದಾಗ ತುಂಬಾ ಚಿಂತೆಯಲ್ಲಿ ಇರ್ತಾನೆ ಅವನು, ತುಂಬಾ ಚಿಂತೆ ಮಾಡ್ತಾ ಇರ್ತಾನೆ. ಯಾಕೆ ಹೀಗಾಯ್ತು ಏನು ಅಂತ ಹೇಳಿ ಚಿಂತೆ ಮಾಡ್ತಾ ಇರ್ತಾನೆ. ಚಿಂತೆ ಮಾಡುವಾಗ ಏನಾಗುತ್ತೆ, ಅದೇ ಒಂದು ಸಮಯದಲ್ಲಿ ಅವರ ಒಂದು ಅರಮನೆಗೆ, ಆ ರಾಜನ ಒಂದು ಅರಮನೆಗೆ ವಾಲ್ಮೀಕಿ ಋಷಿಗಳು ಏನ್ ಮಾಡ್ತಾರೆ, ಬರ್ತಾರೆ. ವಾಲ್ಮೀಕಿ ಋಷಿಗಳು ಬಂದಾಗ ಅವ್ರು ಕೇಳ್ತಾರೆ, ಯಾಕೆ ಈ ತರ ತುಂಬಾ ಮಂಕಾಗಿದೆಯಾ, ತುಂಬಾ ಚಿಂತೆಯಲ್ಲಿದೆಯಾ, ಯಾಕೆ ಬೇಜಾರದಲ್ಲಿದೆಯಾ ಅಂತ ಹೇಳಿ ಅವ್ರು ಕೇಳಿದಾಗ, ಅವ್ನು ಹೇಳ್ತಾನೆ, ಎಲ್ಲದನ್ನು ಹೇಳ್ಕೊಳ್ತಾನೆ. ಈ ತರ ನಾನು ಹಿಂಗೆ ಕಾಡಲ್ಲಿ ಹೋಗಿದ್ದೆ, ಈ ತರ ಹಿಂಗ ಆಯ್ತು, ಆ ಗಿಳಿ ನನಗೆ ಹೇಳ್ತು, ಎಲ್ಲಾ ಈ ಹಣ ಸಂಪತ್ತು ಐಶ್ವರ್ಯ ಬಂದ್ಮೇಲೆ ಎಲ್ಲಾ ಏನ್ ಮಾಡ್ತಾರೆ ಅಂದ್ರೆ, ತಮ್ಮ ಜೀವನದ ಉದ್ದೇಶವನ್ನೇ ಮರ್ತ್ ಬಿಡ್ತಾರೆ ಅಂತ ಆ ಗಿಳಿ ಹೇಳ್ತು. ಬಟ್ ನನಗದು ಅರ್ಥ ಆಗ್ಲಿಲ್ಲ ಅಂತ ಹೇಳಿ ಆ ಋಷಿಗಳಿಗೆ ಹೇಳ್ತಾನೆ. ಅವಾಗ ಆ ವಾಲ್ಮೀಕಿ ಋಷಿಗಳು ಹೇಳ್ತಾರೆ, ಆ ಗಿಳಿ ಬೇರೆ ಯಾರು ಅಲ್ಲ, ಅದು ನಿನ್ನ ಮಗ ಅಂತ ಹೇಳ್ತಾರೆ. ಅಂದ್ರೆ ಹಿಂದಿನ ಜನ್ಮದಲ್ಲಿ ಅವನೇನಾಗಿದ್ದ ಅಂದ್ರೆ ನಿನ್ನ ಮಗ ಆಗಿದ್ದ ಅಂತ ಹೇಳಿ ಆ ವಾಲ್ಮೀಕ ಋಷಿಗಳು ಹೇಳ್ತಾರೆ. ಹೇಳಿದಾಗ ಅವನಿಗೆ ಆಗುತ್ತೆ, ಅಂದ್ರೆ ಅವನೇನಾಗಿದ್ದ ಅಂದ್ರೆ, ಆ ರಾಜ ಹಳದನ್ವ ಅಂತಕ್ಕಂಥ ಒಬ್ಬ ರಾಜ ಹಿಂದಿನ ಜನ್ಮದಲ್ಲಿ ಏನಾಗಿದ್ದ ಅಂದ್ರೆ, ಅವನು ಸುದೇವ ಅಂತಕ್ಕಂಥ ಹೆಸರಿನಲ್ಲಿ ಏನಾಗಿದ್ದ, ಬ್ರಾಹ್ಮಣನಾಗಿದ್ದ ಅವನು. ಅವನಿಗೆ ಗೌತಮಿ ಅಂತಕ್ಕಂಥ ಒಬ್ಬ ಹೆಂಡತಿ ಕೂಡ ಇದ್ಲು. ಅವನಿಗೆ ಏನು ಅಂತಂದ್ರೆ, ಅವನಿಗೆ ಮಕ್ಕಳೇ ಇರ್ಲಿಲ್ಲ. ಯಾರಿಗೆ, ಹಿಂದಿನ ಜನ್ಮದಲ್ಲಾಗಿರ್ತಕ್ಕಂಥ ಸುದೇವ ಮತ್ತೆ ಗೌತಮಿ, ಅವರಿಗೆ ಮಕ್ಕಳಾಗಿರ್ಲಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಜಗನ್ನಾಥನನ್ನ ಕುರಿತಾಗಿ ಏನ್ ಮಾಡ್ತಾರೆ, ಪ್ರಾರ್ಥನೆಯನ್ನ ಮಾಡ್ತಾರೆ. ಅಂದ್ರೆ ಜಗನ್ನಾಥನನ್ನ ಕುರಿತಾಗಿ ತಪಸ್ಸನ್ನ ಮಾಡ್ತಾ ಇರ್ತಾರೆ. ಎಷ್ಟು ವರ್ಷಗಳ ಕಾಲ ಅಂದ್ರೆ, ಸಾವಿರಾರು ವರ್ಷಗಳ ಕಾಲ ಏನ್ ಮಾಡ್ತಾರೆ ಅಂದ್ರೆ, ಅವರು ತಪಸ್ಸನ್ನ ಮಾಡ್ತಾರೆ. ತಪಸ್ಸನ್ನ ಮಾಡಿದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ, ಆ ತಪಸ್ಸಿಗೆ ಫಲವಾಗಿ ಭಗವಂತ ಏನ್ ಮಾಡ್ತಾನೆ ಅಂದ್ರೆ, ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆದಾಗ ಅವ್ರಿಗೆ ಕೇಳ್ತಾರೆ, ಯಾರಿಗೆ, ಸುದೇವ ಮತ್ತೆ ಗೌತಮಿ ಅವ್ರಿಗೆ ಕೇಳ್ತಾನೆ, ನಿನಗೆ ಏನ್ ವರ ಬೇಕು ಕೇಳು ಅಂತ ಕೇಳಿದಾಗ, ಅವಾಗ ಸುದೇವ ಹೇಳ್ತಾನೆ, ನನಗೆ ಪುತ್ರ ಸಂತಾನ ಬೇಕು, ದಯವಿಟ್ಟು ನನಗೆ ಮಕ್ಕಳಿಲ್ಲ, ನೀವು ಪುತ್ರ ಸಂತಾನವನ್ನ ಕೊಡಿ ಅಂತ ಹೇಳಿ ಆ ವರವನ್ನ ಕೇಳ್ತಾರೆ. ಅವಾಗ ಭಗವಂತ ಹೇಳ್ತಾನೆ, ನಿನಗೆ ಈ ಜನ್ಮ ಅಲ್ಲ, 7 ಜನ್ಮದಲ್ಲೂ ಸಹಿತ ನಿನಗೆ, ಇನ್ನು 7 ಜನ್ಮ ಸಹಿತ ನಿನಗೆ ಮಕ್ಕಳಾಗಲ್ಲ ಅಂತ ಹೇಳಿ ಭಗವಂತ ಹೇಳ್ತಾರೆ. ಭಗವಂತ ಪ್ರತ್ಯಕ್ಷ ಆಗಿ, ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಇನ್ನು 7 ಜನ್ಮಗಳು ಸಹಿತ ನಿನಗೆ ಏನಾಗಲ್ಲ, ಮಕ್ಕಳೇ ಆಗಲ್ಲ ಅಂತ ಹೇಳಿ ಅವರು ಭಗವಂತ ಹೇಳ್ತಾರೆ. ಅವಾಗ ಭಗವಂತನ ವಾಹನ ಅವ್ರ ಜೊತೆಗೆ ಗರುಡ ದೇವನು ಸಹಿತ ಅವ್ರು ಏನ್ ಮಾಡಿರ್ತಾರೆ, ಜೊತೆಗೆ ಬಂದಿರ್ತಾರಲ್ವಾ, ಅವ್ರು ಹೇಳ್ತಾರೆ, ಗರುಡ ದೇವ ಹೇಳ್ತಾರೆ, ಭಗವಂತ ಅವ್ರು ನಿನ್ನನ್ನು ಕುರಿತಾಗಿ ಎಷ್ಟೊಂದು ತಪಸ್ ಮಾಡಿದ್ದಾರೆ, ದಯವಿಟ್ಟು ಅವರಿಗೆ ವರವನ್ನ ಕೊಡು ಅಂತ ಹೇಳಿ ಅವರು ವಿನಂತಿ ಮಾಡ್ಕೊಳ್ತಾರೆ ಭಗವಂತನ ಹತ್ರ. ಅವಾಗ ಭಗವಂತನ ಹತ್ರ ವಿನಂತಿ ಮಾಡ್ಕೊಂಡಾಗ ಭಗವಂತ ಹೇಳ್ತಾನೆ, ಸರಿ ನೀನೇ ಆ ವರವನ್ನ ಕೊಟ್ಬಿಡು ಅಂತ ಹೇಳಿ ಆ ಗರುಡ ದೇವನಿಗೆ ಭಗವಂತನೇ ಹೇಳ್ತಾನೆ. ಅವಾಗ ಹೇಳಿದಾಗ ಅವಾಗ ಅವ್ರು ಹೇಳ್ತಾರೆ, ನಿನಗೆ ಪುತ್ರ ಸಂತಾನವಾಗ್ಲಿ ಅಂತೇಳಿ ಗರುಡ ದೇವ ವರ ಕೊಟ್ಟಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ, ಪುತ್ರ ಸಂತಾನವಾಗುತ್ತೆ. ಆಮೇಲೆ ಪುತ್ರ ಸಂತಾನ ಆದ್ಮೇಲೆ ಭಗವಂತನಿಗೆ ಧನ್ಯವಾದವನ್ನ ತಿಳಿಸ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಬರ್ತಾರೆ. ಕೆಲವು ವರ್ಷಗಳಾಗುತ್ತೆ. ಕೆಲವು ವರ್ಷಗಳ ನಂತರ ಏನಾಗುತ್ತೆ ಅಂತಂದ್ರೆ, ಅವರಿಗೆ ಒಂದು ಮಗು, ಈ ಮಗು ಆದ ತಕ್ಷಣನೇ ಕೆಲವು ವರ್ಷಗಳ ನಂತರ ಆ ಮಗುವ ಹೆಸರು ಸುಖದೇವ ಅಂತ ಹೇಳಿ. ಆ ಮಗು ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ, ಇದು ಒಂದು ಏನಂತಂದ್ರೆ, ಈಗ ಕೆಲವು ವರ್ಷಗಳಾದ್ಮೇಲೆ ಆ ಒಂದು ಅರಮನೆಗೆ, ಆ ರಾಜನ ಅರಮನೆಗೆ, ಆ ಬ್ರಾಹ್ಮಣನ ಮನೆಗೆ ದೇವಲ ಋಷಿ ಅಂತ ಹೇಳಿ ಬರ್ತಾರೆ. ನಮಗ್ ಗೊತ್ತಲ್ವಾ ದೇವಲ ಋಷಿ ಅಂತ ಹೇಳಿ. ನಾವು
ಕೇಳಿದೀವಿ. ಭಗವದ್ಗೀತೆ 10ನೇ ಅಧ್ಯಾಯದಲ್ಲಿ 12 ಮತ್ತು 13ನೇ ಶ್ಲೋಕದಲ್ಲಿ ಇದೆಲ್ಲ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಮಾದಿ ದೇವಂ ಅಜಂ ವಿಭುಂ ಅಹುಸ್ವಾಂ ಋಷಯ ಸರ್ವೇ ದೇವರ್ಷಿ ನಾರದಸ್ತಃ ಅಸಿತೋ ದೇವಲೋ ವ್ಯಾಸ ಸ್ವಯಂ ಚೈವ ಬ್ರವೀಷ್ಯಮೆ ಅಂತ ಹೇಳಿ ಒಂದು ಶ್ಲೋಕ ಬರುತ್ತೆ. ಅದ್ರಲ್ಲಿ ನಾವು ಕೇಳಿದೀವಿ ಅಲ್ವಾ, ಅಸಿತ, ದೇವಲ, ವ್ಯಾಸರಂತಹ ಮಹರ್ಷಿಗಳಿದ್ದಾರೆ ಅಂತ ಹೇಳಿ. ಇಲ್ಲಿ ಕೂಡ ಈ ಒಂದು ಮಹರ್ಷಿನೇ ಯಾರಪ್ಪ ಅಂತಂದ್ರೆ ಈ ಒಂದು ಭಗವಂತ ಪ್ರತ್ಯಕ್ಷ ಅವರಿಗೆ ಏನು ಗಂಡು ಮಗ ಸಂತಾನವನ್ನ ಕೊಟ್ಟಾಗ ಅಲ್ಲಿ ಆ ಒಂದು ದೇವಲ ಋಷಿ ಅಂತ ಹೇಳಿ ಅವ್ರ ಮನೆಗೆ ಏನ್ ಮಾಡ್ತಾರೆ, ಅವರು ಬರ್ತಾರೆ. ಬಂದಾಗ ಏನಾಗುತ್ತೆ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ನನ್ನ ಮಗನಿಗೆ ನೀವು ದೇವಲ ಅಂತಂದ್ರೆ ಆ ಋಷಿನೇ ಇಲ್ಲಿ ಹೇಳ್ತಾ ಇರೋದು, ಭಗವದ್ಗೀತೆಯಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಋಷಿನೇ ಈ ದೇವಲ ಋಷಿ ಅಂತ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇವರು ಕೇಳ್ತಾರೆ, ಯಾರು ಸುದೇವ ಮತ್ತೆ ಗೌತಮಿ ಕೇಳ್ತಾರೆ, ನನ್ನ ಮಗನಿಗೆ ದಯವಿಟ್ಟು ನೀವೇನ್ ಮಾಡಿ ಅಂದ್ರೆ ಆಶೀರ್ವಾದ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಇಲ್ಲ ನಾನು ಅವನಿಗೆ ಆಶೀರ್ವಾದವನ್ನ ಮಾಡಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಅವನಿಗೆ ಇರ್ತಕ್ಕಂಥ ಒಂದು ಆಯಸ್ಸು ಎಷ್ಟಪ್ಪ ಅಂದ್ರೆ ಬರೀ 12 ವರ್ಷ ಮಾತ್ರ. ಈ 12 ವರ್ಷ ವಯಸ್ಸಿರ್ತಕ್ಕಂಥ ಮಗುವಿಗೆ ನಾನು ಏನಂತ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ಆ ದೇವರ ಋಷಿಯವರು ಹೇಳ್ತಾರೆ. ಹೇಳ್ದಾಗ ಏನಾಗುತ್ತೆ ಅಂತಂದ್ರೆ ಇವರಿಗೆ ತುಂಬಾ ದುಃಖ ಆಗುತ್ತೆ, ಚಿಂತೆ ಆಗುತ್ತೆ. ಆ ಚಿಂತೆಯಲ್ಲೇ ತುಂಬಾ ಬಳಲ್ತಾ ಇರ್ತಾರೆ. ಕೊನೆಗೆ ಏನಾಗುತ್ತೆ ಅಂದ್ರೆ ಕೆಲವು ಸಮಯದ ನಂತರ ಅವರಿಗೆ ಆ ಒಂದು 12 ವರ್ಷ ಆಗೋ ಸಮಯದಲ್ಲಿ ಆ ಮಗು ಏನ್ ಮಾಡುತ್ತೆ ಅಂದ್ರೆ ಆ ಒಂದು ನದಿ ತೀರದಲ್ಲಿ ಆಟ ಆಡುತ್ತಾ ಇರುತ್ತೆ ಮಕ್ಕಳ ಜೊತೆ. ಆಟ ಆಡ್ತಾ ಇದ್ದಾಗ ಏನಾಗುತ್ತೆ, ಆ ಮಗು ಆ ನದಿಯಲ್ಲಿ ಮುಳುಗಿ ಏನಾಗ್ಬಿಡುತ್ತೆ ಅಂದ್ರೆ ಸತ್ತೋಗ್ಬಿಡುತ್ತೆ. ಕೊನೆಗೆ ಈ ವಿಷಯ ಏನಾಗುತ್ತೆ, ಈ ಒಬ್ಬ ಸುದೇವ ಮತ್ತೆ ಗೌತಮಿಗೆ ಗೊತ್ತಾಗುತ್ತೆ. ಗೊತ್ತಾದಾಗ ಏನ್ ಮಾಡ್ತಾರೆ ಅಂತಂದ್ರೆ, ಅಯ್ಯೋ ಅವ್ರು ಹೇಳಿದ್ದು ಸರಿಯಾಗಿದೆಯಲ್ಲ, ತುಂಬಾ ದುಃಖದಿಂದ ಏನ್ ಮಾಡ್ತಾರೆ ಅಂದ್ರೆ ಅವರು ತುಂಬಾ ಚಿಂತಾಗ್ರಾಂತರಾಗಿ ಏನ್ ಮಾಡ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಸರಿ ಆಯ್ತು, ಈಗ ಏನ್ ಮಾಡೋದು, ಮತ್ತೆ ನಮ್ಮ ಮಗುವಿಗೆ ಮರುಜನ್ಮವನ್ನ ನಾವು ಮಾಡ್ಕೋಬೇಕಲ್ಲ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ, ಭಗವಂತನನ್ನ ಕುರಿತಾಗಿ ಆ ಮಗು ಸತ್ತಿರ್ತಕ್ಕಂತ ಒಂದು ದಿನ ಯಾವುದು ಅಂದ್ರೆ ಈ ಒಂದು ಪುರುಷೋತ್ತಮ ಅಂದ್ರೆ ಈ ಒಂದು ಅಧಿಕ ಮಾಸದ ಮೊದಲನೇ ದಿನ ಏನಾಗಿರುತ್ತೆ ಅಂದ್ರೆ ಆ ಮಗು ಸತ್ತು ಹೋಗಿರುತ್ತೆ. ಅದಕ್ಕೋಸ್ಕರನೇ ಅವರಿಗೆ ಈ ಒಂದು ವಿಷಯ ಗೊತ್ತಾಗುತ್ತೆ. ಈ ಒಂದು ಮಾಸದಲ್ಲಿ ನಾವು ಈ ಒಂದು ಭಗವಂತನ ಕುರಿತಾಗಿ ಈ ಒಂದು ವ್ರತದ ಒಂದು ಆಚರಣೆ ಮಾಡಿದಾಗ ನಮಗೆ ಇದರಿಂದ ಏನಾದ್ರೂ ಫಲ ಸಿಗ್ಬಹುದು ಅಂತ ಏನ್ ಮಾಡ್ತಾರೆ ಅಂದ್ರೆ ಒಂದು ತಿಂಗಳು ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಭಗವಂತನ ಕುರಿತಾಗಿ ಧ್ಯಾನ ಮಾಡ್ತಾರೆ. ಒಂದು ತಿಂಗಳು ಸಹಿತ ಅವರು ಈ ಒಂದು ಭಕ್ತಿ ಸೇವೆಯಲ್ಲೇ ಭಗವಂತನ ಕುರಿತಾಗೆ ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಬಟ್ ಆ ದೇಹವನ್ನ ಸುಟ್ಟಿರಲ್ಲ ಅವರು, ಆ ದೇಹವನ್ನ ತಮ್ಮ ಜೊತೆಲೆ ಇಟ್ಕೊಂಡಿರ್ತಾರೆ. ಒಂದು ತಿಂಗಳು ತಮ್ಮ ಜೊತೆಲೆ ಇಟ್ಕೊಂಡಿರ್ತಾರೆ. ಹಾಗಾಗಿ ಈ ಒಂದು ಅಧಿಕ ಮಾಸದಲ್ಲಿ ಒಂದು ತಿಂಗಳು ಫುಲ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಭಗವಂತನ ಕುರಿತಾಗೆ ಅವ್ರೇನ್ ಮಾಡ್ತಾರೆ, ಧ್ಯಾನವನ್ನ ಮಾಡ್ತಾರೆ. ಹಾಗಾಗಿ ಅವನೇನ್ ಮಾಡ್ತಾರೆ, ಆ ಒಂದು ಸಮಯದಲ್ಲಿ ಭಗವಂತ ಸ್ವತಃ ಏನ್ ಮಾಡ್ತಾರೆ, ಒಂದು ತಿಂಗಳಾದ ತಕ್ಷಣನೇ ಭಗವಂತ ತಾವೇ ಅಲ್ಲಿ ಸ್ವಯಂ ಪ್ರತ್ಯಕ್ಷರಾಗಿ ಮತ್ತೆ ಅವರಲ್ಲಿ ಕೇಳಿದಾಗ ದಯವಿಟ್ಟು ನನ್ನ ಮಗುವನ್ನ ನನಗೆ ವಾಪಸ್ ಕೊಡಿ ಅಂತ ಹೇಳ್ತಾರೆ. ನೋಡಿ ಇದರ ಅರ್ಥ ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಒಂದು ಅಧಿಕ ಮಾಸದಲ್ಲಿ ಅಥವಾ ಪುರುಷೋತ್ತಮ ಮಾಸದಲ್ಲಿ ನಾವು ಏನೇ ಒಂದು ಕಾರ್ಯಗಳನ್ನ ಮಾಡಿದ್ರು ಅಥವಾ ಭಕ್ತಿ ಕಾರ್ಯ, ಏನೇ ಕಾರ್ಯ ಅಂದ್ರೆ ಭಕ್ತಿ ಕಾರ್ಯಗಳನ್ನ ಮಾಡಿದ್ರೆ ನಮಗೆ 1000 ಪಟ್ಟು ಫಲ ಸಿಗುತ್ತೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ನೋಡಿ ಈ ಒಬ್ಬ ರಾಜ ಅಥವಾ ಈ ಒಬ್ಬ ಬ್ರಾಹ್ಮಣ ಏನ್ ಮಾಡ್ದ ಅಂತಂದ್ರೆ ಈ ಭಗವಂತನ ಕುರಿತಾಗಿ ಒಂದು ತಿಂಗಳು ಸಹಿತ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಆ ಒಂದು ವ್ರತಾಚರಣೆ ಮಾಡಿದ್ರಿಂದ ಮತ್ತೆ ಅವನ ಒಂದು ಮಗುವಿಗೆ ಏನಾಗಿತ್ತು ಅಂದ್ರೆ ಪುನರ್ಜನ್ಮ ಅನ್ನೋದು ಸಿಕ್ತು. ಅದಕ್ಕೆ ಇದರ ಅರ್ಥ ಏನು ಅಂತಂದ್ರೆ ಈ ಒಂದು ಮಾಸದಲ್ಲಿ ನಾವು ತುಂಬಾ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಈ ಒಂದು ಭಕ್ತಿ ಸೇವೆ ಮಾಡಿದಾಗ ಏನಾಗುತ್ತೆ, ಭಗವಂತ ನಮಗೆ ಒಂದು ಫಲವನ್ನ ಕೊಟ್ಟೇ ಕೊಡ್ತಾನೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್, ಒಂದು ಒಳ್ಳೆಯ ಲೀಲೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು ಅಂತ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಒಂದು ಪುರುಷೋತ್ತಮ ಮಾಸ ಎಷ್ಟಂದ್ರೆ ಈ ಪುರುಷೋತ್ತಮ ಮಾಸದ ಒಂದು ಮಹತ್ವವನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮಾಸದಲ್ಲಿ ಇನ್ನೊಂದು ಏನು ಅಂದ್ರೆ ನರಸಿಂಹದೇವರು ಕೂಡ ಈ ಒಂದು ಮಾಸದಲ್ಲಿ ಅವರು ಅವತಾರವನ್ನ ತಾಳಿದ್ರು ಸಹಿತ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬಹುದು. ಹೇಗೆ ಅಂತಂದ್ರೆ ಭಗವಂತ ಈ ಒಂದು ಅವತಾರವನ್ನ ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯಾಗಿ ಬಂದಿದ್ದಾನೆ ಭಗವಂತ ನರಸಿಂಹದೇವರು ಅಲ್ವಾ. ಹೇಗೆ ಅಂತಂದ್ರೆ ಈಗ ಹಿರಣ್ಯಕಶಿಪು ಇದಾರಲ್ವಾ, ಅವ್ರೇನು ಅಂತಂದ್ರೆ ತುಂಬಾ ಹುಷಾರಿ ಅವರು. ಹಿರಣ್ಯಕಶಿಪು ಅಂದ್ರೆ ಅವ್ರು ತುಂಬಾ ಇಂಟಲ್ ಇದ್ರು. ಅವ್ರೇನಂತಂದ್ರೆ ಎಲ್ಲಾ ವರವನ್ನ ಕೇಳ್ತಾನೆ,
ಎಲ್ಲಾ ವರವನ್ನ ಕೇಳಿದಾಗ ಏನಂತಾರೆ, ಅವರು ಏನಂತ ಕೇಳ್ತಾರೆ, ಮನುಷ್ಯನಿಂದ, ದೇವತೆಗಳಿಂದ, ಪ್ರಾಣಿಗಳಿಂದ ಆಗಿರ್ಬೋದು, ಆಕಾಶದಲ್ಲಿ ಅಥವಾ ಭೂಮಿಯಲ್ಲಿ, ಆಮೇಲೆ ಒಳಗೂ ಸಾಯ್ಬಾರ್ದು, ಹೊರಗೂ ಸಾಯ್ಬಾರ್ದು, ಅಸ್ತ್ರ ಶಸ್ತ್ರಗಳಿಂದನೂ ನಾನು ಸಾಯ್ಬಾರ್ದು, ಪ್ರತಿಯೊಂದು ತುಂಬಾ ಹುಷಾರಿ ಅವರು. ಯಾವ ತರ ನಾನು ಈ ಒಂದು ಎಲ್ಲಾ ಒಂದು ವಿಷಯದಲ್ಲೂ ಸಹಿತ ಕೇಳ್ಕೊಂಡು ಏನ್ ಮಾಡ್ತಾರೆ, ಯಾವುದೇ ರೀತಿಯಾಗಿ ಸಹಿತ ನಾನು ಏನಾಗಬಾರ್ದು, ಸಾವನ್ನ ನಾನು ತಗೋಬಾರ್ದು ಅಂತ ಹೇಳಿ ಭಗವಂತನ ಹತ್ರ ಅವ್ರು ಏನ್ ಮಾಡ್ತಾರೆ, ವರವನ್ನ ಪಡ್ಕೊಂಡಿರ್ತಾರೆ. ಅದಕ್ಕೆ ನೋಡಿ ಏನ್ ಹೇಳ್ತಾರೆ ಅಂತಂದ್ರೆ, ಇನ್ನೊಂದು ಕೇಳ್ತಾರೆ, ಏನೆಲ್ಲಾ ಕೇಳ್ತಾನೆ ಇವನು, ಯಾರು ಹಿರಣ್ಯಕಶಿಪು, ಎಷ್ಟೆಲ್ಲಾ ಕೇಳಿದ್ರು ಸಹಿತ ಅವನೇನ್ ಮಾಡ್ತಾನೆ ಅಂತಂದ್ರೆ ಇನ್ನೊಂದು ಕೇಳ್ತಾನೆ, ನಾನು ಈ 12 ತಿಂಗಳಲ್ಲಿ ಯಾವುದೇ ಒಂದು ತಿಂಗಳಲ್ಲೂ ಕೂಡ ಸಾಯಬಾರ್ದು ಅಂತಂದು ಸಹಿತ ಕೇಳಿರ್ತಾರೆ ನೋಡಿ, ಯಾರು ಹಿರಣ್ಯಕಶಿಪು. ಈ 12 ವರ್ಷಕ್ಕೆ ಬರೋದು 12 ತಿಂಗಳಲ್ವಾ, ಆ 12 ತಿಂಗಳಲ್ಲಿ ನಾನು ಯಾವುದೇ ತಿಂಗಳಲ್ಲೂ ಕೂಡ ನಾನು ಸಾಯಬಾರ್ದು ಅಂತಂದು ಸಹಿತ ಅವರು ಕೇಳ್ತಾರೆ ನೋಡಿ. ನರಸಿಂಹದೇವ್ರು ಅವ್ರಕ್ಕಿಂತನೂ ಹುಷಾರಿ. ಅವ್ರೇನ್ ಹೇಳ್ತಾರೆ ಅಂತಂದ್ರೆ, ಈ ಅಧಿಕ ಮಾಸ ಅನ್ನೋದು ಈ 12 ತಿಂಗಳಲ್ಲಿ ಬರೋದೇ ಇಲ್ಲ ಅಲ್ವಾ, ಅದು ಅಧಿಕ ಮಾಸ ಅಂದ್ರೆ 12 ತಿಂಗಳಲ್ಲಿ ಬರೋದೇ ಇಲ್ಲ. ಅದಕ್ಕೋಸ್ಕರ ನರಸಿಂಹದೇವರು ಹೇಳ್ತಾರೆ, ಈ 12 ತಿಂಗಳು ಏನಿದೆ ಅಲ್ಲ, ಈ 12 ತಿಂಗಳಲ್ಲಿ ಈ ಒಂದು ಅಧಿಕ ಮಾಸದಲ್ಲೇನೆ ಹಿರಣ್ಯಕಶಿಪುವನ್ನ ಸಾಯಿಸ್ತಾರೆ ಅಂತ ಹೇಳಿ. ಅಂದ್ರೆ ಇದು ನಮ್ಮ ಅರ್ಥ ಏನು ಅಂತಂದ್ರೆ, ಮನ್ವಂತರ ಅಂತ ಇರ್ತವಲ್ವಾ, ಆ ಮನ್ವಂತರ ಯಾವ್ಯಾವ ಮನ್ವಂತರದಲ್ಲಿ ಭಗವಂತ ಬೇರೆ ಬೇರೆ ಮನ್ವಂತರದಲ್ಲಿ ಬೇರೆ ಬೇರೆ ಆಗಿ ಏನ್ ಮಾಡ್ತಾರೆ, ನರಸಿಂಹದೇವರು ಅವತಾರವನ್ನ ಎತ್ ಬರ್ತಾರೆ ಅಂತ. ಈ ಒಂದು ಅವತಾರದಲ್ಲಿ ಭಗವಂತ ಏನ್ ಮಾಡ್ತಾರೆ ಅಂದ್ರೆ, ಇದೇ ಒಂದು ಅಧಿಕ ಮಾಸದಲ್ಲಿ ನರಸಿಂಹದೇವರು ಹಿರಣ್ಯಕಶಿಪುವನ್ನ ಸಾಯಿಸ್ತಾರೆ ಅಂತ ಹೇಳಿ ನಮಗೆ ಈ ಒಂದು ಲೀಲೆ ಮುಖಾಂತರ ನಾವು ಅರ್ಥ ಮಾಡ್ಕೋಬಹುದು. ಅಂದ್ರೆ ನಾವೇನ್ ಈ ಒಂದು ಲೀಲೆಯನ್ನ ನೋಡ್ತಿದೀವಲ್ವಾ, ಇದು ಹಿಂದಿನ ಮನ್ವಂತರ ಆಗಿರತಕ್ಕಂಥದ್ದು. ಈ ಹಿಂದಿನ ಮನ್ವಂತರದಲ್ಲಿ ಭಗವಂತ ಏನ್ ಮಾಡ್ತಾನೆ, ಬೇರೆ ಬೇರೆ ರೀತಿಯಾಗಿ ನರಸಿಂಹದೇವರು ದೇವರಾಗಿ ಇಲ್ಲಿ ಏನ್ ಮಾಡ್ತಾನೆ, ಅವತಾರವನ್ನ ತಾಳ್ಬಿಟ್ಟು ಹಿರಣ್ಯಕಶಿಪುವನ್ನ ಸಾಯಿಸ್ತಾನೆ ಅಂತ ಹೇಳಿ ನಾ ಇದೊಂದು ಕ್ಲಾಸ್ ಅಲ್ಲಿ ಕೇಳಿದ್ದೆ, ಅದನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಟ್ಟೆ. ಅದಕ್ಕೋಸ್ಕರ ಇನ್ನೊಂದು ಹೇಳ್ತಾರೆ, ಭಗವಂತ ಈಗ ನಾನು ಹೇಳಿದ್ನಲ್ಲ, ಬೇರೆ ಬೇರೆ ಮನ್ವಂತರದಲ್ಲಿ ಬಂದ್ಬಿಟ್ಟು ಭಗವಂತ ಏನ್ ಮಾಡ್ತಾನೆ, ನರಸಿಂಹನ ಒಂದು ಅವತಾರವನ್ನ ತಾಳ್ಬಿಟ್ಟು ಈ ದುಷ್ಟರನ್ನ ಸಂಹಾರ ಮಾಡ್ತಾನೆ ಅಂತ ಹೇಳಿ. ಅದೇ ತರ ಭಗವಂತ ಒಂದ್ಸಾರಿ ದುಂಬಿಯಾಗಿ ಬಂದು ಹಿರಣ್ಯಕಶಿಪುವನ್ನ ಮುಂದೆ ನಿಂತ್ಕೊಂಡಿರ್ತಾನಂತೆ. ಯಾರು? ಕೃಷ್ಣ ಭಗವಂತ ದುಂಬಿಯಾಗಿ ನೋಡಿ, ದುಂಬಿಯಾಗಿ ಹಿರಣ್ಯಕಶಿಪುವಿನ ಮುಂದೆ ನಿಂತ್ಕೊಂಡಿರ್ತಾನಂತೆ. ಅಂದ್ರೆ ಅವನ್ ಮುಂದೆ ನಿಂತ್ಕೊಂಡು ಬೃಹದಾಕಾರವಾಗಿ ಬೆಳೆದು ಏನ್ ಮಾಡ್ತಾನೆ, ದೊಡ್ಡದಾಗಿ ಬೃಹದಾಕಾರವಾಗಿ ಬೆಳೆದು ಆ ದುಂಬಿ ದೊಡ್ಡದಾಗಿ ಬೆಳೆದ್ಬಿಟ್ಟು ಏನಾಗುತ್ತೆ ಅಂದ್ರೆ ಹಿರಣ್ಯಕಶಿಪುವನ್ನ ಸಾಯಿಸ್ತಾನೆ ಅಂತಂದು ಸಹಿತ ಹೇಳ್ತಾ ಇದಾರೆ. ಅಂದ್ರೆ ಇದೆಲ್ಲ ಏನಪ್ಪಾ ಅಂದ್ರೆ ನಾನು ಹೇಳ್ತಕ್ಕಂಥದ್ದು, ಇದೆಲ್ಲ ಭಗವಂತನ ಇಚ್ಛೆಯಿಂದ ನಡೆದಿರ್ತಕ್ಕಂಥದ್ದು, ಭಗವಂತನ ಇಚ್ಛೆಯಿಂದ ಈ ಎಲ್ಲಾ ಲೀಲೆಗಳು ಆಗಿರ್ತಕ್ಕಂಥದ್ದು ಅನ್ನೋದನ್ನ ಸಹಿತ ನಾವು ತಿಳ್ಕೋಬಹುದು. ಅದಕ್ಕೋಸ್ಕರನೇ ಹೇಳ್ತಾರೆ, ಈ ಒಂದು ಮಾಸ ಎಷ್ಟು ಮಹತ್ವದ್ದು, ಎಷ್ಟು ಲಾಭದಾಯಕವಾಗಿರ್ತಕ್ಕಂಥದ್ದು ನೋಡಿ. ಭಗವಂತ ಸ್ವತಃ ನರಸಿಂಹದೇವನೇ ಈ ಒಂದು ಮಾಸದಲ್ಲಿ ಅವರು ಅವತಾರವನ್ನ ಎತ್ತಿದ್ದಾರೆ. ಅಂದ್ರೆ ಇದು ಅಧಿಕವಾಗಿರ್ತಕ್ಕಂಥ ಮಾಸ, 12 ತಿಂಗಳ ನಂತರ ಬರ್ತಕ್ಕಂಥದ್ದು. ಅದಕ್ಕೋಸ್ಕರ ಈ ಒಂದು ಮಾಸದಲ್ಲೇ ಭಗವಂತ ಹಿರಣ್ಯಕಶಿಪನನ್ನು ಸಹಿತ ಸಾಯಿಸ್ತಾರೆ. ಬಟ್ ಅವ್ರು ಕೇಳಿದ್ರಲ್ವಾ, ನಾನು ಈ ಒಂದು 12 ತಿಂಗಳಲ್ಲಿ ನಾನು ಯಾವುದೇ ತಿಂಗಳಲ್ಲೂ ಸಹಿತ ಸಾಯಬಾರ್ದು ಅಂತ. ಇದು ಅದ್ರ ನೆಕ್ಸ್ಟ್ ಬರ್ತಕ್ಕಂಥದ್ದಲ್ವಾ, ಆ ಒಂದು ತಿಂಗಳಲ್ಲಿ ಭಗವಂತ ಏನ್ ಮಾಡ್ದ, ಅಧಿಕ ಮಾಸವನ್ನ, ಆ ಒಂದು ಅಧಿಕ ಮಾಸದಲ್ಲಿ ಒಂದು ಒಳ್ಳೆಯ ಒಂದು ಮಾಸ, ಆ ಒಂದು ಮಾಸದಲ್ಲಿ ಏನ್ ಮಾಡ್ದ, ಈ ಒಂದು ದುಷ್ಟನನ್ನ ಸಂಹಾರ ಮಾಡ್ದ ಅಂತ ಸಹಿತ ನಾವು ಇಲ್ಲಿ ಭಗವಂತನ ಒಂದು ಲೀಲೆ ಮುಖಾಂತರ ನಾವು ತಿಳ್ಕೋಬಹುದು. ಅದಕ್ಕೋಸ್ಕರನೇ ಹೇಳ್ತಾರೆ, ಈ ಒಂದು ಮಾಸ ತುಂಬಾ ಮಹತ್ವವಾಗಿರ್ತಕ್ಕಂಥದ್ದು. ಈ ಒಂದು ಮಾಸದಲ್ಲಿ ನಾವು ಏನೇ ಒಂದು ಶುಭ ಕಾರ್ಯಗಳನ್ನ ಅಥವಾ ಏನೇ ಒಂದು ಭಕ್ತಿ ಕಾರ್ಯಗಳನ್ನ ಮಾಡಿದ್ರು ಕೂಡ ಅದಕ್ಕೆ 1000 ಪಟ್ಟು ನಮಗೆ ಏನಾಗುತ್ತೆ ಅಂದ್ರೆ ಅದರ ಒಂದು ಫಲ ಸಿಗುತ್ತೆ ಅಂತ ಹೇಳಿ ನಾವು ತಿಳ್ಕೊಳ್ಳಿಕ್ಕೆ ಇಲ್ಲಿ ಪ್ರಯತ್ನ ಮಾಡಬಹುದು. ಆಮೇಲೆ ಇನ್ನು ಏನಪ್ಪಾ ಅಂತಂದ್ರೆ, ಇಲ್ಲಿವರೆಗೂ ನಾವೇನ್ ಮಾಡಿದ್ವಿ ಅಂದ್ರೆ ಈ ಒಂದು ಪುರುಷೋತ್ತಮ ಮಾಸದ ಒಂದು ಮಹತ್ವವನ್ನ ತಿಳ್ಕೊಂಡ್ವಿ. ಆಮೇಲೆ ಈಗ ಪುರುಷೋತ್ತಮ ಮಾಸದ ಮಹತ್ವ ತಿಳ್ಕೊಂಡ್ಮೇಲೆ ಆ ಒಂದು ಪುರುಷೋತ್ತಮ ಮಾಸವನ್ನ ಯಾವ ರೀತಿ ಆಚರಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಬಿಟ್ಟು ಇವತ್ತಿನ ಒಂದು ಕ್ಲಾಸ್ ಅನ್ನ ನಾನು ಮುಗಿಸ್ತೇನೆ. ಈ ಪುರುಷೋತ್ತಮ ಮಾಸದ ಒಂದು ವ್ರತಾಚರಣೆನ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ಇದನ್ನು ಸಹಿತ ನಾವು ಈ ಒಂದು ಏನು ನೈಮಿಷಾರಣ್ಯದಲ್ಲಿ ಶೌನಕಾದಿ ಋಷಿಗಳು ಸೂತ ಗೋಸ್ವಾಮಿಯವರ ಇವರು ಶೌನಕಾದಿ ಋಷಿಗಳಿಗೆ ಸೂತ ಗೋಸ್ವಾಮಿಗಳು ಏನು ವಿವರಣೆ ಕೊಡ್ತಾರಲ್ವಾ, ಈ ವ್ರತವನ್ನ ಯಾವ ರೀತಿ ನಾವು ಆಚರಣೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ಅದರಲ್ಲಿರ್ತಕ್ಕಂಥ ಒಂದು ಪಾಯಿಂಟ್ಸ್ ಅನ್ನ ನಾನು ತಗೊಂಡು ನಿಮ್ಗೆ ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಇಲ್ಲೇನು ಹೇಳ್ತಿದ್ದಾರೆ ಅಂದ್ರೆ, ಫಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ಮಾಸದಲ್ಲಿ ಪವಿತ್ರ ನದಿಗಳ ಒಂದು ಸ್ನಾನವನ್ನ ಮಾಡ್ಬೇಕು. ಇದು ತುಂಬಾ ಮಹತ್ವವಾಗಿರ್ತಕ್ಕಂಥದ್ದು ನಮಗೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಅಂದ್ರೆ
ಈಗ ಏನು ಪವಿತ್ರ ನದಿಗಳಿದಾವಲ್ವಾ, ನಿಮ್ಮ ಒಂದು ಹತ್ರ ಸುತ್ತಮುತ್ತ ಇರ್ತಕ್ಕಂಥ ಅಂದ್ರೆ ನಮ್ಗೆ ದೂರ ಈಗ ಬೇರೆ ಬೇರೆ ದೂರದಲ್ಲಿರ್ತಕ್ಕಂಥ ನದಿಗಳಿಗೆ ಹೋಗ್ಲಿಕ್ಕೆ, ಪ್ಲೇಸಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಿಮ್ಮ ಊರಲ್ಲೇ ಸುತ್ತಮುತ್ತ ಇರ್ತಕ್ಕಂಥ ನದಿಗಳಾಗಿರ್ಬೋದು, ಅಲ್ಲಿ ಹೋಗ್ಬಿಟ್ಟು ನೀವೇನ್ ಮಾಡ್ಬೇಕು ಅಂದ್ರೆ ಸ್ನಾನವನ್ನ ಮಾಡ್ಬೇಕು ಈ ಒಂದು ತಿಂಗಳಲ್ಲಿ ಅಂತ ಹೇಳಿ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇದು ತುಂಬಾ ಮಹತ್ವವಾಗಿರ್ತಕ್ಕಂಥದ್ದು ಅಂತ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಬೆಳಗ್ಗೆ ನಾವೇನ್ ಮಾಡ್ಬೇಕು ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಏಳ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಏನು ಸೂರ್ಯೋದಯಕ್ಕಿಂತ ಮುಂಚೆ 1.5 ಗಂಟೆ ಮುಂಚೆ ಒಂದು ಸಮಯ ಇದೆ ಅಲ್ವಾ, ಆ ಒಂದು ಸಮಯದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ಬಿಟ್ಟು ನಮ್ಮ ದಿನದ ಒಂದು ದಿನನಿತ್ಯ ಏನು ದಿನಚರಿಗಳ ಎಲ್ಲಾ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ರೇ, ಈ ಒಂದು ಮಹಾಮಂತ್ರ ಇದೆ ಅಲ್ವಾ, ಈ ಒಂದು ಮಹಾಮಂತ್ರದ ಒಂದು ಜಪವನ್ನ ನಾವು ಪ್ರತಿನಿತ್ಯ ಮಾಡ್ಬೇಕು ಅಂತ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ ನಾವು ಪ್ರತಿದಿನ ಭಗವಂತನಿಗೆ ಮಂಗಳಾರತಿಯನ್ನ ಮಾಡ್ಬೇಕು. ಅಂದ್ರೆ ಆರತಿಯನ್ನ ನಾವು ರಾಧಾಕೃಷ್ಣ ಇರ್ತಾರಲ್ವಾ, ರಾಧಾಕೃಷ್ಣ ಅವರಿಗೆ ಮಾಡ್ಬೇಕು. ನಮ್ಮ ಏನು ಆಲ್ಟರ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ದೇವರಿಗೂ ಸಹಿತ ನಾವೇನ್ ಮಾಡ್ಬೇಕು, ಮಂಗಳಾರತಿಯನ್ನ ಮಾಡ್ಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ತುಳಸಿ ಆರತಿಯನ್ನು ನಾವು ಮಾಡ್ಬೇಕು. ಯಾವುದೇ ಕಾರಣಕ್ಕೂ ಸಹಿತ ತುಳಸಿ ಆರತಿಯನ್ನ ತಪ್ಪಿಸ್ಬಾರ್ದು ಅಂತ ಹೇಳಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ಮಾಸದಲ್ಲಿ, ಈ ಒಂದು ಪುರುಷೋತ್ತಮ ಮಾಸದಲ್ಲಿ ಶ್ರೀಮದ್ ಭಾಗವತಂನ ಶ್ರವಣ ಮಾಡ್ಬೇಕು. ಶ್ರೀಮದ್ ಭಾಗವತದ ಶ್ರವಣವನ್ನ ಯಾವ ರೀತಿ ಮಾಡ್ಬೇಕು, ನಾವು ಒಬ್ಬರೇ ಕುತ್ಕೊಂಡು ಮಾಡೋದಲ್ಲ, ಇದನ್ನೇನ್ ಮಾಡ್ಬೇಕು ಅಂದ್ರೆ ಭಕ್ತರ ಸಂಘದಲ್ಲಿ ನಾವೇನ್ ಮಾಡ್ಬೇಕು, ಈ ಒಂದು ಶ್ರೀಮದ್ ಭಾಗವತದ ಒಂದು ಶ್ರವಣವನ್ನ ಮಾಡ್ಬೇಕು ಅಂತ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಈ ಒಂದು ಮಾಸದಲ್ಲಿ ನಾವೇನ್ ಮಾಡ್ಬೇಕು, ಭಗವದ್ಗೀತೆಯ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ ಇದೆ ಅಲ್ವಾ, ಆ ಒಂದು ಅಧ್ಯಾಯವನ್ನ ಪ್ರತಿನಿತ್ಯ ನಾವೇನ್ ಮಾಡ್ಬೇಕು, ಓದ್ಬೇಕು ಅಂತ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಜೊತೆಗೆ ಚೌರಾಷ್ಟಕಮ್ಮ ಹೇಳ್ಬೇಕು. ನಾವು ಚೌರಾಷ್ಟಕಮ್ಮ ಹೇಳಿ ಭಗವಂತನಿಗೆ ಏನ್ ಮಾಡ್ಬೇಕು, ತುಪ್ಪದ ದೀಪವನ್ನ ಹಚ್ಬೇಕು ಅಂತ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ಭಾಗವತಂನ 10ನೇ ಸ್ಕಂದ 10-14 ಇದೆಲ್ಲ, ಅದನ್ನು ಸಹಿತ ನಾವು ಓದ್ಬೇಕು ಅಂತ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಈ ನಂದಾಷ್ಟಕ ಮತ್ತೆ ಜಗನ್ನಾಥಾಷ್ಟಕಂ ಅದನ್ನು ಕೂಡ ನಾವು ಪ್ರತಿದಿನ ನಾವು ಈ ಒಂದು ತಿಂಗಳಲ್ಲಿ ಹೇಳ್ಬೇಕು ಅಂತ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಈ ಎಲ್ಲಾ ವ್ರತಗಳನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಈ ಒಂದು ಮಾಸದಲ್ಲಿ ಮಾಡ್ಬೇಕು. ಜೊತೆಗೆ ಇನ್ನೂ ಒಂದು ಹೇಳ್ತಾರೆ, ಈ ಮಾಸದಲ್ಲಿ ದಾನವನ್ನು ಮಾಡೋದು ಸಹಿತ ತುಂಬಾ ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಈ ಒಂದು ಮಾಸದಲ್ಲಿ ನಾವು ಹೆಚ್ಚು ದಾನವನ್ನ ಮಾಡ್ಬೇಕು. ಯಾವ ರೀತಿ ದಾನ, ಈಗ ಮಾಮೂಲಿ ನಾವೀಗ ಹಣವನ್ನ ಇದು ದೇವಸ್ಥಾನಗಳಿಗೆ ಕೊಡೋದು ಆ ರೀತಿ ಓಕೆ, ಹಣದ ಒಂದು ದಾನನೂ ಓಕೆ. ಜೊತೆಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಭಗವದ್ಗೀತೆಯನ್ನ ಬೇರೆಯವರಿಗೆ ಕೊಡೋತಕ್ಕಂಥದ್ದು, ಬೇರೆಯವರಿಗೆ ದಾನವಾಗಿ ಕೊಡ್ತಕ್ಕಂಥದ್ದು, ಅದು ಕೂಡ ಒಂದು ದಾನ. ಅಂದ್ರೆ ಭಗವದ್ಗೀತೆಯನ್ನು ಸಹಿತ ನಾವು ದಾನವಾಗಿ ಗಿಫ್ಟ್ ಅಂತ ಹೇಳ್ಕೊಡ್ತೀವಲ್ಲ, ಅದನ್ನ ನಾವು ಸಹಿತ ಈ ಒಂದು ಮಾಸದಲ್ಲಿ ಮಾಡಿದ್ರೆ ತುಂಬಾ ಪ್ರಾಶಸ್ತ್ಯವಾಗಿರ್ತಕ್ಕಂಥದ್ದು, ತುಂಬಾ ಮಹತ್ವವಾಗಿರ್ತಕ್ಕಂಥದ್ದು ಅಂತ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಭಗವದ್ಗೀತೆ ನಾವು ಬೇರೆಯವರಿಗೆ ದಾನವಾಗಿ ಕೊಡೋದಷ್ಟೇ ಅಲ್ಲ, ಈ ಒಂದು ಭಗವದ್ಗೀತೆಯ ಒಂದು ಪ್ರಚಾರ ಕಾರ್ಯದಲ್ಲೂ ಸಹಿತ ನಾವು ಈ ಒಂದು ಮಾಸದಲ್ಲಿ ನಾವು ತೊಡಗಬೇಕು ಅಂತಂದು ಸಹಿತ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಯಾಕೆ ಅಂತಂತಂದ್ರೆ ಅತ್ಯುನ್ನತವಾಗಿರ್ತಕ್ಕಂಥ ಈ ಒಂದು ಆಧ್ಯಾತ್ಮಿಕ ಲಾಭವನ್ನ ನಾವು ತಗೋಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಈ ಭಗವದ್ಗೀತೆಯನ್ನ ಎಲ್ಲರಿಗೂ ಸಹಿತ ನಾವೇನ್ ಮಾಡ್ಬೇಕು ಅಂದ್ರೆ ಪ್ರಚಾರವನ್ನ ಮಾಡ್ಬೇಕು ಅಂತ ನಮಗಿಲ್ಲಿ ತಿಳಿಸ್ಕೊಡ್ತಾರೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಯಾರು ಭಗವಂತನ ಕುರಿತಾಗಿ ಈ ಒಂದು ಭಗವದ್ಗೀತೆಯನ್ನ ಪ್ರಚಾರ ಮಾಡ್ತಾರೋ ಅಂಥವರು ಭಗವಂತನಿಗೆ ಬಹಳ ಪ್ರಿಯ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ಯಾರು ಭಗವಂತನ ಕುರಿತಾಗಿ ಹೆಚ್ಚು ಈ ಒಂದು ಪ್ರಚಾರ ಕಾರ್ಯದಲ್ಲಿ ತೊಡಗ್ತಾರೋ ಅಂಥವರು ತುಂಬಾ ಭಗವಂತನಿಗೆ ಪ್ರಿಯ ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಭಗವಂತ ಭಗವದ್ಗೀತೆಯಲ್ಲಿ ನಮ್ಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದಾನೆ. ಏನು ಅಂತಂದ್ರೆ 18ನೇ ಅಧ್ಯಾಯ 69ನೇ ಶ್ಲೋಕದಲ್ಲಿ ಭಗವಂತ ಹೇಳಿದಾನೆ, ಅಂದ್ರೆ ಯಾರು ನನಗೆ ಹೆಚ್ಚು ಪ್ರಿಯರಾಗಿರ್ತಾರೋ ಅಂತ ಅದ್ರ ಬಗ್ಗೆ ಭಗವಂತ ತಿಳಿಸ್ಕೊಡ್ತಾ ಇದ್ದಾನೆ. ಏನು ಅಂತಂದ್ರೆ ನಚ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ಮೇ ಪ್ರಿಯ ಕೃತ್ತಮಃ ಭವಿತಾ ನಾಚ ಮೇ ತಸ್ಮಾತ್ ಧನ್ಯ ಪ್ರಿಯತರೋ ಭುವಿ. ನೋಡಿ ಭಗವಂತ ಏನ್ ಹೇಳ್ತಿದ್ದಾನೆ ಅಂದ್ರೆ ಈ ಒಂದು ಶ್ಲೋಕದಲ್ಲಿ, ಈ ಪ್ರಪಂಚದಲ್ಲಿ ಯಾರು ಭಗವಂತನ ಕುರಿತಾಗಿ ಪ್ರಚಾರ, ಇಲ್ಲಿ ಹೇಳಿದ್ವಲ್ವಾ, ಭಗವದ್ಗೀತೆಯನ್ನು ಯಾರು ಪ್ರಚಾರ ಮಾಡ್ತಾರೋ, ಭಗವಂತನ ಕುರಿತಾಗಿ ಯಾರು ಹೇಳ್ತಾರೋ ಅವರು ಭಗವಂತನಿಗೆ ಪ್ರಿಯನಾಗಿರ್ತಕ್ಕಂಥ ಸೇವಕ ಅಂತ ಹೇಳ್ತಾರೆ. ನೋಡಿ
ಭಗವಂತನ ಪ್ರಿಯವಾಗಿರ್ತಕ್ಕಂಥ ಸೇವಕ, ಮತ್ತೆ ಇವನಿಗಿಂತ ಪ್ರಿಯನಾದವನು ಮುಂದೆ ಯಾರೂ ಕೂಡ ಇರೋದಿಲ್ಲ ಅಂತ ಭಗವಂತ ಇಲ್ಲಿ ಸ್ಪಷ್ಟವಾಗಿದ್ದಾನೆ. ಅಂದ್ರೆ ನನ್ನ ಕುರಿತಾಗಿ ಯಾರು ಪ್ರಚಾರ ಮಾಡ್ತಾರೋ ಅವನು ನನಗೆ ಏನು ಅಂದ್ರೆ ತುಂಬಾ ಪ್ರಿಯವಾಗಿರ್ತಕ್ಕಂಥವನು, ಮತ್ತೆ ಇವನಿಗಿಂತ ಪ್ರಿಯ ಮುಂದೆ ಯಾರು ಸಹಿತ ಇರೋದಿಲ್ಲ ಅಂತ ಸಹಿತ ಭಗವಂತ ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ ಈ ಒಂದು ಅಧ್ಯಾಯದಲ್ಲಿ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂದ್ರೆ ಈ ಒಂದು ಮಾಸದಲ್ಲಿ ಹೆಚ್ಚು ಹೆಚ್ಚು ಭಗವಂತನ ಒಂದು ನಾಮಸ್ಮರಣೆ, ಆಮೇಲೆ ಭಗವಂತ ಏನ್ ಹೇಳಿದಾನೋ, ಆಮೇಲೆ ನಮ್ಮ ಗುರುಗಳು ಏನ್ ಹೇಳಿದಾರೋ, ಆಚಾರ್ಯರು ಏನ್ ಹೇಳಿದಾರೋ ಅದನ್ನೆಲ್ಲ ನಾವು ಈ ಒಂದು ತಿಂಗಳಲ್ಲಿ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ಬೇಕು. ಈ ಒಂದು ತಿಂಗಳಲ್ಲಿ ನಾವು ಅದನ್ನ ಮಾಡಿದ್ದೇ ಆಯ್ತು ಅಂದ್ರೆ ನಮಗೇನಾಗುತ್ತೆ ಅಂದ್ರೆ ಭಗವಂತನ ಒಂದು ಪ್ರೇಮ ಅನ್ನೋದು ಸಿಗುತ್ತೆ, ಭಗವಂತನ ಒಂದು ಕೃಪೆ ಅನ್ನೋದು ಸಹಿತ ನಮಗೆ ಸಿಗುತ್ತೆ. ಇಷ್ಟೆಲ್ಲಾ ಭಗವಂತ ನಮ್ಗೆ ಏನ್ ಮಾಡಿದಾನೆ ಈ ಮಾಸದಲ್ಲಿ ಮಾಡ್ಲಿಕ್ಕೆ ಎಷ್ಟೊಂದು ನಮಗೆ ಅವಕಾಶವನ್ನ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಅದಕ್ಕೆ ಹೇಳ್ತಾನೆ ಸ್ವಲ್ಪ ಭಕ್ತಿ ಮಾಡಿದ್ರು ಕೂಡ ಈ ಒಂದು ಮಾಸದಲ್ಲಿ ಏನಾಗುತ್ತೆ ಅಂದ್ರೆ 1000 ಪಟ್ಟು ಏನಾಗುತ್ತೆ ನಮ್ಗೆ ಫಲ ಸಿಗುತ್ತೆ ಅಂತ ಭಗವಂತ ಒತ್ತಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಈ ಒಂದು ಪುರುಷೋತ್ತಮ ಮಾಸದಲ್ಲಿ ಈ ಎಲ್ಲಾ ಆಚರಣೆಗಳನ್ನ ಮಾಡೋದ್ರಿಂದ ನಮಗೆ ಏನಾಗುತ್ತೆ ಅಂದ್ರೆ ಇಷ್ಟೆಲ್ಲಾ ಲಾಭವು ನಮಗೆ ಸಿಗುತ್ತೆ ಅಂತ ಹೇಳಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಕೊನೆಯದಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ಶ್ಲೋಕ ಇದೆ, ಈ ಒಂದು ಶ್ಲೋಕವನ್ನು ಸಹಿತ ನಾವೇನ್ ಮಾಡ್ಬೇಕು, ಪ್ರತಿದಿನ 3 ಬಾರಿ ಹೇಳ್ಬೇಕು ಈ ಒಂದು ಶ್ಲೋಕವನ್ನ. ಈ ಶ್ಲೋಕವನ್ನ ಹೇಳ್ತೀನಿ, ಅದರ ಅರ್ಥವನ್ನು ಹೇಳ್ತೀನಿ. ಗೋವರ್ಧನಂ ಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಾಮಿಷಾನಾಂ ಗೋವಿಂದಂ ಗೋಪಿಕಾ ಪ್ರಿಯಂ. ಗೋವರ್ಧನಂ ಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಾಮಿಷಾನಾಂ ಗೋವಿಂದಂ ಗೋಪಿಕಾ ಪ್ರಿಯ. ನೋಡಿ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ ಏನು ಅಂತಂದ್ರೆ, ಈ ಒಂದು ಶ್ಲೋಕದಲ್ಲಿ ಫಸ್ಟ್ ಹೇಳ್ತಾನೆ ಏನು ಅಂತಂದ್ರೆ ಗೋವರ್ಧನಂ ಧರಂ ಒಂದೇ ಅಂತ ಹೇಳ್ತಾನೆ. ಅಂದ್ರೆ ಗೋವರ್ಧನ ಗಿರಿಯನ್ನ ಎತ್ತಿದವನಿಗೆ ನಾ ಏನ್ ಮಾಡ್ತಿದ್ದೀನಿ, ನನ್ನ ಒಂದು ನಮನಗಳನ್ನ ತಿಳಿಸ್ತಾ ಇದ್ದೀನಿ. ಈ ಶ್ಲೋಕ ನಾವೇನ್ ಮಾಡ್ಬೇಕು, ಪ್ರತಿದಿನ 3 ಸಾರಿ ಹೇಳ್ಬೇಕು. ಒಂದು ತಿಂಗಳು ಸಹಿತ ನಾವು ಈ ಒಂದು ಮಾಸದಲ್ಲಿ ಇದನ್ನ ಹೇಳಿದ್ರೆ ನಮಗೇನಾಗುತ್ತೆ ಅಂದ್ರೆ ಭಗವಂತನ ಒಂದು ಕೃಪೆ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ ನಮಗಿಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮೊದಲನೇದು ಗೋವರ್ಧನಂ ಧರಂ ಒಂದೇ, ಅಂದ್ರೆ ಗೋವರ್ಧನ ಗಿರಿಯನ್ನ ಎತ್ತಿದವನಿಗೆ ನಾನೇನ್ ಮಾಡ್ತೀನಿ, ನನ್ನ ನಮನಗಳನ್ನ ನಾನು ತಿಳಿಸ್ತೀನಿ. ಭಗವಂತ ನೋಡಿ ಗೋವರ್ಧನ ಗಿರಿಯನ್ನ ಎತ್ತಿದನಲ್ವಾ, ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಭಗವಂತನಿಗೆ ನಮನಗಳನ್ನ ತಿಳಿಸ್ಬೇಕು ಅಂತ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಗೋಪಾಲಂ ಗೋಪರೂಪಿಣಂ, ಅಂದ್ರೆ ಈ ಒಂದು ಗೋವುಗಳ ರಕ್ಷಕನಾಗಿರ್ತಕ್ಕಂಥ ಭಗವಂತ, ಗೋವುಗಳ ರಕ್ಷಣೆಯನ್ನ ಮಾಡ್ತಕ್ಕಂಥ ಭಗವಂತ ಅವನು ಸುಂದರ ಮತ್ತೆ ಮನಮೋಹಕ ಗೋಪಾಲಕನ ಒಂದು ರೂಪವನ್ನ ಧರಿಸಿದಾನೆ. ಯಾರು? ಭಗವಂತ. ಈ ಗೋವುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಭಗವಂತ ಸುಂದರವಾಗಿರ್ತಕ್ಕಂಥ ಮನಮೋಹಕವಾಗಿರ್ತಕ್ಕಂಥ ಗೋಪಾಲಕನ ಒಂದು ರೂಪವನ್ನ ಧರಿಸಿದಾನೆ. ಅಂತವನಿಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ತಲೆಯನ್ನ ಬಾಗ್ತೀನಿ, ಇಂತಹ ಭಗವಂತನಿಗೆ ನಾನು ತಲೆಯನ್ನ ಬಾಗ್ತೀನಿ ಅಂತ ನಾವಿಲ್ಲಿ ಕೇಳ್ಕೋಬೇಕು. ಆಮೇಲೆ ಗೋಕುಲೋತ್ಸವ ಮಿಷಾನಾಮ್ ಅಂತಿದೆ, ಅಂದ್ರೆ ಇಲ್ಲಿ ಇಶಾನಾಮ್ ಅಂತಿದೆ, ಅದು ಗೋಕುಲೋತ್ಸವ ಇಶಾನಾಮ್ ಅಂತ ಹೇಳಿ, ಅಂದ್ರೆ ಈ ಒಂದು ಗೋಕುಲದ ನಿವಾಸಿಗಳಿಗೆ ನಿರಂತರವಾಗಿ ಹಬ್ಬ ಮತ್ತೆ ಸಂತೋಷವನ್ನ ತರ್ತಾ ಇದ್ದಾನೆ ಭಗವಂತ ಇಲ್ಲಿ. ಅಂತಂದ್ರೆ ಯಾವಾಗ್ಲೂ ಸಹಿತ ಹಬ್ಬದ ಒಂದು ಉತ್ಸವ ಇದ್ದೇ ಇರುತ್ತೆ ಅಲ್ಲಿ. ಅದಕ್ಕೋಸ್ಕರ ಈ ಒಂದು ಏನು ಗೋಕುಲದ ನಿವಾಸಿಗಳಿಗೆ ಪ್ರತಿದಿನ ಹಬ್ಬ, ತುಂಬಾ ಸಂತೋಷವಾಗಿರ್ತಾರೆ ಆ ಗೋಕುಲದ ನಿವಾಸಿಗಳು. ಭಗವಂತ ಅವ್ರಿಗೆ ಏನ್ ಮಾಡ್ತಾನೆ, ಎಲ್ಲಾ ಒಂದು ಸಂತೋಷವನ್ನು ಸಹಿತ ಕೊಡ್ತಾ ಇದ್ದಾನೆ. ಜೊತೆಗೆ ಏನು ಅಂತಂದ್ರೆ ಈಶಾನಾಮ್ ಅಂದ್ರೆ ಇಲ್ಲಿ ಒಡೆಯಾಗಿರ್ತಾನೆ ಭಗವಂತ. ಈ ಒಂದು ಗೋಕುಲದ ಒಂದು ನಿವಾಸಿ ಎಲ್ಲರಿಗೂ ಸಹಿತ ಭಗವಂತ ಒಡೆಯನಾಗಿದ್ದಾನೆ ಅಲ್ವಾ. ಆ ಒಡೆಯನಿಗೆ ನಾನು ಏನ್ ಮಾಡ್ತೀನಿ, ತಲೆಬಾಗಿ ನನ್ನ ನಮಸ್ಕಾರವನ್ನ ತಿಳಿಸ್ತಾ ಇದ್ದೀನಿ ಅಂತ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಗೋವಿಂದಂ ಗೋಪಿಕಾ ಪ್ರಿಯಂ ಅಂತ ಹೇಳಿದಾರೆ, ಅಂದ್ರೆ ಗೋಪಿಯರಿಗೆ ಅತ್ಯಂತ ಪ್ರಿಯನಾಗಿರ್ತಕ್ಕಂಥ ಗೋವಿಂದನಿಗೆ ನಾನು ಏನ್ ಮಾಡ್ತೀನಿ, ತಲೆಬಾಗಿ ನಮಸ್ಕಾರ ಮಾಡ್ತೀನಿ. ನೋಡಿ ಈ ತರ ಭಗವಂತ ಏನ್ ಮಾಡಿದಾನೆ, ಈ ಒಂದು ಶ್ಲೋಕವನ್ನ ಹೇಳಿದಾನೆ. ಈ ಒಂದು ಮಂತ್ರವನ್ನ ಹೇಳಿ ನಾವು ಪ್ರತಿದಿನ 3 ಸಾರಿ ಹೇಳಿದಾಗ ಏನಾಗುತ್ತೆ, ಭಗವಂತ ನಮ್ಗೆ ಏನ್ ಮಾಡ್ತಾನೆ, ಒಂದು ಕೃಪೆಯನ್ನ ಕೊಡ್ತಾನೆ ಅಂತ ಹೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೋಬಹುದು. ಹಾಗಾಗಿ ಈ ಮಾಸ ತುಂಬಾ ಮಹತ್ವವಾಗಿರ್ತಕ್ಕಂಥದ್ದು, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ಮಾಸದಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಹೆಚ್ಚು ನಾವು ಈ ಒಂದು ಭಕ್ತಿ ಕಾರ್ಯಗಳನ್ನ, ಭಕ್ತಿ ಸೇವೆಗಳನ್ನ
ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ನಾವು ಮಾಡೋದಲ್ಲದೆ ಬೇರೆಯವ್ರಿಗೂ ಸಹಿತ ಅದರ ಒಂದು ಉಪಯೋಗವನ್ನ ಹೇಳಿ ಅವರು ಕೂಡ ಭಗವಂತನ ಒಂದು ಕೃಪೆಗೆ ಪಾತ್ರರಾಗ್ಲಿ ಅಂತ ಹೇಳಿ ನಾವು ಕೇಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಆದಷ್ಟು ನಾವೇನ್ ಮಾಡ್ಬೇಕು, ಈ ಪುರುಷೋತ್ತಮ ಒಂದು ಮಾಸವನ್ನ ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಸಹಿತ ಪ್ರಯತ್ನ ಮಾಡೋಣ. ಜೊತೆಗೆ ಭಗವಂತನಲ್ಲೂ ಸಹಿತ ನಾವು ಬೇಡ್ಕೊಳ್ಳೋಣ. ಇದಿಷ್ಟು ಹೇಳ್ಬಿಟ್ಟು ನಾನು ಏನ್ ಮಾಡ್ತೀನಿ, ಇವತ್ತಿನ ಒಂದು ನನ್ನ ಪ್ರವಚನವನ್ನ ಮುಗಿಸ್ತಾ ಇದ್ದೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಜೈ. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ಪುರುಷೋತ್ತಮ ಮಾಸದ ಬಗ್ಗೆ ಒಂದು ಅದರ ಮಹತ್ವ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಟ್ಟಿದ್ದೀರಿ ಮಾತಾಜಿ. ನಮ್ಮೊಂದಿಗೆ ಹಿರಿಯರ ಭಕ್ತರಿದ್ದಾರೆ, ಅವರ ಒಂದು ಕಾಮೆಂಟ್ಸ್ ತೆಗೆದುಕೊಳ್ಳೋಣ ಮಾತಾಜಿ. ನಂತರ ಹರೇ ಏನಾದ್ರು ಕೃಷ್ಣ ಪ್ರಶ್ನೆ. ಮಾತಾಜಿ, ದರ್ಶನ ಕೊಡಿ ಮಾತಾಜಿ. ಎಸ್ ಮಾತಾಜಿ, ಹರೇ ಕೃಷ್ಣ. ಅದು ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಮಾತಾಜಿ, ವಾಯ್ಸ್ ಬ್ರೇಕ್ ಆಗುತ್ತೆ ಅಂತ ಆಫ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಲೀಲಾಮಯಿ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನುತ್ತಮ ವಿಲಾಸಿನಿ ಮಾತಾಜಿ, ತುಂಬಾನೇ ಚೆನ್ನಾಗಿತ್ತು ಮಾತಾಜಿ. ಕ್ಲಾಸ್. ಅಂಡ್ ಪಾಸ್ಟ್ ಟೈಮ್ಸ್ ಅದಕ್ಕೆ ರಿಲೇಟೆಡ್ ಕಥೆಗಳನ್ನೆಲ್ಲ ಹೇಳಿದ್ರಿ. ರೀಸೆಂಟ್ಲಿ ಆಕ್ಚುಲಿ ಚಂಪಾ ಮಾತಾಜಿ ಅವ್ರು ಮಾಡಿದ್ರು ಒಂದ್ 2-3 ವಾರದ ಹಿಂದೆ. ಬಟ್ ಸ್ವಲ್ಪ ಗ್ಯಾಪ್ ಬಂದ್ಬಿಡ್ತು. ಆಮೇಲೆ ಒಬ್ರು ಹೇಳಿದ ವಿಷಯಗಳು ಇನ್ನೊಬ್ರಿಗೂ ವ್ಯತ್ಯಾಸ ಇರುತ್ತೆ. ಎಷ್ಟು ಕೇಳಿದ್ರು ಸಾಲದಲ್ವಾ ಪುರುಷೋತ್ತಮ ಮಾಸದಲ್ಲಿ ಭಗವಂತನ ಲೀಲೆಗಳನ್ನ. ಅದಕ್ಕೆ ಅಂದೆ ಒಳ್ಳೇದಾಯ್ತು ಬಿಡಿ ಮಾತಾಜಿ, ಅದೇ ಮಾಡಿ ಅಂದೆ. ಮಾತಾಜಿ ಅವ್ರು ತುಂಬಾ ಚೆನ್ನಾಗ್ ಮಾಡಿದ್ರಿ. ಮತ್ತೆ ಎಷ್ಟೊಂದು ವಿಷಯಗಳು ಅದ್ರಲ್ಲಿ ನಾವು ಆಲೆಕ್ಚಲ್ ಕೇಳ್ದಿರೋದು ಇದ್ರಲ್ಲೂ ಕೇಳಿದ್ವಿ. ಅಂಡ್ ಇಟ್ ವಾಸ್ ರಿಯಲಿ ರಿಲೀಶಿಂಗ್, ತುಂಬಾ ಕೇಳಕ್ಕೂ ಮಧುರವಾಗಿತ್ತು. ಎಷ್ಟೊಂದು ಇದಕ್ಕೆ ರಿಲೇಟೆಡ್ ಎಲ್ಲ ಕಥೆಗಳು, ಪಾಸ್ಟ್ ಟೈಮ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅಲ್ಲದೆ ಇಷ್ಟು ಶಾರ್ಟ್ ಟೈಮ್ ಅಲ್ಲಿ ನೀವು ಕ್ಲಾಸ್ಗೆ ಒಪ್ಕೊಂಡು ತಮ್ಮ ಸೇವೆಯನ್ನ ಎಲ್ರೂ ಸೇರಿ ಕೊಟ್ರೆ, ಅದ್ರಲ್ಲೂ ಯುನೈಟೆಡ್ಲಿ ಬಳ್ಳಾರಿ ಗ್ರೂಪ್ ಶಿವಮೊಗ್ಗದವರೆಲ್ಲ ಸೇರ್ಕೊಂಡು ಸೇವೆಗಳನ್ನ ಮಾಡ್ತಾ ಇರೋದು, ನಿಮ್ ಸಪೋರ್ಟ್ ಗೋಪಿ ಸೇನೆಗೆ ಇಷ್ಟೆಲ್ಲ ಇರೋದ್ ನೋಡಿದ್ರೆ ಎಷ್ಟು ಖುಷಿ ಆಗತ್ತಂದ್ರೆ, ಭಗವಂತ ಒಂದು ವಸುದೇವ ಕುಟುಂಬವನ್ನ ಒಂದು ರಚಿಸಿ ನಮ್ಗೆ ಎಷ್ಟು ಒಳ್ಳೆಯ ಒಂದು ಶೆಲ್ಟರ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಆ ಒಂದು ಎಷ್ಟು ಕೃತಜ್ಞತೆ ಹೇಳಿದ್ರು ಭಗವಂತನ್ ಸಾಲದು. ನಾವ್ ಎಲ್ರು ಯಾವ್ದಾವ್ದೋ ಮೂಲೆಯಲ್ಲಿ ಇದ್ದೇವೆ, ಆದ್ರೆ ಒಬ್ರು ಪರ್ಸನಲ್ ಆಗಿ ಒಬ್ಬೊಬ್ರು ನೋಡಿದೀವಿ, ಒಬ್ರು ನೋಡಿಲ್ಲ. ಆದ್ರೂ ಹೇಗ್ ಅನ್ಸತ್ತಂದ್ರೆ ನಾವು ತುಂಬಾ ಚಿರಪರಿಚಿತರು, ತುಂಬಾ ವರ್ಷದಿಂದ ನಾವು ಜೊತೆಗಿದ್ದೇವೆ ಅನ್ನೋ ಒಂದು ಭಾವನೆ ನಮ್ಮ ಗೋಪಿ ಸೇನೆಯಿಂದ ಬಂದಿದೆ. ಸೊ ಇದಕ್ಕೆ ನಾನ್ ನಿಮ್ಗೆಲ್ಲರಿಗೂ ಚಿರಋಣಿ. ಇದೇ ರೀತಿ ನಿಮ್ಮ ಸಹಕಾರ ಗೋಪಿ ಸೇನೆಗೆ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ಸಾರಿ ನಿಮ್ಗೆ ನಮ್ಮ ಧನ್ಯವಾದಗಳನ್ನು ಗೋಪಿ ಸೇನೆ ತಂಡದ ಪರವಾಗಿ ಹೇಳ್ತೇನೆ. ಹರೇ ಕೃಷ್ಣ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ. ಈ ಒಂದು ಪುರುಷೋತ್ತಮ ಮಾಸದಲ್ಲಿ ನನಗೊಂದು ಈ ಒಂದು ಪ್ರವಚನ ಕೊಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದವನ್ನ ನಾನ್ ತಿಳಿಸ್ತೀನಿ ಮಾತಾಜಿ. ತುಂಬಾ ಯಾಕಂತಂದ್ರೆ ಚೆನ್ನಾಗಿ ವರ್ಣಿಸಿದ್ದೀರಾ ಮಾತಾಜಿ. ದ ಎಕ್ಸ್ಪ್ಲನೇಷನ್ ವಾಸ್ ಎಕ್ಸಲೆಂಟ್. ಒಂಥರ ಮನ ಮುಟ್ಟೋ ಹಾಗೆ ಅಂತ ಹೇಳ್ತಾರಲ್ಲ, ಹಾಗೆ ಒಂಥರ ನೀಟಾಗಿ ಅರ್ಥ ಆಗೋ ಹಾಗೆ ಹೇಳಿದ್ರಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಧನ್ಯವಾದಗಳು ಮಾತಾಜಿ. ವೈಷ್ಣವರ ಕೃಪೆ ಮಾತಾಜಿ. ಎಸ್, ಮತ್ತೆ ವಿಮಲಾಂಗಿ ಮಾತಾಜಿನೂ ಕೂಡ ಪಾಪ ನಿನ್ನೆ ಅವರು ಬಿಸಿ ಇದ್ರು ಮಾತಾಜಿ. ಪಾಪ ಅವರು ಊರಿಗೆ ಹೋಗಿದ್ರು, ಟ್ರಾವೆಲಿಂಗ್ ಮಾಡ್ತಾ ಇದ್ರು. ಬಟ್ ಆದ್ರೂ ನಾನು ಸ್ವಲ್ಪ ಪ್ರಯತ್ನ ಮಾಡ್ತೀನಿ ಅಂದ್ರು. ಬಟ್ ಭಗವಂತ ನೋಡಿ ಎಲ್ಲ ಅರೇಂಜ್ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಮಾತಾಜಿ ಎಲ್ಲರನ್ನೂ ಹೀಗೆ ನೀವು ಎಂಗೇಜ್ ಮಾಡಿ ಮಾತಾಜಿ ಸೇವೆಯಲ್ಲಿ. ಯಾಕೆಂದ್ರೆ ಎಷ್ಟೊಂದ್ ಜನ ಜೊತೆ ನಾವು ಟಚ್ ಅಲ್ಲಿ ಇರಲ್ಲ. ಈಗ ಶಿವಮೊಗ್ಗ ಡಿವೋಟೀಸ್ ಯಾರ್ಯಾರು ಯಾವಾಗ ನಿಮ್ದೇ ಟರ್ನ್ ಬಂದಾಗಂತಾನು ಇಲ್ಲ, ಇಫ್ ದೇ ಆರ್ ನಿಮ್ಗೆ ಅನ್ಸುತ್ತಲ್ಲ ಯಾವಾಗ ಅವ್ರು ಫ್ರೀ ಇದಾರೆ ಅಂದ್ರೆ ದಯವಿಟ್ಟು ನನ್ಗೆ ಮೆಸೇಜ್ ಹಾಕಿ ಅವ್ರನ್ನ ಸೇವೆಯಲ್ಲಿ ಇನ್ವಾಲ್ವ್ ಮಾಡಿ. ಫ್ರೀ ಇರ್ಲಿಲ್ಲ ಮಾತಾಜಿ, ಅವರು ಪಾಪ ಬಿಸಿ ಇದ್ರು, ಟ್ರಾವೆಲಿಂಗ್ ಅಲ್ಲಿ ಇದ್ರು. ಬಟ್ ಅದು ಒಪ್ಕೊಂಡ್ರು ಮಾತಾಜಿ. ಧನ್ಯವಾದ ವಿಮಲಾಂಗಿ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಮಾತಾಜಿ, ನನ್ಗೊಂದ್ ಸೇವೆ ಮಾತಾಜಿ, ಪುರುಷೋತ್ತಮ ಮಾಸದಲ್ಲಿ ಸಿಗೋದೇ ಅಪರೂಪ. ನಾನು ಇದನ್ನ ಮಿಸ್ ಮಾಡ್ಕೊಂತಿದ್ದೆ ಅನ್ಸ್ತು ಮಾತಾಜಿ. ಹೇಗೋ ಭಗವಂತನ ಕೃಪೆಯಿಂದ ಎಲ್ಲ ಅರೇಂಜ್ ಆಯ್ತು ಮಾತಾಜಿ, ಬೇಗ ಬಂದಿ. ಹರೇ ಕೃಷ್ಣ. ಹರೇ ಕೃಷ್ಣ ಅನುತ್ತಮ ವಿಲಾಸಿನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮೀನಾಕ್ಷಿ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಹಲವಾರು ಉದಾಹರಣೆ ಕಥೆಗಳ ಮೂಲಕ ಪುರುಷೋತ್ತಮ ಮಾಸದ ಒಂದು ಮಹಿಮೆಯನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ಧನ್ಯವಾದಗಳು ಮಾತಾಜಿ.
ಹರೇ ಕೃಷ್ಣ. ಹರಿ ಇದು ಮಾತಾಜಿ. ಕ್ಲಾಸ್ ಅಲ್ಲಿ ಕೇಳಿದ್ದು ಮಾತಾಜಿ, ಒಬ್ರು ಪ್ರವಚನ ಕೇಳಿದ್ದು ಎಲ್ಲ ಅವರಿಗೆ ಸಲ್ಲಬೇಕು ಮಾತಾಜಿ. ಇದು ಹರೇ ಕೃಷ್ಣ. ಚೆನ್ನಾಗಿತ್ತು ಪ್ರಣಾಮಗಳು. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಅಮಲಾ ಮಾತಾಜಿ ಹರೇ ಕೃಷ್ಣ. ಮಾತಾಜಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಪುರುಷೋತ್ತಮ ಮಾಸದ ಬಗ್ಗೆ ಯಾವ್ದು ತಗೋಬೇಕು, ಯಾವ್ದು ಬಿಡ್ಬೇಕು, ಯಾವ್ದನ್ನ ಆಚರಣೆ ಮಾಡ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರೆ. ಆದ್ರೆ ನಾವು ಗಂಗಾ ಸ್ನಾನ, ಒಂದು ನದಿ ಸ್ನಾನ ಮಾಡ್ಬೇಕು ಅಂದ್ರೆ ನದಿಗಳಿಗೆ ಹೋಗಕ್ ಆಗಲ್ಲ. ಅದೇ ಗಂಗೆ ನೀರೇ ಇರುತ್ತಲ್ಲ, ಅದನ್ನ ನಾವು ಪ್ರತಿದಿನ ಹಾಕೊಂಡು ಲಾಸ್ಟಿಗೆ ಹಾಕೊಂಡು ಸ್ನಾನ ಮಾಡ್ಬೋದಲ್ಲ ಮಾತಾಜಿ ಆತರ? ಎಸ್ ಮಾತಾಜಿ. ಎಸ್ ಮಾಡ್ಬೋದು ಮಾತಾಜಿ. ನಮಗೆ ಅದು ಅನಿವಾರ್ಯ ಕಾರ್ಯಗಳಿಂದ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾವು ಮನೇಲೇನೆ ಆ ಗಂಗಾಜಲ ಇರುತ್ತಲ್ಲ ಅದನ್ನ ಹಾಕೊಂಡ್ ಮಾಡ್ಬೋದು ಮಾತಾಜಿ. ಎಸ್ ಮಾತಾಜಿ. ಆಮೇಲೆ ಒಂದು ಕತೆ ಹೇಳಿದ್ರೆ, ಎರಡು ಫಾಸ್ಟ್ ಟೈಮ್ ಅಲ್ಲಿ ನರಸಿಂಹನ ಕತೆ, ನರಸಿಂಹದ ಅವತಾರ ಹೇಳಿದಾಗ ನನಗೆ ಗೊತ್ತಿರ್ಲಿಲ್ಲ ಮಾತಾಜಿ ಈ ತರ ನರಸಿಂಹ ಈ ಅಧಿಕ ಮಾಸದಲ್ಲೇ ಬಂದ ಅವನ್ನ ಹಿರಣ್ಯಾಕ್ಷನ ಸಂಹಾರ ಮಾಡ್ದನ್ನೋದು ನಿಜ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಯ್ತು ಮಾತಾಜಿ, ನನಗದು ಅರ್ಥ ಇದು ಆಯ್ತು. ಮನ್ವಂತರ, ಬೇರೆ ಬೇರೆ ಮನ್ವಂತರ ಬರುತ್ತಲ್ಲ ಮಾತಾಜಿ, ಆ ಒಂದು ಮನ್ವಂತರದಲ್ಲಿ ಅವನು ಕೇಳ್ಕೊಂಡಿದ್ನಲ್ಲ, ಈ ಒಂದು 12 ತಿಂಗಳಲ್ಲಿ ಯಾವ ಒಂದು ತಿಂಗಳಲ್ಲೂ ಸಹಿತ ನಾನು ಸಾಯಬಾರದು ಅಂತ ಕೇಳ್ಕೊಂಡಿರ್ತಾನೆ. ಬಟ್ ಇದು ಅಧಿಕ ಮಾಸ, ಅದು ಎಕ್ಸ್ಟ್ರಾ ಬರುತ್ತಲ್ಲ ಮಾತಾಜಿ, ಆ ಒಂದು ಮಾಸ ಅವನಿಗೆ ಗೊತ್ತಿರಲ್ಲ. ಬಟ್ ಭಗವಂತಂಗ್ ಗೊತ್ತಿರುತ್ತಲ್ಲ, ಅದಕ್ಕೋಸ್ಕರ ಅದೇ ಮಾಸದಲ್ಲಿ ಭಗವಂತ ಏನ್ ಮಾಡ್ತಾನೆ, ಅವರನ್ನ ಸಂಹಾರ ಮಾಡ್ತಾನೆ ಅಂತ ಹೇಳಿ ಕ್ಲಾಸ್ ಅಲ್ಲಿ ಕೇಳಿದ್ದು. ಚೆನ್ನಾಗಿ ಅರ್ಥ ಆಯ್ತು ಮತ್ತೆ. ತುಂಬಾ ಚೆನ್ನಾಗಿತ್ತು ಮಾತಾಜಿ ಕ್ಲಾಸ್. ಟೈಮಿಂಗ್ಸ್ ಅನ್ನ ತುಂಬಾ ಚೆನ್ನಾಗಿ ಪಿಕಪ್ ಮಾಡ್ತೀರಾ ಮಾತಾಜಿ ನೀವು, ಅದಕ್ಕೆ ತುಂಬಾ ಖುಷಿ ಪಡ್ಬೇಕು. ತುಂಬಾ ಅದು ಮುಕ್ಕಾಲು ಚೆನ್ನಾಗಿತ್ತು ಗಂಟೆ ಅಂತ ಮಾತಾಜಿ. ಹೇಳ್ತಾರಲ್ಲ ಮಾತಾಜಿ, ಅದಕ್ಕೆ 45 ಮಿನಿಟ್ಸ್ ಅಲ್ಲಿ ಸ್ವಲ್ಪ ಕವರ್ ಮಾಡಿದೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ತುಂಬಾ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ತುಂಬಾ ಚೆನ್ನಾಗಿತ್ತು ಕ್ಲಾಸು. ಮಾತಾಜಿ, ನಂದು ಒಂದು ಕ್ವಶನ್. ಈ ಅಧಿಕ ಮಾಸದ ದೇವತೆ ಹೆಸರೇನು? ಎರಡನೇ ಕ್ವಶನ್ ಬಂದು, ಈಗ ನಾವು 33 ಬತ್ತಿ ಹಚ್ಬೇಕು ಅಂತ ಹೇಳ್ತೀವಿ. ಮನೆಯಲ್ಲಿ ಒಂದ್ 4-5 ಮೆಂಬರ್ಸ್ ಇರ್ತಾರೆ, ಅವ್ರೆಲ್ಲರೂ ಹಚ್ಬೇಕಾ ಅಥವಾ ಒಬ್ರೇ ಒಂದ್ ಬತ್ತಿನ ಹಚ್ಚಿದ್ರೆ ಸಾಕ? ಮತ್ತೆ ಕೆಲವ್ರು ಹೇಳ್ತಾರೆ ಆಹಾರ ಪದ್ಧತಿಯಲ್ಲಿ ಈ ಅಂದ್ರೆ ಈ ಮಸ್ಟರ್ಡು, ಉದ್ದಿನ ಬೇಳೆ ಆ ತರನೆಲ್ಲ ತಗೋಬಾರ್ದು ಅಂತಾರೆ. ಆ ತರ ಏನಾದ್ರು ರಿಸ್ಟ್ರಿಕ್ಷನ್ ಇದ್ರಲ್ಲಿ ಅಧಿಕ ಮಾಸದಲ್ಲಿ ಫಾಲೋ ಮಾಡ್ಬೇಕಾ ಮಾತಾಜಿ? ಕೆಲವೊಂದ್ ತರಕಾರಿ ತಗೋಬಾರ್ದು ಅಂತ ಹೇಳ್ತಾರೆ, ಆ ತರ ಎಲ್ಲ ಫಾಲೋ ಮಾಡ್ಬೇಕು? ಮಾತಾಜಿ, ಅದೇ ಮೊದಲನೇ ಪ್ರಶ್ನೆ. ಈ ಒಂದು ಅಧಿಕ ಮಾಸದ ಅಧಿದೇವತೆ ಹೆಸರು ನಾನು ಕ್ಲಾಸಲ್ಲಿ ಕೇಳಿದಾಗ ಅವ್ರು ಎಲ್ಲಿ ಮೆನ್ಷನ್ ಮಾಡಿಲ್ಲ ಮಾತಾಜಿ. ಬಟ್ ಅದನ್ನ ನಾನು ಕೇಳ್ಬಿಟ್ಟು ಹೇಳ್ತೀನಿ. ಬಟ್ ಅಧಿಕ ಮಾಸದ ಅಧಿದೇವತೆ ಅಂತಂದೇ ಹೇಳಿದ್ದು ಮಾತಾಜಿ ಅವರು. ನಾನು ನೋಡ್ಬಿಟ್ಟು ಹೇಳ್ತೀನಿ. ಆಮೇಲೆ ಇನ್ನೊಂದು ತುಪ್ಪ ದೀಪನ ಬೆಳಗ್ಬೇಕು ಅಂತ ಹೇಳ್ತಾರಲ್ಲ, ಆ ತರ ಏನ್ ಹೇಳಿಲ್ಲ ಮಾತಾಜಿ. ಬಟ್ ಎಲ್ಲಾರು ಸೇರಿನ ಬೆಳಗ್ಬೋದು, ಇಲ್ಲ ಒಬ್ಬೊಬ್ಬರಾದ್ರೂ ಬೆಳಗ್ಬೋದು ಮಾತಾಜಿ. ಅದಕ್ಕೇನ್ ಆ ತರ ನಿಯಮ ಅಂತ ಏನ್ ಹೇಳಿಲ್ಲ. ನೀವು ಅದನ್ನೆಲ್ಲವ ಕೇಳಿದ್ದು ಮಾತಾಜಿ ಪ್ರಶ್ನೆನ? ಎಸ್ ಮಾತಾಜಿ. ಆ ತರ ಏನಿಲ್ಲ, ನೀವು ಒಬ್ಬರಾದ್ರೂ ಬೆಳಗ್ಬೋದು ಮಾತಾಜಿ. ಅದೇ ಒಂದ್ ಬತ್ತೇನ ಒಟ್ಟು ಒಬ್ಬೊಬ್ರು ಬೆಳಗಿದ್ರೆ ತುಂಬಾ ಅವ್ರು ಒಬ್ಬೊಬ್ರಿಗೆ ಒಂದೊಂದು ಇದು ಅಂತ ಇರುತ್ತಲ್ಲ ಮಾತಾಜಿ, ಫಲ ಸಿಗುತ್ತೆ ಅಂತ ಇರುತ್ತಲ್ವಾ. ಒಬ್ಬೊಬ್ರೆ ಅದನ್ನ ದೀಪವನ್ನ ಹಚ್ಚಿದ್ರು ತುಂಬಾ ಒಳ್ಳೇದು ಅಂತ ನಮ್ಗೆ ಹೇಳ್ತಾರೆ ಮಾತಾಜಿ. ಆಮೇಲೆ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಈ ಒಂದು ಮಾಸದಲ್ಲಿ ಏನೇನ್ ತಗೋಬೇಕು, ಈ ಒಂದು ಬೇಳೆ, ಉದ್ದಿನ ಬೇಳೆ ಈ ತರ ಹೇಳಿದ್ರಲ್ಲ ಮಾತಾಜಿ. ನಮಗೆ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಈ ಒಂದು ಬ್ರಹ್ಮ ಮಧ್ವ, ನಮ್ಮ ಒಂದು ಸಂಪ್ರದಾಯದಲ್ಲಿ, ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಈ ತರ ಒಂದು ಯಾವುದನ್ನ, ಈ ಒಂದು ತರಕಾರಿ ಆಗಿರ್ಬೋದು, ಈ ತರ ಬೇಳೆಗಳನ್ನ ಇದನ್ನ ತಗೋಬಾರ್ದು ಅಂತ ಎಲ್ಲಿನೂ ಸಹಿತ ನಮ್ಗೆ ತಿಳಿಸ್ಕೊಟ್ಟಿಲ್ಲ ಮಾತಾಜಿ. ನಾನ್ ಕೇಳಿರೋ ಪ್ರಕಾರ ನಮಗೆ ಏನ್ ಹೇಳಿದ್ರು, ಇಷ್ಟನ್ನೇ ಸಾಕು. ನಮ್ಮ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ನಾವೇನ್ ಹೇಳಿದ್ವಲ್ಲ, ಇಷ್ಟನ್ನೇ ಪಾಲನೆ ಮಾಡಿದ್ರು ಸಾಕು ಮಾತಾಜಿ. ಆ ಒಂದು ವ್ರತಾಚರಣೆ ಸಕ್ಸಸ್ಫುಲ್ ಆಗುತ್ತೆ ಅಂತ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಮಾತಾಜಿ. ಅಷ್ಟು ಮಾಡಿದ್ರೆ ಸಾಕು ಅಂತ ಹೇಳಿ. ಇದಕ್ಕಿಂತ ಹೆಚ್ಚಿನ ಒಂದು ವಿವರಣೆನ ನಾವು ಹಿರಿಯ ಭಕ್ತರಲ್ಲಿ ಕೇಳೋಣ ಮಾತಾಜಿ, ಅವ್ರೇನ್ ಹೇಳ್ತಾರೆ ಸಲಹೆಗಳನ್ನ ಅಂತೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಇದು ಭಾಗವತ 10th ಕ್ಯಾಂಟೋ ಅದು 14th ಚಾಪ್ಟರ್, ಅದು ಶ್ಲೋಕ ಓದ್ಬೇಕಾ ಅಥವಾ ಫುಲ್ ಟ್ರಾನ್ಸ್ಲೇಷನ್ ಪರ್ಪೋಟು ಅಷ್ಟು ಓದ್ಬೇಕಾ ಮಾತಾಜಿ? ಅದು ಟ್ರಾನ್ಸ್ಲೇಷನ್ ಮತ್ತೆ ಪರ್ಪಟ್ ಅದು ಓದಿದ್ರೆ ತುಂಬಾ ಒಳ್ಳೇದು ಮಾತಾಜಿ. ಇನ್ ಕೇಸ್ ನಿಮ್ಗೆ ಸಮಯದ ಒಂದು ಅಭಾವ ಇತ್ತು ಅಂದ್ರೆ ಅದು ಶ್ಲೋಕ ಮತ್ತೆ ಅನುವಾದ ಓದಿದ್ರೆ ಸಾಕು ಮಾತಾಜಿ. ಮಾತಾಜಿ, ಭಗವದ್ಗೀತೆ 15ನೇ ಚಾಪ್ಟರ್ ಹಾಗೆ ಅಲ್ಲ? 15ನೇ ಚಾಪ್ಟರ್ ಹಾಗೇನೆ ಮಾತಾಜಿ, ಅದು ಶ್ಲೋಕ ಮತ್ತೆ ಅನುವಾದ. ನಿಮಗೆ ಸಮಯ ಇತ್ತು ಅಂದ್ರೆ ಭಾವಾರ್ಥನು ಓದಿ ಮಾತಾಜಿ, ಏನ್ ತೊಂದ್ರೆ ಇಲ್ಲ. ಬಟ್ ಸಮಯದ ಒಂದು ಇದು ಇತ್ತು ಅಂದಾಗ ಶ್ಲೋಕ ಮತ್ತೆ ಅನುವಾದ ಓದಿ ಮಾತಾಜಿ. ಓಕೆ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಮಾತಾಜಿ, ನೀವು ಪ್ರಸಾದದ ಬಗ್ಗೆ ಕೇಳಿದ್ರಲ್ಲ, ಅದು ನಮ್ಮ ಶಕ್ತಿಯ ಅನುಸಾರ ನಾವು ಅದು ವ್ರತ ಮಾಡೋದು ಮಾತಾಜಿ.
ಅಂದ್ರೆ ಇವಾಗ ಕೆಲವರು ಬರೀ ಒಂದು ಹೊತ್ತು ಪೂರ್ತಿ ಅಧಿಕ ಮಾಸದಲ್ಲಿ ಬರೀ ಒಂದು ಹೊತ್ತು ಮಾತ್ರ ತಿಂದು ನಾವು ಉಪವಾಸ ಮಾಡ್ತೀವಿ ಅಂತಾರೆ. ಇನ್ನು ಕೆಲವರು ಇಲ್ಲ ನಾವು ಆ ಆ, ಏಕಾದಶಿ ಪ್ರಸಾದನ ತಿಂದು ನಾವು ಉಪವಾಸ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಅದು ಅವರವರ ಶಕ್ತಿಯ ಅನುಸಾರವಾಗಿ ಮಾಡೋದು ಮಾತಾಜಿ. ನೀವೇನು ಅಂದ್ರೆ ಈಗ ನಾವು ರೆಗ್ಯುಲರ್ ಇಲ್ಲ ರೆಗ್ಯುಲರ್ ಊಟ ಎಲ್ಲ ಮಾಡ್ಕೊಂಡು ನೀವು ಅವಾಗ ಹೇಳಿದ್ರಲ್ಲ 14th ಕ್ಯಾಂಟ್ ಆಫ್ ಭಾಗವತಮು ಮತ್ತೆ 15th ಚಾಪ್ಟರ್ ಆಫ್ ಭಗವದ್ಗೀತಾ ಓದೋದು. ಸೊ ಅದನ್ನೆಲ್ಲ ಮಾಡ್ಕೊಂಡು ನಾವು ನಾರ್ಮಲ್ ಊಟನೂ ಮಾಡ್ಬೋದು. ಸೊ ಅದು ನಮ್ಮ ಶಕ್ತಿಗಳಿಗೆ ಅನುಸಾರವಾಗಿ ನಾವು ಆ ವ್ರತನ ಮಾಡೋದು ಮಾತ್ರ. ಆತರ ಏನ್ ರಿಸ್ಟ್ರಿಕ್ಟೆಡ್ ಅಂತ ಏನಿಲ್ಲ. ಕೆಲವರು ನಾನು ನೋಡಿದ್ದೀನಿ, ಒಬ್ರು ಡಿವೋಟಿ ಫುಲ್ ಈ ಮಾಸ ಫುಲ್ ಬರೀ ಏಕಾದಶಿ ಪ್ರಸಾದ ತಗೊಂಡು ಅವರು ವ್ರತ ಮಾಡ್ತಾರೆ. ಸೊ ಅದು ಅವ್ರವ್ರ ಇಂಡಿವಿಜುವಾಲಿಟಿಗೆ ಬಿಟ್ಟಿದ್ದು ಮಾತ್ರ. ಈ ಒಂದು ನಮ್ಮ ಸಂಪ್ರದಾಯದಲ್ಲಿ ಇದೆನಾ ಮಾತಾಜಿ ಈ ತರ ಇಲ್ಲಲ್ಲ? ಹಾ ಮಾತಾಡಿ, ಇದೆ. ಏನಾ? ನಮ್ಮ ವೈಷ್ಣವರಲ್ಲಿ ಮಾಡ್ತಾರೆ, ಎಸ್ಪೆಷಲಿ ನಮ್ಮ ಇಸ್ಕಾನ್ ನಲ್ಲಿ ಮಾಡ್ತಾರೆ ಮಾತಾಡಿ. ಅವ್ರು ಬರೀ ಅಧಿಕ ಮಾಸದಲ್ಲಿ ಬರೀ ಒಂದು ಹೊತ್ತು ಮಾತ್ರ ಪ್ರಸಾದ ತಗೊಂಡು ಅವರು ವ್ರತ ಮಾಡ್ತಾರೆ. ಇನ್ ಕೆಲವರು ಮೈಟ್ ಬಿ ಲೈಕ್ ಗ್ರೇನ್ ಪ್ರಸಾದನೇ ಒಂದು ಹೊತ್ತು ತಗೊಂಡ್ ಮಾಡ್ತಾರೆ. ಆತರ ಅವ್ರವ್ರಿಗೆ ಶಕ್ತಿ ಅನುಸಾರವಾಗಿ ಅದನ್ನ ಮಾಡೋದು. ಅದು ಅವ್ರ ಶ್ರದ್ಧೆ, ಅವ್ರ ಭಕ್ತಿ ಅಷ್ಟೇ. ಯಾಕಂದ್ರೆ ಈ ಮಾಸದಲ್ಲಿ ಮಾಡಿದ್ದು ಕಾರ್ತಿಕ ಮಾಸದಲ್ಲಿ ಮಾಡಿದ್ದಕ್ಕಿಂತನೂ 100 ಪಟ್ಟು ಜಾಸ್ತಿ ಅಲ್ವಾ? ಸೊ ಹಾ, ಅದಕ್ಕೆ ಮಾಡೋರು ಆತರ ಒಂದು ವ್ರತಗಳನ್ನ ಮಾಡ್ತಾರೆ ಅಷ್ಟೇ. ಸೊ ನಮ್ಮ ಕೈಯಲ್ಲಾಗಿದ್ದ ಶಕ್ತಿಯ ಇದ್ರಲ್ಲಿ ಮಾಡ್ಬೇಕು ಮಾತ್ರ. ಯಾರಿಗೂ ಯಾವ್ದೇ ತರ ಏನು ಕಂಪಲ್ಸರಿಗಳಿಲ್ಲ. ಬಟ್ ನೀವು ಹೇಳ್ದಂಗೆ ಅವಾಗ್ಲೇ ಆ ಶ್ಲೋಕ ಮತ್ತೆ 15th ಚಾಪ್ಟರ್ ಆಫ್ ಭಗವದ್ಗೀತಾ ಮತ್ತೆ 10th ಕ್ಯಾಂಟೋದು 14th ಚಾಪ್ಟರ್ ಭಗವದ್ಗೀತಾ, ಇದನ್ನೆಲ್ಲಾನು ರೆಗ್ಯುಲರ್ ಆಗಿ ಓದ್ಬೇಕು ಅಷ್ಟೇ. ಆಮೇಲೆ 16 ರೌಂಡ್ ಪ್ಲಸ್ ಚಾಂಟಿಂಗ್ಸ್ ಮಾಡಿದ್ರೆ ಇನ್ನೂ ಒಳ್ಳೇದು ಅಷ್ಟೇ. ಎಸ್ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡತ್ ಪ್ರಣಾಮ್. ಮಾತಾಜಿ ಹರೇ ಕೃಷ್ಣ, ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅದು ಹಿರಣ್ಯಕಶಿಪುದು ಕತೆ ಬಂದಾಗ ಅವನು ಹಲವಾರು ಪ್ರಶ್ನೆ ಹಾಕ್ತಾನೆ. ಅವನು ಹಗಲೊತ್ತು ಸಾಯಿಸ್ಬಾರ್ದು, ರಾತ್ರಿ ಸಾಯಿಸ್ಬಾರ್ದು, ಆ ಟೈಮು ಈ ಟೈಮು ಅಂತ. ಆದ್ರೆ ಆ ಪರಮಾತ್ಮ ಆ ರಾಕ್ಷಸರಿಗೆ ಬುದ್ಧಿ ಕಡಿಮೆ ಅಂತಾರೆ ನೋಡಿ. ಪರಮಾತ್ಮ ಅವನಿಗಂತಾನೆ ಇದು ಈ ಮಾಸನ ಸೃಷ್ಟಿ ಮಾಡಿದ್ದಾನೆ ಏನು ಅನ್ನೋ ತರ ನಮ್ಗೂ ಗೊತ್ತಿರಲಿಲ್ಲ ಮಾತಾಜಿ. ಈಗ ನೀವು ಹೇಳ್ದಾಗಲೇ ಗೊತ್ತಾಗಿದ್ದು ಅಧಿಕ ಮಾಸದಲ್ಲೇ ಅವನಿಗೆ ಇದು ಸಾಯಿಸಿದ್ದು ಅಂತ. ಇವತ್ತು ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಕೆಲವಾರು ಪಾಯಿಂಟ್ಗಳು ಇವತ್ತು ಅರ್ಥ ಆಯ್ತು ನಿಮ್ಗೆ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ನಾಗರತ್ನ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರೇಣುಕಾ ಮಾತಾಜಿ. ಮಾತಾಜಿ, ತುಂಬಾ ಚೆನ್ನಾಗಿತ್ತು ಮಾತಾಜಿ. ಪುರುಷೋತ್ತಮ ಮಾಸದ ಬಗ್ಗೆ ತುಂಬಾ ಚೆನ್ನಾಗಿ ಅದ್ಭುತವಾದ ವಿವರಣೆಯನ್ನ ಕೊಡ್ತಾ ಶ್ಲೋಕಗಳನ್ನ ಕೋಟ್ ಮಾಡಿ ನಾರದ ಸ್ಮೃತಿನಲ್ಲಿ ಏನಿದೆ ಪ್ರತಿಯೊಂದು ಚೆನ್ನಾಗಿ ವಿವರಿಸಿದ್ರಿ ಮಾತಾಜಿ. ಮತ್ತೆ ಸಮಾಧಾನವಾಗಿ ವಿವರಿಸ್ತಾ ಹೋದ್ರಿ. ನಿಧಾನಕ್ಕೆ ಅರ್ಥನು ತುಂಬಾ ಚೆನ್ನಾಗಾಯ್ತು ಮಾತಾಜಿ. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ವಂಡರ್ಫುಲ್ ಕ್ಲಾಸ್ ಮಾತಾಜಿ. ಮತ್ತೆ ಏನ್ ಮಾಡಿ ನಾವು ಸಾರ್ಥಕತೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆನು ಎಷ್ಟು ಪುಣ್ಯ ಗಳಿಸುತ್ತೆ ಅಂತ ಈ ಗ್ರೂಪ್ ಡಿಸ್ಕಷನ್ ಅಲ್ಲಿ ಗೊತ್ತಾಯ್ತು. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಓವರ್ ಆಲ್ ತುಂಬಾ ಚೆನ್ನಾಗಿತ್ತು. ಎಸ್ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ರೇಣುಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ. ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ಚಪ್ಪಕಲತಾ ಮಾತಾಜಿ. ಹರೇ ಕೃಷ್ಣ, ಪ್ರಣಾಮಗಳು ತುಂಬಾ ಮಾತಾಜಿ. ಸೊಗಸಾಗಿತ್ತು ಮಾತಾಜಿ. ತಮ್ಮ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ತುಂಬಾ ವಿಷಯಗಳನ್ನ ತಿಳಿಸ್ಕೊಟ್ರಿ ತಾವು. ಹರೇ ಕೃಷ್ಣ ಮಾತಾಜಿ. ಅದು ಸ್ನಾನದ ಬಗ್ಗೆ ಹೇಳ್ತಾ ಇದ್ರಲ್ಲ, ಸೊ ನಾವೇನ್ ಮಂತ್ರ ಪಠಣೆ ಮಾಡ್ತೀವಿ, ಗಂಗೆ ಚೈಮನೆ ಚೈವ ಗೋದಾವರಿ ಸರಸ್ವತಿ ಜಲೇಸ್ಮಿನ್ ಸನ್ನಿಧಿನ್ ಕುರು. ಸೊ ಅದನ್ನ ನಾವು ಹೇಳ್ಕೊತ ಸ್ನಾನ ಮಾಡಿದ್ರೆ ಎಲ್ಲಾ ಇದನ್ನ ತೀರ್ಥಗಳು ನಮ್ಮ ಇದ್ರಲ್ಲೇ ಬರುತ್ತೆ. ಸೊ ಆತರ ಮಾಡೋದ್ರಿಂದ ತೀರ್ಥ ಸ್ನಾನ ಮಾಡ್ಬೇಕು ಅನ್ನೋದೇನು ಇದಿಲ್ಲ, ಕಂಪಲ್ಸರಿ ಇರಲ್ಲ. ಮತ್ತೆ ದಿನ ನಾವು ಬೆಳಗ್ಗೆ ಸ್ನಾನ ಮಾಡುವಾಗ ಇದನ್ನ ಹೇಳ್ಕೊತ ಅಂದ್ರೆ ಅದು ನಾವೇನ್ ಮಂತ್ರಗಳನ್ನ ಪಠಣೆ ಮಾಡ್ತೀವೋ ಇದನ್ನ ಪ್ಯೂರಿಟಿ ಬರುತ್ತೆ, ಸ್ಯಾಂಕ್ಟಿಫೈಡ್ ಆಗತ್ತೆ ಅದು. ಸೊ ಮಾಡ್ಬೋದು ಮಾತಾಜಿ, ಆತರ ಮಾಡ್ಬೋದು. ಕರೆಕ್ಟ್. ಸೊಗಸಾಗಿತ್ತು ಮಾತಾಜಿ, ಚೆನ್ನಾಗಿ ಜೈ. ಯಾರಿಗೆ ಸಾಧ್ಯ ಇದೆಯೋ ಅವರು ತೀರ್ಥಗಳಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿದ್ರೆ ಇನ್ನ ಅದು ಒಳ್ಳೇದು, ತುಂಬಾನೇ ಬೆಸ್ಟ್. ಆತರ ಮಾಡ್ಬೋದು.
ಮಾತಾಜಿ ತುಂಬಾ ಸೊಗಸಾಗಿ ವಿವರಣೆ ಕೊಟ್ರಿ. ಕಡಿಮೆ ಸಮಯದಲ್ಲಿ ತುಂಬಾ ವಿಷಯಗಳನ್ನ ಹೇಳ್ಕೊಟ್ರಿ, ಮತ್ತೆ ಸ್ಪಷ್ಟವಾಗಿತ್ತು ಮಾತಾಜಿ ತಾವ್ ಹೇಳಿದ್ದು. ಇಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾವು ಮಾರ್ನಿಂಗ್ಸ್ 7:30ಗೆ ನಾವೇನ್ ನಿತ್ಯಂ ಭಾಗವತ ಸೇವೆಗೆ ಕನೆಕ್ಟ್ ಆಗ್ತೀವಲ್ಲ 8 ಗಂಟೆಗೆ, ಸೊ ನಾವೆಲ್ಲ 7:30 ಕನೆಕ್ಟ್ ಆಗ್ತಾ ಇದೀವಿ ಮಾತಾಜಿ. ಆ ಟೈಮ್ ಅಲ್ಲಿ ದಿನ ಒಬ್ಬೊಬ್ರು ನಾವು ಪುರುಷೋತ್ತಮ ಯೋಗ ಚಾಪ್ಟರ್ 15 ಓದ್ತಾ ಇದ್ದೀವಿ ದಿನ ಮಾತಾಜಿ. ಆಮೇಲೆ ಅದು ಚೌರಾಷ್ಟಕಂ ಹಾಡ್ತಾ ಇದೀವಿ. ಯಾರ್ಯಾರಿಗೆ ಆ ಸಮಯದಲ್ಲಿ ತಮ್ಗೆ ಏನು ಕೆಲ್ಸ ಇಲ್ಲ, ಬಿಸಿ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕನೆಕ್ಟ್ ಆಗ್ಬೋದು. ಸೇಮ್ ಲಿಂಕ್ ಏನ್ 8 ಗಂಟೆಯಿಂದ 9 ಗಂಟೆ ನಿತ್ಯಂ ಭಾಗವತ ಸೇವೆಯ ಲಿಂಕ್ ಇದೆಯಲ್ಲ, ಅದೇ 7:30ಯಿಂದ ಸ್ಟಾರ್ಟ್ ಆಗತ್ತೆ. 7:30ಯಿಂದ 8 ಗಂಟೆ ತನಕ ನಾವು ಇದ್ ಮಾಡ್ತಾ ಇದೀವಿ ಮಾತಾಜಿ. ದಿನ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಸೊ ಎಲ್ರಿಗೂ ಚಾನ್ಸ್ ಇದೆ, ಪುರುಷೋತ್ತಮ ಇದು ಯೋಗ ಓದ್ಬೋದು ಚಾಪ್ಟರ್. ಆಮೇಲೆ ಚೌರಾಷ್ಟಕಂ ಕೂಡ ಹಾಡ್ಬೋದು, ಮೀನಿಂಗ್ ಎಲ್ಲ ಓದ್ಬೋದು ಮಾತಾಜಿ. ಸೊ ಅವಕಾಶ ಇದೆ, ದಯವಿಟ್ಟು ಎಲ್ಲರೂ, ಅಂದ್ರೆ ನಾವು ಇಂಡಿವಿಜುವಲ್ ಆಗಿ ಮಾಡೋದಕ್ಕಿಂತ ಗ್ರೂಪ್ ಅಲ್ಲಿ ಮಾಡೋದು ಉತ್ತಮ. ಸೊ ದಯವಿಟ್ಟು ಯಾರ್ಯಾರಿಗೆ ಸಮಯ ಇರುತ್ತೆ ತಾವು ಜಾಯಿನ್ ಆಗ್ಬೇಕಾಗಿ ವಿನಂತಿ. ಅದೇ ಮಾತಾಜಿ, ಈ ಒಂದು ಸಂಘದಲ್ಲಿ ಮಾಡಿದಾಗೆ ಅದ್ರದ್ದು ಒಂದು ಬೆಲೆನ ನಮಗ್ ಗೊತ್ತಾಗೋದು ಮಾತಾಜಿ. ನಿಜವಾಗ್ಲೂನು ಇದರ ಒಂದು ಸದುಪಯೋಗವನ್ನ ಈ ಒಂದು ತಿಂಗಳಿದೆ, ಈ ಒಂದು ಮಾಸದಲ್ಲಿ ನಾವು ಮಾತಾಜಿ ಹೇಳ್ದಂಗೆ ಕರೆಕ್ಟ್ ಆಗಿ 7:30ಕ್ಕೆ ಜಾಯಿನ್ ಆಗಿ ಪ್ರತಿಯೊಬ್ರು ಸಹಿತ ಇದರ ಒಂದು ಸದುಪಯೋಗ ಪಡ್ಕೋಬೇಕು ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ, ವಂಡರ್ಫುಲ್ ಕ್ಲಾಸ್. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಜೈ ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಶಶಿಕಲಾ ಮಾತಾಜಿ. ತುಂಬಾ ಟೈಮಿಗೆ ಮಹತ್ವ ಕೊಟ್ಟಿದ್ದೀರಾ, ತುಂಬಾ ಧನ್ಯವಾದಗಳು. ಕಮ್ಮಿ ಟೈಮಲ್ಲಿ ತುಂಬಾ ವಿಷಯ ತಿಳ್ಕೊಂಡ್ವಿ. ಏನೇ ಆಗ್ಲಿ ಜಾಸ್ತಿ ಒಂಥರ ಬೋರ್ ಆಗ್ಬಾರ್ದು, ಆತರ ಇನ್ನೂ ಕೇಳ್ಬೇಕು ಅಂತ ಅನಿಸ್ತಿರ್ಬೇಕು ಅಂತ ನನಗೆ ಅನಿಸ್ತು ಮಾತಾಜಿ. ಹರೇ ಕೃಷ್ಣ. ಜೈ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಮತ್ತೇನು ಪ್ರಶ್ನೆ? ಹೇಳಿ ಮಾತಾಜಿ. ಅಮಲಾ ಮಾತಾಜಿ. ಚೌರಾಷ್ಟಕಂ ಎಂದು ಅದದ್ದು ಭಾವಾರ್ಥನ ಒಂದ್ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರ್ತೈತೆ ಮಾತಾಜಿ. ಗ್ರೂಪ್ ಅಲ್ಲಿ ಭಾವಾರ್ಥ ನೋಡಿಲ್ಲ. ಮಾತಾಜಿ ನಾನು ನಿನ್ನೆ ಶೇರ್ ಮಾಡಿದೀನಿ ಮಾತಾಜಿ, ತಮ್ಗೆ ಇಂಡಿವಿಜುವಲ್ ಆಗಿ ಇನ್ನೊಂದ್ಸಲ ಶೇರ್ ಮಾಡ್ತೀನಿ ಮಾತಾಜಿ. ಆಗ್ಲಿ ನೋಡಿಲ್ಲ ಮಾತಾಜಿ, ಗ್ರೂಪ್ ಅಲ್ಲಿ ನೋಡ್ತೀನಿ. ಇಲ್ಲ, ತಮಗ್ ನಾನು ಕಳಿಸ್ಕೊಡ್ತೀನಿ ಮಾತಾಜಿ. ಆಗ್ಲಿ. ಹರಿ ಬೋಲ್. ಎಸ್ ಮಾತಾಜಿ. ಹರೇ ಕೃಷ್ಣ. ಜೈ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಎಸ್ ಮಾತಾಜಿ. ವಿಮಲಾಂಗಿ ಏನಾದ್ರು ಪ್ರಶ್ನೆ ಇಲ್ಲ ಅಂದ್ರೆ ನೆಕ್ಸ್ಟ್ ಕಾರ್ಯಕ್ರಮ ಮಾಡೋಣ. ತುಂಬಾ ವಂಡರ್ಫುಲ್ ಕ್ಲಾಸ್ ಮಾತಾಜಿ. ಇದೇ ರೀತಿಯಾಗಿ ತಮ್ಮ ಒಂದು ಸೇವೆಯನ್ನ ಈ ಒಂದು ಗೋಪಿ ಸೇನೆಗೆ ನೀಡಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾತಾಜಿ. ಹಾಗೆ ತಮ್ಗೆ ಒಂದ್ಸಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮೂಲಕ ನಾನು ತಮಗೆ ಧನ್ಯವಾದಗಳನ್ನ ಹೇಳ್ತೇನೆ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏನಾದ್ರು ಅನೌನ್ಸ್ಮೆಂಟ್ ಇದೆನಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ, ಅನೌನ್ಸ್ಮೆಂಟ್ ಇದೆ. ಇವತ್ತು ಹಾಡಿದ ವೈಷ್ಣವ ಭಜನೆ ಹಾಡಿದ ವರ್ಷಿಕಾ ತುಂಬಾ ಚೆನ್ನಾಗಿ ಹಾಡಿದಾಳೆ. ಮತ್ತೆ ಹಾಗೆ ಪ್ರವಚನ ಅಂತೂ ತುಂಬಾನೇ ಚೆನ್ನಾಗಿತ್ತು. ಮಾತಾಜಿಯವರ ನಿರೂಪಣೆ, ವಿಮಲಾಂಗಿ ಮಾತಾಜಿ ನಿರೂಪಣೆ ಆಸ್ ಯೂಶುವಲ್ ತುಂಬಾ ಚೆನ್ನಾಗಿತ್ತು. ಇನ್ನು ನರಸಿಂಹ ಭಜನೆಯನ್ನ ಹಾಡ್ಲಿಕ್ಕೆ ಬರಲಿದ್ದಾರೆ. ಅನೌನ್ಸ್ಮೆಂಟ್ ಅಂದ್ರೆ ಈ ತಿಂಗಳಲ್ಲಿ ತುಂಬಾ ನಾವು ಎಷ್ಟಾಗ್ತದ ಭಗವತ್ ಪ್ರಚಾರ ಮಾಡ್ಬೇಕು. ಎಷ್ಟಾಗುತ್ತೆ ನಮ್ಮ ಸೇವೆ, ನಾವು ಎಲ್ಲವನ್ನು ಮಾಡಿ ನಮಗ್ ಒಳ್ಳೇದಾಗತ್ತೆ ಮಾಡ್ತೀವಲ್ಲ. ಸೊ ಹಾಗೇನೆ ಇವತ್ತು ನೋಡ್ತಾ ಇದ್ದೇವೆ ನಾವು ಜಗತ್ತಲ್ಲಿ ಏನ್ ನಡೀತಾ ಇದೆ ಅಂತ ಹೇಳಿ. ಎಲ್ಲಾ ಕಡೆ ಒಂದು ಯುದ್ಧದ ಭೀತಿ, ಒಂಥರ ಫೈನಾನ್ಷಿಯಲಿನೂ ನಮ್ಮ ಈಗ ಮೋದಿಯವರು ಹೇಳಿದ್ದಾರೆ, ನಮ್ಗೆ ಸಹ ಎಷ್ಟು ಕಷ್ಟ ಆಗೋದಿದೆ ಅಂತೆಲ್ಲ ಹೇಳಿದ್ದಾರೆ. ಸೊ ಎಲ್ಲಾನು ತುಂಬಾ ಖರ್ಚುಗಳನ್ನ ಕಟ್ ಡೌನ್ ಮಾಡ್ಬೇಕು, ಇದೆಲ್ಲ ಹೇಳಿದ್ದು ನಾವೆಲ್ಲರಿಗೂ ಗೊತ್ತಿರೋ ವಿಷಯ. ಸೊ ಅಂದ್ರೆ ಜಗತ್ತಲ್ಲಿ ಒಂದು ಭೀತಿಯ ವಾತಾವರಣ ಇದೆ. ಸೊ ಇದೆಲ್ಲ ಹೋಗ್ಬೇಕು ಅಂತ ಹೇಳಿದ್ರೆ ನಮ್ಮ ಪ್ರಚಾರ ಚೆನ್ನಾಗಾಗ್ಬೇಕು. ಆದಷ್ಟು ಜನರಿಗೆ ಭಗವತ್ ಪ್ರಚಾರವನ್ನ ಮಾಡ್ಬೇಕು. ಅದಕ್ಕೋಸ್ಕರ ನಮ್ಮ ಗೋಪಿ ಸೇನೆ ಇರೋದು. ಸೊ ಹಾಗಾಗಿ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ನೀವು ಸೇರಿಸಿ ಭಕ್ತರನ್ನಾಗಿ ಮಾಡಿ 1-to-1 ಪ್ರಚಾರ ಮಾಡಿ ಆದಷ್ಟು. ಮತ್ತೆ ಮುಂಬರುವ ವಾರಗಳಲ್ಲಿ
ಈ ಪುರುಷೋತ್ತಮ ತಿಂಗಳಲ್ಲಿ ಯಾರು ಮಿಸ್ ಮಾಡ್ಕೊಳ್ಳದೆ ಈ ಒಂದು ಸದವಕಾಶವನ್ನ ಉಪಯೋಗ ಮಾಡ್ಕೊಳ್ಳಿ. ನೀವು ಯಾವ್ಯಾವ ಸೇವೆಗೆ ನೀವು ಉಪಲಬ್ಧವಿದ್ದೀರೋ ಅದನ್ನ ನನಗೆ ತಿಳಿಸಿ ಗ್ರೂಪ್ ಅಲ್ಲಿ ಹಾಕಿ ಎಲ್ಲ ಶಾಮಕಾಂತ ಮಾತಾಜಿಗೆ ಹೇಳಿ ಸೇವೆಗೆ ಹಿಂಜರಿಯದೆ ಮುಂದೆ ಬನ್ನಿ ಅಂತ ಕೊಡ್ತೇವೆ. ಹರೇ ಕೃಷ್ಣ. ಎಸ್ ವಿಮಲಾಂಗಿ ಮಾತಾಜಿ, ಓವರ್ ಟು ಯು. ಹರೇ ಕೃಷ್ಣ ಮಾತಾಜಿ. ತುಂಬಾ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ನಮ್ಮ ಒಂದು ಕೊನೆಯ ಕಾರ್ಯಕ್ರಮ ನರಸಿಂಹ ಭಜನೆಯಾಗಿದೆ. ಇದನ್ನು ಹಾಡಲು ನಮ್ಮೊಂದಿಗೆ ಆದರಣೀಯ ಆನಂದಿನಿ ನಾರಾಯಣಿ ಮಾತಾಜಿಯವರು ಇದ್ದಾರೆ. ಇವರು ಮೂಲತಃ ಭದ್ರಾವತಿಯವರಾಗಿದ್ದು ಇವರು ಸಹ ದೇವಸ್ಥಾನದಲ್ಲಿ ಭಗವಂತನಿಗೆ ಭೋಗವನ್ನ ಮಾಡ್ತಾರೆ. ಹಾಗೇನೆ ಪ್ರತಿ ಭಾನುವಾರ ನಗರ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ತಾರೆ ಮಾತಾಜಿಯವರು. ಹೀಗೆ ಇನ್ನಿತರ ಎಲ್ಲಾ ಸೇವೆಗಳಲ್ಲಿ ಮಾತಾಜಿಯವರು ಸಕ್ರಿಯವಾಗಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೇನೆ ಮಾತಾಜಿ ಮತ್ತು ಅವರ ಪ್ರಭುಗಳು ಪರಮ ಪೂಜ್ಯ ಶ್ರೀಲ ಜಯಪತಾಕ ಸ್ವಾಮಿ ಮಹಾರಾಜ್ ಅವರಿಂದ 1 ವರ್ಷದ ಕೆಳಗೆ ಹರಿನಾಮ ದೀಕ್ಷೆಯನ್ನು ಸಹ ಅವರು ಪಡೆದಿರ್ತಾರೆ. ಹರೇ ಕೃಷ್ಣ ಮಾತಾಜಿ. ನಮಗೆ ಒಂದು ಸಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮೂಲಕ ನಾನು ಸ್ವಾಗತ ಕೋರುತ್ತೇನೆ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ನಾವು ಪ್ರಾರಂಭಿಸ್ತೇನೆ. ಮಾತಾಜಿ ಹರೇ ಕೃಷ್ಣ. ವಿಮಲಾಂಗಿ ಮಾತಾಜಿ, ಅದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಅಂತ ಮಾತಾಜಿ, ಜಾಯಿನ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಅಂತೆ. ಇವರು ಶ್ಯಾಮ ರಜಸೇವಿಕಾ ಮಾತಾಜಿ ಅವ್ರು ಹೇಳ್ತಾರೆ ಮಾತಾಜಿ. ಓಕೆ ಮಾತಾಜಿ. ಅವರಿಗೆ ಇನ್ವೈಟ್ ಮಾಡಿ ಮಾತಾಜಿ. ಶ್ಯಾಮ ಮಾತಾಜಿ, ಶ್ಯಾಮ ರಜಸೇವಿಕಾ ಮಾತಾಜಿ ಅವರು ನರಸಿಂಹ ಕೀರ್ತನೆಯನ್ನ ಪ್ರಾರಂಭಿಸಿ. ಹರೇ ಕೃಷ್ಣ. ಶ್ರೀ ನರಸಿಂಹ ಜೈ ನರಸಿಂಹ, ಜೈ ಜೈ ನರಸಿಂಹ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಪ್ರಹ್ಲಾದಲಾದದಾಯಿನಿ ಹಿರಣ್ಯಕಾಶಿಪೋ ರಕ್ಷಃ, ಹಿರಣ್ಯಕಾಶಿಪೋ ರಕ್ಷಃ. ಶ್ರೀಲಟಂಕಾನಕಾಲಾಯಿ ಹಿತೋ ನರಸಿಂಹ ಪರತೋ ನರಸಿಂಹ. ಯತೋ ಯಾಮಿ ತತೋ ನರಸಿಂಹ, ಬಾಹೇ ನರಸಿಂಹ ಹೃದಯೇ ನರಸಿಂಹ, ಬಾಹೇ ನರಸಿಂಹ ಹೃದಯೇ ನರಸಿಂಹ. ನರಸಿಂಹ ಮದೀಂ ಶರಣಂ ಪ್ರಪದ್ಯೆ, ತವ ಕರ ಕಮಲವರೇ ನಖ ಅದ್ಭುತ ಶೃಂಗ. ದಲಿತ ಹಿರಣ್ಯಕಶಿಪು ತನು ಭೃಂಗ, ಕೇಶವದೂತ ನರಹರಿ ರೂಪ. ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ ಸ್ವಾಮಿ, ಜೈ ಜಗದೀಶ ಹರೇ. ಕೇಶವದೂತ ನರಹರಿ ರೂಪ, ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ. ಜಯ ನರಸಿಂಹದೇವ್, ಜಯ ನರಸಿಂಹದೇವ್, ನರಸಿಂಹದೇವ್ ಜಯ ನರಸಿಂಹದೇವ್. ಜಯ ನರಹರಿ, ಜಯ ನರಹರಿ, ನರಹರಿ ಜಯ ನರಹರಿ. ಜಯ ಜಯ ಪ್ರಭುಪಾದ್, 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 ಪ್ರಭುಪಾದ್. ಜಯ ಜಯ ಗುರುದೇವ್, 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 ಗುರುದೇವ್. ನಿತಾಯ್ ಗೌರ ಹರಿ ಬೋಲ್, ಹರಿ ಬೋಲ್, ಹರಿ ಬೋಲ್, ಹರಿ ಬೋಲ್. ವಿಘ್ನ ವಿನಾಶಕ ನರಸಿಂಹ ಭಗವಾನ್ ಕಿ ಜೈ, प्रहलाद महाराज की जय, जगतगुरु श्री प्रभुपाद की जय, गुरुदेव की जय. निताय गौर चैतन्य प्रेमानंद. हरि हरि बोल. हरे कृष्ण माताಜಿ, ಥ್ಯಾಂಕ್ ಯು, ಧನ್ಯವಾದಗಳು ಮಾತಾಜಿ. ಹರಿ ಬೋಲ್ ಮಾತಾಜಿ. ನರಸಿಂಹ ಭಜನೆಯನ್ನು ತುಂಬಾ ಚೆನ್ನಾಗಿ ಹಾಡಿದ್ದೀರಾ. ಇದೇ ರೀತಿಯಾಗಿ ತಮ್ಮ ಒಂದು ಸೇವೆಯನ್ನ ಗೋಪಿಸೇನೆಗೆ ನೀಡಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮೂಲಕ ತಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು.
ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲರಿಗೂ ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕ್ಲೋಸಿಂಗ್ ಪ್ರೇಯರ್ ಹೇಳ್ಬೋದಾ ಮಾತಾಜಿ? ಹೇಳಿ ಮಾತಾಜಿ. ಓಕೆ. ಹರೇ ಕೃಷ್ಣ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಏಕೋ ದೇವೋ ದೇವಕಿ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪಿ ಏಕಂ ತಸ್ಯ ದೇವಸ್ಯ ಸೇವಾ ತ್ವಮೇವ ಮಾತಾ ಚ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧು ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಂ ಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕಾತ್ಯಾಯಿನಿ ಮಹಾಮಾಯೇ ಮಹಾಯೋಗಿನ್ಯಾಧೀಶ್ವರ ನಂದಗೋಪಾಸುತಂ ದೇವಿ ಪತಿಂ ಮೇ ಕುರುತೆ ನಮಃ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. जगत गोस्वामी श्रील प्रभुपाद की जय, गुरुदेव की जय, अनंत कोटि वैष्णव भक्त वृंद की जय। ताय गौर प्रेमानंदे हरि हरि बोला। हरे कृष्ण माता जी।